ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೈತ್ರಿ. ವೀರಾಕ್ಷಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಹಾ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಹ್ಞೂನ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ವಿಭೂತಿಯ ಹಣೆಯಲ್ಲಿ ಧರಿಸಿ, ಕೊರಳಲ್ಲಿ ರುದ್ರಾಕ್ಷಿಯ ಧರಿಸಿ, ಗುರು ಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ, ಮರಳಿ ಮತ್ತೆ ಧರೆಯ ಪ್ರತಿಷ್ಠೆಗೆ ಎರಗುವ ನರಕೆ ಜೀವಿಗಳಿಗೆ ಏನೆಂಬೆನಯ್ಯ ಕಲಿದೇವಯ್ಯ ಎಂಬ ಮಡಿವಾಳ ಮಾಚಿದೇವರ ವಚನವನ್ನ ನೆನೆಯುತ್ತಾ ಎಲ್ಲ ಬಸವಾದಿ ಶರಣ ಪ್ರಮಥರನ್ನ ಮನದಲ್ಲಿ ಸ್ಮರಿಸುತ್ತಾ, ಬಸವ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ವಚನ ಸಂಘಟನೆಯಿಂದ ಹಮ್ಮಿಕೊಳ್ಳಲಾಗಿರುವಂತಹ 359ನೇ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಹಾಗೂ ಸಂಘಟನಾಕಾರರಾಗಿರ್ತಕ್ಕಂಥ ಗುರುಗಳು ಶ್ರೀ ಶಶಿಕಾಂತ್ ಪಟ್ಟಣ ಸರ್ ಅವರನ್ನ ಆದಿಯಾಗಿ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲ ಬಸವಾದಿ ಹಿರಿಯ ಶರಣ ಬಂಧುಗಳಿಗೆ ನಮಸ್ಕರಿಸುತ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಬಸವರಾಜ್ ಕುಲ್ಲೋಳಿ ಪುಣೆ ಇವರ ಹೆಸರಿನಲ್ಲಿ ಏರ್ಪಡಿಸಿರುವಂತಹ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಉಪನ್ಯಾಸವನ್ನ ಡಿ ಶಬ್ರೀನಾ ಮೊಹಮ್ಮದ್ ಅಲಿ, ಶಿಕ್ಷಕಿ, ಲೇಖಕಿ, ಚಳ್ಳಕೆರೆಯವರು, ಇವರು ಮೂಳಿಗೆಯ ಮಹಾದೇವಿಯವರನ್ನ ಕುರಿತು ಇವತ್ತು ಉಪನ್ಯಾಸವನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಶರಣೆ ವಿದ್ಯಾ ಮಗ್ದುಮ್ ಅವರು ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕೇಳಿಸ್ತಾ ಇದ್ದಾರೆ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್. ಶರಣಾರ್ಥಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಮೋಳಿಗೆಯ ಮಹಾದೇವಿ ಇವರ ಕುರಿತಾಗಿ ಇದೆ ಅಲ್ರಿ ಮೇಡಮ್? ಹೌದ್ರಿ ಮೇಡಮ್. ಅವರೇ ರಚಿಸಿದ ಒಂದು ವಚನವನ್ನು ನಾನು ವಚನ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿ. ಆವ ಬೀಜವ ಬಿತ್ತಿದಡು, ಆವ ಬೀಜವ ಬಿತ್ತಿದಡು, ಪೃಥ್ವಿಗೆ ಬೇರು ಬಯಲಿಂಗೆ ಶಾಖೆ, ಪೃಥ್ವಿಗೆ ಬೇರು ಬಯಲಿಂಗೆ ಶಾಖೆ, ತಲೆದೋರಿ ಬೆಳೆವಂತೆ, ತಲೆದೋರಿ ಬೆಳೆವಂತೆ, ತಲೆದೋರಿ ಬೆಳೆವಂತೆ, ತಲೆದೋರಿ ಬೆಳೆವಂತೆ, ಆವ ಬೀಜವ ಬಿತ್ತಿದಡು. ಐಕ್ಯಕ್ಕೆ ಮರೆ ಕ್ರೀಗೆ ಬಾಹ್ಯ, ಐಕ್ಯಕ್ಕೆ ಮರೆ ಕ್ರೀಗೆ ಬಾಹ್ಯ, ಉಭಯದ ಭೇದ ಉಳ್ಳನ್ನಕ್ಕ, ಉಭಯದ ಭೇದ ಉಳ್ಳನ್ನಕ್ಕ, ಭಕ್ತಿಯ ಹೋರಾಟ ಬಿಡದು, ಭಕ್ತಿಯ ಹೋರಾಟ ಬಿಡದು, ಆವ ಬೀಜವ ಬಿತ್ತಿದಡು. ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ, ನಿಖಳಂಕ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ, ಮಣಿಯುಳ್ಳನಕ್ಕ ಪವಣಿಕೆಯ ಹಂಗು ಬಿಡದು, ಮಣಿಯುಳ್ಳನಕ್ಕ ಪವಣಿಕೆಯ ಹಂಗು ಬಿಡದು, ಪವಣಿಕೆಯ ಹಂಗು ಬಿಡದು, ಆವ ಬೀಜವ ಬಿತ್ತಿದಡು, ಆವ ಬೀಜವ ಬಿತ್ತಿದಡು, ಪೃಥ್ವಿಗೆ ಬೇರು ಬಯಲಿಂಗೆ ಶಾಖೆ, ಪೃಥ್ವಿಗೆ ಬೇರು ಬಯಲಿಂಗೆ ಶಾಖೆ,
ತಲೆದೋರಿ ಬೆಳೆವಂತೆ ತಲೆದೋರಿ ಬೆಳೆಯುವಂತೆ ತಲೆದೋರಿ ಬೆಳೆವಂತೆ ತಲೆದೋರಿ ಬೆಳೆಯುವಂತೆ ಆ ಸರ್ವರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಗೈದ ತಮಗೆ ಅಭಿನಂದನೆಗಳು. ಇಂದಿನ ಶರಣೆ ಮೂಳಿಗೆ ಮಹಾದೇವಿಯವರ ವಚನವನ್ನೇ ತಾವು ಹಾಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ ತಂದು ಕೊಟ್ಟದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಇಂದಿನ ವಿಶೇಷ ಉಪನ್ಯಾಸ ನಡೆಸ್ಕೊಡ್ತಾ ಇರತಕ್ಕಂಥವ್ರ ಡಿ ಶಬ್ರೀನಾ ಮೊಹಮ್ಮದ್ ಅಲಿ ಶಿಕ್ಷಕಿಯವರು ಹಾಗೂ ಲೇಖಕಿಯವರು ಚಳ್ಳಕೆರೆಯವರು. ಇವರನ್ನ ಕುರಿತು ಹಾಗೂ ಕಾರ್ಯಕ್ರಮದ ಕುರಿತು ಸ್ವಾಗತ ಪ್ರಾಸ್ತಾವಿಕ ಪರಿಚಯವನ್ನ ನನ್ನ ನೆಚ್ಚಿನ ಹಿರಿಯ ಅಕ್ಕನವರಾಗಿರ್ತಕ್ಕಂಥ ಶರಣೆ ಜಯಶ್ರೀ ಆಲೂರ್ ಅವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಕಿರಿಯ ಸಹೋದರಿ ವೀರಾಕ್ಷಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕ. ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶ್ರೀ ಬಸವರಾಜ್ ಕೊಲ್ಲೊಳ್ಳಿ ಪುಣೆ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆ 359. ಕಾರ್ಯಕ್ರಮದ ಸ್ವಾಗತ ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತಕ್ಕಂತಹ ಒಂದು ಕಾರ್ಯ ಇವತ್ತು ನನ್ನ ಪಾಲಿಗೆ ಇರುವುದು. ಕಾರ್ಯಕ್ರಮದ ರೂವಾರಿಗಳಾದಂತಹ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನ ವೇದಿಕೆಯ ಪರವಾಗಿ ಸ್ವಾಗತಿಸುತ್ತಾ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಗೈದು ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ನನ್ನ ಸಹೋದರಿ ವಿದ್ಯಾ ಮತ್ತು ಅಕ್ಕ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡ್ತಾ ಇರ್ತಕ್ಕಂತಹ ಡಾಕ್ಟರ್ ಶ್ರೀ ಡಿ ಶಬ್ರೀನಾ ಅಹಮ್ಮದ್ ಅಲಿ ಶಿಕ್ಷಕಿ ಲೇಖಕಿ ಚಳ್ಳಕೆರೆ ಇವರು ವಿಶೇಷವಾಗಿ ಇವತ್ತು ಮೂಳಿಗೆಯ ಮಹಾದೇವಿ ಅಂತಕ್ಕಂಥ ವಿಚಾರನ ಕುರಿತು ಚಿಂತನೆಯನ್ನ ಮಾಡಲಿದ್ದಾರೆ. ಆ ಒಂದು ವಿಶೇಷ ಉಪನ್ಯಾಸವನ್ನ ನೀಡ್ತಕ್ಕಂತಹ ಇವರನ್ನ ವೇದಿಕೆಯ ಪರವಾಗಿ ಸ್ವಾಗತಿಸುತ್ತಾ ಅವರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಬಸಮ್ಮ ಭರಂಶೆಟ್ಟಿ ಅವರನ್ನ, ಜೊತೆಗೆ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಶರಣೆ ವಿಜಯ ಗೌಡ ಅವರನ್ನು ಕೂಡ ವೇದಿಕೆಯ ಪರವಾಗಿ ಸ್ವಾಗತಿಸಿಕೊಳ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಕ್ಕಂತಹ ನನ್ನ ಸಹೋದರಿ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಈ ವೇದಿಕೆಯಲ್ಲಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವತ್ತು ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಾಯವನ್ನ ನೀಡ್ತಾ ಇರ್ತಕ್ಕಂತಹ ಡಾಕ್ಟರ್ ದಾನಮಕ್ಕ ಜಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಈರ್ವರು ಸಹೋದರಿಯರನ್ನ ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಶರಣ ಗುರುರಾಜ್ ಕಲ್ಬುರ್ಗಿ, ಶರಣೆ ವಿಜಯಲಕ್ಷ್ಮಿ ಕಲ್ಬುರ್ಗಿ ದಂಪತಿಗಳು, ಜೊತೆಗೆ ಡಾಕ್ಟರ್ ಅಮರೇಶ್ ನಾಶಿ, ಶರಣೆ ವಿದ್ಯಾ ಹುಂಡೇಕಾರ್, ಶರಣ ಬಸವರಾಜ್ ಕುತ್ತೋಡು, ಶರಣೆ ಉಮಾದೇವಿ ಪಟ್ಟಣಶೆಟ್ಟಿ ಇವರೆಲ್ಲವರನ್ನ ನಾನು ವೇದಿಕೆಗೆ ಸ್ವಾಗತಿಸ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಸಂಘಟಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಯಾವತ್ತು ನನ್ನ ನೆಚ್ಚಿನ ಅಮ್ಮ ಪ್ರೊಫೆಸರ್ ಶಾರದಮ್ಮ ಮೇಟಿ ಪಾಟೀಲ್, ಶರಣೆ ಗೌರಮಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರನ್ನ ಕೂಡ ವೇದಿಕೆ ಪರವಾಗಿ ಸ್ವಾಗತಿಸ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುಂದೆ ಒಂದು ಉಪನ್ಯಾಸವನ್ನ ನೀಡ್ತಾ ಇರ್ತಕ್ಕಂಥ ಉತ್ತಮವಾದಂತಹ ಉಪನ್ಯಾಸವನ್ನ ನೀಡಲಿರ್ತಕ್ಕಂತಹ ಉಪನ್ಯಾಸಕರ ಒಂದು ಪರಿಚಯವನ್ನ ಇವತ್ತು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಡಿ ಶಬ್ರೀನಾ ಅಹಮ್ಮದ್ ಅಲಿ ಲೇಖಕಿ ಶಿಕ್ಷಕಿ ಚಳ್ಳಕೆರೆ ಇವರ ಒಂದು ಪರಿಚಯವನ್ನ ಹೇಳೋದಾದ್ರೆ, ಇವರ ಜನನ ಜುಲೈ 4, 1985 ಆಯ್ತು. ಇವರ ತಂದೆ ದಾದಾ ಪೀರ್ ಜಿಹೆಚ್, ತಾಯಿ ಅಮೀನಾಬಿ, ಪತಿ ಮೊಹಮ್ಮದ್ ಅಲಿ ಶಿಕ್ಷಕರು. ಇವರು ಕೂಡ ಮಕ್ಕಳು ಇನ್ಶಾ, ಶಿಫಾ, ವಿಹಾನ್ ಅಲಿ ಅಂತಕ್ಕಂತಹ ಮುದ್ದಿನ ಮಕ್ಕಳನ್ನು ಹೊಂದಿದ್ದಾರೆ. ಇವರ ವೃತ್ತಿ ಯಾವತ್ತು ಶಿಕ್ಷಣ ವೃತ್ತಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಂದ್ರಗಿರಿ ಹಟ್ಟಿಯಲ್ಲಿ ಇವರು ಶಿಕ್ಷಕ ವೃತ್ತಿಯನ್ನ
ಯಲ್ಲಿ ಇದ್ದಾರೆ. ಇವರು ಸುದೀರ್ಘವಾದಂತಹ ಸೇವಾ ಅವಧಿಯಲ್ಲಿ ಇದ್ದಾರೆ. ಜೊತೆಗೆ 20 ವರ್ಷದವರೆಗೆ ಅವಧಿಯನ್ನ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಪೂರ್ಣಗೊಳಿಸಿದ್ದಾರೆ ಇವತ್ತು. ಜೊತೆಗೆ ಇವರ ಕೃತಿಗಳು ಯಾವುವು ಅಂತಂದ್ರೆ ಬಿಳಿ ಹಾಳೆಯ ಮೇಲೆ ಕೆಂಪು ಶಾಹಿ ಅಂತಕ್ಕಂತಹ ಕವನ ಸಂಕಲನವನ್ನ ಕನ್ನಡ ಪುಸ್ತಕ ಪ್ರಾಧಿಕಾರದ ಧನ ಸಹಾಯವನ್ನ ಪಡೆದುಕೊಂಡು ಬೆಂಗಳೂರಿನ ನಯನ ರಂಗಮಂದಿರದಲ್ಲಿ ಬರಗೂರು ರಾಮಚಂದ್ರಪ್ಪನವರ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿರೋದು ಬಹಳಷ್ಟು ಒಂದು ವಿಶೇಷ. ಜೊತೆಗೆ ಈ ಒಂದು ಕೃತಿಗೆ ಮುನ್ನುಡಿಯನ್ನ ಬರೆದವರು ಮೋದೂರು ತೇಜ ಅವರು, ಬೆನ್ನುಡಿಯನ್ನ ಬರೆದಂತವರು ಮೀರಾ ಸಾಬಿಹಳ್ಳಿ ಶಿವಣ್ಣ ಇವರು. ಇದು ವಿಶೇಷವಾದದ್ದು. ಜೊತೆಗೆ ಇನ್ನೊಂದು ಇವರ ಒಂದು ಕೃತಿ ಅಂತಂದ್ರೆ ಹೂ ಮಾಲೆಗೆ ನೂಲು, ಅತ್ಯುತ್ತಮವಾದಂತಹ ಈ ಒಂದು ಕೃತಿಯನ್ನ ಬಿ ತಿಪ್ಪಣ್ಣ ಮರಿಕುಂಟೆ ಅವರ ಸ್ವರ್ಗ ಸುಖ ಅಂತಕ್ಕಂತಹ ಒಂದು ಕೃತಿಗೆ ಬರೆದಂತಹ ವಿಮರ್ಶಾ ಕೃತಿ ಇದಾಗಿದ್ದು, ಈ ಕೃತಿಯನ್ನ ಶಿಕ್ಷಕ ದಿನಾಚರಣೆಯಂದು ಚಳ್ಳಕೆರೆಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಟಿ ರಘುಮೂರ್ತಿ ಸರ್ ಅವರು ಬಿಡುಗಡೆಗೊಳಿಸಿರೋದು ಒಂದು ವಿಶೇಷ. ಇವರಿಗೆ ಸಾಕಷ್ಟು ಪುರಸ್ಕಾರಗಳು ಲಭ್ಯವಾಗಿವೆ. ಆ ಪುರಸ್ಕಾರಗಳನ್ನ ನಾವು ನೋಡ್ತಾ ಹೋದ್ರೆ ರಾಜ್ಯ ಪ್ರಶಸ್ತಿಗಳು ಡಾಕ್ಟರ್ ಕವಿತಾ ಕೃಷ್ಣ ಸಾಹಿತ್ಯ ಪ್ರಶಸ್ತಿ, ಪ್ರಥಮ ಮಹಿಳಾ ಸಾಧನಾ ಶಿಕ್ಷಕಿ ಪ್ರಶಸ್ತಿ, ಅದನ್ನ ಮಾತೆ ಸಾವಿತ್ರಿಬಾಯಿ ಫೂಲೆ ಪ್ರಶಸ್ತಿ ಅಂತ ಕೂಡ ಹೇಳ್ತಾ ಇದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಅಭಿನಯ ಶಾರದೆ ಅಂತಕ್ಕಂಥ ಪ್ರಶಸ್ತಿ ಕೂಡ ಇವರ ಮುಡಿಗೇರಿರೋದು ವಿಶೇಷ. ಇನ್ನು ವಿಶೇಷವಾಗಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಇವರು ಸನ್ಮಾನವನ್ನಗೊಂಡಿದ್ದಾರೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ಹೇಳಲೇಬೇಕು. ಚಳ್ಳಕೆರೆಯಲ್ಲಿ ಆಡಳಿತ ಮಂಡಳಿಯವರಿಂದ 79ನೆಯ ಸ್ವಾತಂತ್ರ್ಯ ಒಂದು ದಿನಾಚರಣೆಯ ಅಂಗವಾಗಿ ನಡೆದಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ತಹಸೀಲ್ದಾರ್ ರೆಹಾನ್ ಪಾಷಾ ಸರ್ ಅವರಿಂದ ಮತ್ತು ಇತರ ಗಣ್ಯರಿಂದ ಏನ್ ಮಾಡಿದ್ದಾರೆ ಅಂದ್ರೆ ವಿಶೇಷವಾಗಿ ಸನ್ಮಾನವನ್ನಗೊಂಡಿದ್ದಾರೆ. ಇದರ ವಿಶೇಷತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಜಯ ಕರ್ನಾಟಕ, ಕನ್ನಡಪ್ರಭ, ಉದಯವಾಣಿ, ಉದಯಕಾಲ, ಚಂದ್ರವಳ್ಳಿ, ಕುಂದಾನಗರಿ ಮುಂತಾದ ಪತ್ರಿಕೆಗಳಲ್ಲಿಯೂ ಕೂಡ ಇವರ ಲೇಖನಗಳು ಪ್ರಕಟಗೊಂಡು ಓದುಗರ ಮೆಚ್ಚುಗೆಗೆ ಪಾತ್ರರಾಗಿರೋದು ನಮ್ಗೆಲ್ಲರೂ ಗಮನಕ್ಕೆ ಬರ್ತಾ ಇದೆ. ಬಸವ ತತ್ವವನ್ನ ಕುರಿತು ಅನೇಕ ಅನುಭವಗಳನ್ನ ನೀಡಿದ್ದಾರೆ. ನಂಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಜಾತಿಯನ್ನ ನೋಡಿದಾಗ ನಾವು ಬಸವನ ತತ್ವವನ್ನ ಅಳವಡಿಸ್ಕೊಳ್ಳೋರಾಗಿರೋದಾಗಿ ಅದು ಅದನ್ನೂ ಮೀರಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬಸವನ ಒಂದು ಪ್ರಸಾರವನ್ನ ಮಾಡಿ ತಾವು ಜೀವನದಲ್ಲಿ ಅವರ ತತ್ವಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಕಾರ್ಯಕ್ರಮಗಳ ಪಟ್ಟಿಯನ್ನ ನೋಡಿದಾಗ ನಂಗೆ ತಿಳಿದು ಬರ್ತದೆ. ಏನಪ್ಪಾ ಅಂತಂದ್ರೆ ಬಸವ ತತ್ವದ ಕುರಿತು ನೀಡಿದಂತಹ ಅನುಭವಗಳು ಸಾಕಷ್ಟು. ರಾಷ್ಟ್ರೀಯ ಬಸವ ದಳದಲ್ಲಿ ಬಸವ ಜಯಂತಿಯಲ್ಲಿ ಭಾಗಿಯಾಗಿದ್ದಾರೆ. ಬಸವ ಕಲ್ಯಾಣ ಪರ್ವದಲ್ಲಿ ಭಾಗಿಯಾಗಿದ್ದಾರೆ. ಬೀದರ್ನಲ್ಲಿ ವಚನ ವಿಜಯೋತ್ಸವದಲ್ಲಿ, ಗದಗಿನಲ್ಲಿ ಶಿವಾನುಭವದಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಉಪನ್ಯಾಸಗಳನ್ನ ಅಲ್ಲಿ ಅನುಭವವನ್ನ ನೀಡಿದ್ದಾರೆ. ಪಾಂಡವಮಿಟ್ಟಿಲು ರಾಷ್ಟ್ರೀಯ ಬಸವ ತತ್ವ ಒಂದು ಸಮ್ಮೇಳನದಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ. ಬೆಂಗಳೂರಿನಲ್ಲಿಯೇ ನಡೆದಂತಹ ಬಸವ ಪಂಚಮಿಯಲ್ಲಿ ಅನುಭವವನ್ನು ನೀಡುವುದರ ಜೊತೆಗೆ ಶರಣ ಸಂಘದ ಬಸವ ಜಯಂತಿಯಲ್ಲಿಯೂ ಕೂಡ ಅವರು ಪಾಲ್ಗೊಂಡಿದ್ದಾರೆ. ತುಮಕೂರು, ಬಿಜಿಕೆರೆ, ಚಿತ್ರದುರ್ಗ, ಹಿರೇಹಳ್ಳಿ, ಮೈಲನಹಳ್ಳಿ ಇಲ್ಲೆಲ್ಲವೂ ಕಡೆಯೂ ಕೂಡ ಬಸವ ಜಯಂತಿಯಲ್ಲಿ ಭಾಗಿಯಾಗಿ ಅನೇಕ ಅನುಭವಗಳನ್ನ ನೀಡೋದನ್ನ ನೋಡಿದ್ರೆ ನಿಜವಾಗ್ಲೂ ನಾವು ಬಹಳಷ್ಟು ಹೆಮ್ಮೆ ಪಡ್ಬೇಕು. ತಮ್ಮ ಇವತ್ತು ನಮ್ಮ ಜೊತೆಗೆ ತಾವಿರೋದು ನಮ್ಗೆ ನಿಜವಾಗ್ಲೂ ಒಂದು ಹೆಮ್ಮೆ ಅನ್ಸುತ್ತೆ. ಜೊತೆಗೆ ಇವರು ಶ್ರೀ ಬಸವ ಟಿವಿಯಲ್ಲಿ ಅನುಭವ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸಂಚಿಕೆಯಲ್ಲಿ ಇವರು ಭಾಗವಹಿಸಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬಸವಣ್ಣನವರ ವಿಚಾರಧಾರೆಗಳನ್ನ ಇಲ್ಲಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಜೊತೆಗೆ ಚಳ್ಳಕೆರೆಯಲ್ಲಿ ಸಿಟಿ ಚಾನೆಲ್ ಅಲ್ಲಿಯೂ ಕೂಡ ಅನೇಕ ಉಪನ್ಯಾಸಗಳಲ್ಲಿ ಇವರು ಭಾಗಿಯಾಗಿರೋದು ಕೂಡ ಒಂದು ಹೆಮ್ಮೆ. ಇಂತಹ ಉಪನ್ಯಾಸಕರು ಇವತ್ತು ಮೋಳಿಗೆ ಮಹಾದೇವಿ ಅವರನ್ನ ಕುರಿತಾಗಿ ಉಪನ್ಯಾಸವನ್ನು ನೀಡಲಿದ್ದಾರಲ್ಲ, ನಮ್ಗೆಲ್ಲ ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನೊಂದು ವಿಶೇಷ ಇವ್ರದ್ದು ನಾನು ಹೇಳಲೇಬೇಕು. ಏನಪ್ಪಾ ಅಂತಂದ್ರೆ ತಮ್ಮ ಮನೆಗೆ ನೋಡ್ರಿ ಏನಂತ ಹೆಸರಿಟ್ಟಿದ್ದಾರೆ, ಕನ್ನಡ ಕೌಸ್ತುಭ ಅಂತಕ್ಕಂತಹ ಹೆಸರನ್ನ ಇಟ್ಟು ಮನೆಯಲ್ಲಿಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಗ್ರಂಥಾಲಯವನ್ನ ನಿರ್ಮಿಸಿಕೊಂಡು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ವಿಚಾರ ನಮ್ಗೆ ಇಲ್ಲಿ ತಿಳಿದು ಬಂದಾಗ ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ಮೇಡಮ್ ಬಹಳಷ್ಟು ಧನ್ಯವಾದಗಳು ತಮ್ಗೆ. ಇವತ್ತು ತಾವು ನಮ್ಮ ಜೊತೆಗಿರೋದು ಬಹಳಷ್ಟು ಹೆಮ್ಮೆ. ಮತ್ತೊಮ್ಮೆ ವೇದಿಕೆಗೆ ತಮಗೆ ಸ್ವಾಗತವನ್ನ ಕೋರ್ತಾ ಶರಣಾರ್ಥಿಗಳನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೇನೆ ಇವತ್ತು ದತ್ತಿ ದಾಸೋಹಿಗಳ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶರಣ ಬಸವರಾಜ್ ಕುಲ್ಲೊಳ್ಳಿ, ಪುಣೆ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಇಲ್ಲಿ ಹೇಳ್ಬೇಕು ಅಂತಂದ್ರೆ, ಇವರು ಮೂಲತಃ ಅಥಣಿಯವರು. 1937ರಲ್ಲಿ ಜನನ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಅಥಣಿಯಲ್ಲೇ ಆಯ್ತು. ಕಾಲೇಜು ಶಿಕ್ಷಣವನ್ನು ಮುಗಿಸಿದ ತಕ್ಷಣನೇ ಇವರು BV ಭೂಮರೆಡ್ಡಿ ಕಾಲೇಜಿನಲ್ಲಿ ತಮ್ಮ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅನ್ನ ಮುಗಿಸಿದ್ರು. ಇವ್ರದ್ದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಾನು ಹೇಳ್ಬೇಕು ಅಂತಂದ್ರೆ, ಇವರು ಕೂಡ ಬಸವಣ್ಣನ ತತ್ವವನ್ನ ಜೀವನದಲ್ಲಿ ಅಳವಡಿಸ್ಕೊಂಡವರು, ಕಾಯಕ ತತ್ವವನ್ನ. ಜೊತೆಗೆ
ನಿಷ್ಠೂರತೆ ಆ ಒಂದು ಪರಿಚಯವನ್ನು ಹೇಳ್ಬೇಕಾದ್ರೆ ನಂಗೆ ತಿಳಿತು. ಏನಪ್ಪಾ ಅಂದ್ರೆ 1964ರಲ್ಲಿ ಶ್ರೀ ನೀಲಕಂಠರಾವ್ ಕಲ್ಯಾಣಿ ಆ ಅವರ ಒಂದು ಭಾರತ ಪ್ರೆಸಿಡೆಂಟ್ನಲ್ಲಿ ಇವರು ಮುಖ್ಯ ಇಂಜಿನಿಯರ್ ಆಗಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿರೋದು ನಮಗೆ ಗೊತ್ತಾಗ್ತದೆ. ಮುಂದೆ ತಮ್ಮದೇ ಆದಂತಹ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿದ್ರು. ಇವರಿಗೆ ಮುದ್ದಾದ 2 ಗಂಡು ಮಕ್ಕಳು, 1 ಹೆಣ್ಮಗು ಇರೋದು ನಮ್ಗೆ ತಿಳಿದು ಬರ್ತದೆ. ಇವರ ಪ್ರಯತ್ನದ ಅಡಿಯಲ್ಲಿ ಒಂದು ಪ್ರಮುಖವಾದಂತ ವಿಚಾರ ತಿಳಿದು ಬರ್ತದೆ. ಏನಂತಂದ್ರೆ ಇವರ ಪ್ರಯತ್ನದಿಂದಲೇ ಅಕ್ರೂಡಿ ಅಂತಕ್ಕಂತಹದ್ರಲ್ಲಿ 2 ಎಕರೆ ಸರ್ಕಾರಿ ಜಮೀನಿನಲ್ಲಿ ಅಲ್ಲಿ ಒಂದು ಮಲ್ಲಿಕಾರ್ಜುನನ ಮಂದಿರವನ್ನ ನಿರ್ಮಾಣ ಮಾಡಿಕೊಟ್ಟಿರೋದು ಬಹಳಷ್ಟು ಒಂದು ಹೆಮ್ಮೆಯ ವಿಚಾರ. ಇದು ಏನಪ್ಪಾ ಅಂದ್ರೆ ಕನ್ನಡಿಗರಿಗೆ ಮತ್ತು ಲಿಂಗವಂತರಿಗೆ ನಿತ್ಯ ಸ್ಮರಣೀಯ ಕಾರ್ಯ ಆಗಿದೆ ಅಂತಕ್ಕಂಥದ್ದು ನಮಗ ಅವರ ಪರಿಚಯವನ್ನ ನೋಡಿದಾಗ ನಂಗೆ ತಿಳಿದು ಬರ್ತದೆ. ಇದು ಕೂಡ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದು. ಜೊತೆಗೆ ಇಂಜಿನಿಯರಿಂಗ್ ಕ್ಷೇತ್ರವು ಕೇವಲ ಒಂದು ಜನರ ದೈನಂದಿನ ಜೀವನದ ಮೇಲೆ ನೇರವಾಗಿ ಪ್ರಭಾವ ಬೀರುವುದರಿಂದಾಗಿ ಇಂಜಿನಿಯರ್ಗಳು ಒಂದು ಪ್ರಾಮಾಣಿಕ ಮತ್ತು ಸಮಗ್ರತೆಯಿಂದ ಅತ್ಯುನ್ನತವಾದ ಮಟ್ಟದಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ. ಆ ಸೇವೆಯನ್ನ ಅತ್ಯುತ್ತಮವಾಗಿ ಮಾಡ್ಕೊಂಡು ಬಂದಿದ್ದಾರೆ. ತಮ್ಮ ಸೇವೆಯಲ್ಲಿ ಒಂದು ಸಾರ್ವಜನಿಕರ ಸುರಕ್ಷತೆ ಮತ್ತು ಕಲ್ಯಾಣದ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿದ್ದಾರೆ. ಬಹಳಷ್ಟು ಸಂತೋಷ ಅನಿಸ್ತದೆ. ಯಾವುದೇ ಯೋಜನೆಯನ್ನ ರೂಪಿಸಬೇಕಾದ್ರೆ ಸಾರ್ವಜನಿಕರ ಆರೋಗ್ಯ, ಸುರಕ್ಷತೆ ಮತ್ತು ಯೋಗಕ್ಷೇಮ ಈ ಎಲ್ಲ ವಿಚಾರಗಳನ್ನಕ್ಕೆ ಅವರು ಪ್ರಮುಖವಾದಂತಹ ಆದ್ಯತೆಯನ್ನ ನೀಡಿ ಕೆಲಸವನ್ನ ಕೈಗೊಂಡಿರೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಇನ್ನ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಪರಿಸರಕ್ಕೆ ಹಾನಿಯಾಗದಂತೆ ಸುಸ್ಥಿರ ತತ್ವದಲ್ಲಿ ಇವನ್ನು ಪಾಲಿಸಿ ಇಂಜಿನಿಯರಿಂಗ್ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದನ್ನ ತಿಳಿದು ತಾವು ನಿರ್ಮಿಸಿದ ಒಂದು ಬ್ಲಾಗಾರಿಕೆಯಲ್ಲಿ ಸುತ್ತಮುತ್ತ ಗಿಡ ಮರಗಳನ್ನ ನೆಟ್ಟಿರೋದನ್ನ ನಾವು ನೆನೆಸ್ಕೊಂಡ್ರೆ ಇವರು ಒಬ್ಬ ಅತ್ಯುತ್ತಮ ಪರಿಸರ ಪ್ರೇಮಿ ಅನ್ನೋದು ಕೂಡ ನಮ್ಗೆ ತಿಳಿದು ಬರ್ತದೆ. ಬಹಳಷ್ಟು ಸಂತೋಷವಾಗ್ತದೆ. ವೃತ್ತಿಪರ ನೈತಿಕತೆ, ನಿಖರ ಮಾಹಿತಿಯನ್ನ ನಾವು ನೋಡಿದಾಗ ಇವರು ಉತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ದೊಡ್ಡ ಗುಣ ಇವ್ರದು ಅಂತಕ್ಕಂಥದ್ದು. ಸಾರ್ವಜನಿಕ ಕಾರ್ಯ ಮಾಡುವಾಗ, ಸೇವೆ ನೀಡುವಾಗ ಸತ್ಯ ಮತ್ತು ವಸ್ತುನಿಷ್ಠ ಮಾಹಿತಿಯನ್ನ ಮಾತ್ರ ನೀಡಬೇಕು ಅಂತಕ್ಕಂಥದ್ದನ್ನ ಬಲವಾಗಿ ನಂಬಿದಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿದಂತಹ ವ್ಯಕ್ತಿಗಳು ಇವರು. ಕೆಲಸದಲ್ಲಿ ತಪ್ಪುಗಳಾದಾಗ ಅದನ್ನ ಮರೆಮಾಚಿ ಒಪ್ಪಿಕೊಳ್ಳುವಂತಹ, ಜೊತೆಗೆ ಹೇಳುವಂತಹ ಕೆಲಸವನ್ನ ಕಾರ್ಮಿಕರಿಗೂ ಹೇಳ್ಕೊಟ್ಟು ಜೊತೆಗೆ ತಾವು ಕೂಡ ಅಂತ ವಿಚಾರಗಳನ್ನ ಅಳವಡಿಸಿಕೊಂಡವರು ಇವರಾಗಿದ್ದಾರೆ. ಇವರ ಒಂದು ವೃತ್ತಿಪರ ಸಾಮರ್ಥ್ಯ, ಪರಿಣಿತಿ ಅಮೋಘವಾದದ್ದು, ಶ್ರೇಷ್ಠವಾದದ್ದು. ವಿಶ್ವಾರ್ಹತೆ ಮತ್ತು ವಿಶ್ವಾಸ ಅರ್ಹತೆ ಮತ್ತು ಜವಾಬ್ದಾರಿಗೆ, ಹಿತಾಸಕ್ತಿಗೆ ಇವೆರಡೂ ಕೂಡ ಇವರು ತಮ್ಮಲ್ಲಿ ಜೀವನದಲ್ಲಿ ಮೈಗೂಡಿಸಿಕೊಂಡಿದ್ದಾರೆ ಅಂತಕ್ಕಂತಹದ್ದು. ಈ ಎರಡೂ ವಿಚಾರಗಳಿಗೆ ಇವರ ಹೆಸರು ಬಹಳಷ್ಟು ಹೇಳಿ ಮಾಡಿಸಿದಂತಹದ್ದು ಅಂತಕ್ಕಂಥದ್ದು. ಇನ್ನು ಭ್ರಷ್ಟಾಚಾರ, ಲಂಚ, ವಂಚನೆಗಳನ್ನ ಯಾವುದೇ ಇಂಥ ಚಟುವಟಿಕೆಗಳಿಗೆ ಅವಕಾಶವನ್ನ ನೀಡದೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದು ಇವರ ಒಂದು ಮುಖ್ಯ ಗುರಿಯಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇವರ ಪ್ರಾಮಾಣಿಕತೆಯನ್ನ ನಾವೆಲ್ಲರೂ ಗೌರವಿಸಬೇಕು, ಮೆಚ್ಕೊಳ್ಬೇಕು. ಅದು ಅಭಿನಂದನೀಯ ಕೂಡ. ಪ್ರಾಮಾಣಿಕ ಇಂಜಿನಿಯರ್ ಕೇವಲ ಯಂತ್ರಗಳ ಮತ್ತು ಕಟ್ಟಡಗಳನ್ನ ನಿರ್ಮಿಸುವುದಿಲ್ಲ ಅಂತಕ್ಕಂತಹ ವಿಚಾರದ ಜೊತೆಗೆ ಬದಲಿಗೆ ಸಮಾಜದ ನಂಬಿಕೆಯನ್ನ ನಿರ್ಮಿಸ್ತಾರೆ ಅಂತಕ್ಕಂಥ ಉತ್ತಮವಾದಂತಹ ವಿಚಾರವನ್ನು ಹೊಂದಿದಂತಹ ಇಂಜಿನಿಯರ್ ಇವರು ಆಗಿದ್ರು, ಅಭಿಯಂತರರು ಇವರು ಆಗಿದ್ರು ಅಂತಕ್ಕಂಥದ್ದು. ಇವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇದರ ಅಜೀವ ಸದಸ್ಯತ್ವವನ್ನ ಹೊಂದಿ ನಮ್ಮ ಒಂದು ಸಂಘದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಅಂತಕ್ಕಂಥದ್ದೇ ಕೂಡ ಹೆಮ್ಮೆ. ಇವರು ಸಹೃದಯಗಳು, ಬಸವ ತತ್ವ ಚಿಂತಕರು ಕೂಡ ಆಗಿದ್ದಾರೆ. ಇವತ್ತು ಇವರು ಒಂದು ದತ್ತಿಯನ್ನ ಏರ್ಪಡಿಸಿದ್ದಕ್ಕಾಗಿಯೇ ಇವತ್ತು ಇಂತಹ ಒಂದು ಉತ್ತಮ ವಿಚಾರಗಳನ್ನ ನಾವು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಅದಕ್ಕೆ ಸರ್ ತಮಗೂ ಕೂಡ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ತಮಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಕುರಿತಾಗಿ 1-2 ಪ್ರಾಸ್ತಾವಿಕ ನುಡಿಗಳನ್ನ ಹೇಳ್ಬೇಕಾದ್ರೆ, ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅನ್ನೋದು ಈಗಾಗ್ಲೇ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಸವ ತತ್ವವನ್ನ, ಬಸವ ಕಲ್ಯಾಣದಲ್ಲಿರ್ತಕ್ಕಂತಹ ನಮ್ಮ ಮಹಾಮನೆಯಲ್ಲಿರ್ತಕ್ಕಂಥ 770 ಅಮರ ಗಣಗಳ ಉತ್ತಮವಾದಂತಹ ವಿಚಾರಗಳನ್ನ ಇಡೀ ಜಗತ್ತಿಗೆ ತಿಳಿಸೋದರ ಜೊತೆಗೆ ನಾವು ಕೂಡ ಆ ಒಂದು ವಿಚಾರಗಳನ್ನ ಅಳವಡಿಸ್ಕೊಂಡು ಸರಳ ಒಂದು ಕಾಯಕ ತತ್ವವನ್ನ, ದಾಸೋಹ ತತ್ವವನ್ನ ಅಳವಡಿಸ್ಕೊಂಡು ಉತ್ತಮವಾದಂತಹ ಜೀವನ ನಿರ್ವಹಣೆಯನ್ನ ಮಾಡ್ಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದಲೇ ಈ ಒಂದು ನಮ್ಮ ಅಕ್ಕನ ಅರಿವು ತಂಡ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಶ್ರಮಿಸೋಣ. ಇಡೀ ಜಗತ್ತಿನಾದ್ಯಂತ ಜಗದ ಜ್ಯೋತಿ ಬಸವಣ್ಣನನ್ನ ಪರಿಚಯಿಸೋಣ. ಈಗಾಗಲೇ ಪರಿಚಯ ಆಗ್ಬಿಟ್ಟಿದ್ದಾರೆ, ಆ ಮಾತು ಬೇರೆ. ಆದ್ರೂ ಕೂಡ ಇನ್ನೂ ತಿಳ್ಕೊಳ್ಬೇಕಾದದ್ದು ಸಾಕಷ್ಟಿದೆ. ಆ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ, ಸಾಧ್ಯವಾದಷ್ಟು ಮಟ್ಟಿಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತಕ್ಕಂತ 1-2 ಮಾತುಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿಗಳು ಅಕ್ಕ. ತುಂಬಾ ವಿಸ್ತೃತವಾಗಿ, ಸವಿಸ್ತಾರವಾಗಿ
ಪ್ರಾಸ್ತಾವಿಕ ಸ್ವಾಗತ ಹಾಗೂ ಪರಿಚಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದೀರಿ. ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಮೇಡಮ್ ಶಬ್ರಿನಾ ಹಾಗೂ ದತ್ತಿ ಉಪನ್ಯಾಸವನ್ನ ಏರ್ಪಡಿಸಿರ್ತಕ್ಕಂಥ ಬಸವರಾಜ್ ಕುಲ್ಲೋಳಿ ಸರ್ ಅವರು ಕೂಡ ನಿಜಕ್ಕೂ ಒಬ್ರು ಮಾದರಿ ಹಾಗೂ ಸಮಾಜಕ್ಕೆ ಪ್ರೇರಣೀಯಾಗಿರ್ತಕ್ಕಂಥ ಬಹುದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಅಂಥವ್ರು ಸಮಾಜಕ್ಕೆ ಮಾದರಿ ಕೂಡ ಅಂತಂತೆ. ಅವರ ನೆನಪಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಯಶಸ್ವಿ ಆಗ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಈಗ ವಿಶೇಷ ಉಪನ್ಯಾಸ ಮೋಳಿಗೆಯ ಮಹಾದೇವಿಯವರನ್ನ ಕುರಿತು ಡಿ ಶಬ್ರೀನಾ ಅಹಮದ್ ಅಲಿ ಅವರು ತಮ್ಮ ಉಪನ್ಯಾಸದ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದು. ಆಸೆ, ಆಮಿಷ, ರೋಷ, ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕಾವುದು ದೃಷ್ಟ. ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬ ಈ ವಚನದ ಮೂಲಕ ಮಾನವನ ಹುಟ್ಟಿನಲ್ಲಿ ಸಮಾನತೆ ಇದೆ. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲ, ವರ್ಗ ಭೇದವಿಲ್ಲ, ವರ್ಣ ಭೇದವಿಲ್ಲ. ನಾವೆಲ್ಲರೂ ಒಂದೇ ಅನ್ನುವ ಒಂದು ತತ್ವವನ್ನ ಇಡೀ ವಿಶ್ವಕ್ಕೆ ಸಾರಿದಂತಹ ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಪಾದಾರವಿಂದಗಳಿಗೆ ಗೌರವಪೂರ್ವಕವಾದ ಧನ್ಯತಾಪೂರ್ವಕವಾದ ಶರಣಾರ್ಥಿಗಳನ್ನ ಸಮರ್ಪಿಸಿ, ಕೆರೆ ಹಳ್ಳ ಬಾವಿಗಳ ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು, ವಾರಿದಿಯ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಎಂಬಂತೆ ಪ್ರತಿ ವಾರವೂ ಕೂಡ ಈ ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದರ ಮೂಲಕ ಎಲ್ಲ ಶರಣೆಯರ ವಚನಗಳ ಮೂಲಕ ನಮಗೂ ನಿಮಗೆಲ್ಲರಿಗೂ ಲಿಂಗದ ದರ್ಶನವನ್ನ ಮಾಡಿಸುತ್ತಿರುವ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಈ ಎಲ್ಲ ಸಂಘಟಕರಿಗೂ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಶರಣೆಯರಿಗೂ ನನ್ನ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದ ಭಾಗವಾಗಿರೋದು ನನಗೆ ಬಹಳ ಸಂತಸವನ್ನ ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ಪ್ರಾಸ್ತಾವಿಕ ನುಡಿಯಲ್ಲಿ ಜಯಶ್ರೀ ಮೇಡಮ್ ಪರಿಚಯ ಮಾಡಿಕೊಟ್ರು ಶ್ರೀ ಬಸವರಾಜ್ ಕುಲ್ಲೊಳ್ಳಿ ಸರ್ ಅವರ ಬಗ್ಗೆ. ಬಹಳ ಖುಷಿ ಆಯ್ತು. ಇವರ ಒಂದು ಹೆಸರಿನಲ್ಲಿ ಏರ್ಪಡಿಸಂತ ಈ ಒಂದು ದತ್ತಿ ಉಪನ್ಯಾಸದ ಒಂದು ಭಾಗವಾಗಿ ನನ್ನ ಆಯ್ಕೆ ಮಾಡಿಕೊಟ್ಟಂತಹ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಶರಣಾರ್ಥಿಗಳನ್ನ ಸಮರ್ಪಿಸಿ ನಾನು ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ವಿಷಯ ಶರಣೆ ಮೋಳಿಗೆ ಮಹಾದೇವಿ ಅಂತ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಶರಣೆ ಮೋಳಿಗೆ ಮಹಾದೇವಿ ದಂಪತಿಗಳು, ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿಯ ದಂಪತಿಗಳು. ಇವರು ಒಂದು ಶರಣ ಸಾಹಿತ್ಯದಲ್ಲಿಯೇ ಇವರ ಒಂದು ಹೆಸರು ಬಹಳ ಒಂದು ಮೌಲಿಕವಾದದ್ದಂತಾನೆ ಹೇಳ್ಬೋದು. ಯಾರು ಈ ಮೋಳಿಗೆ ಮಹಾದೇವಿ, ಏನು ಹಿನ್ನೆಲೆ, ಇದರ ಹಿನ್ನೆಲೆ ಅಂತ ನಾವು ನೋಡೋದಾದ್ರೆ ಶಂಕರ ಕವಿ ತನ್ನ ಚೋರ ಬಸವ ಪುರಾಣದಲ್ಲಿ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಕಪ್ಪಡಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಲೋಕ ಸಂಚಾರಕ್ಕಾಗಿ ಕಾಶ್ಮೀರದವರೆಗೂ ಹೋಗ್ತಾರೆ. ಅಲ್ಲಿ ಪುರದಲ್ಲಿ ಹೋದಾಗ ಅಲ್ಲಿಂದ 6,000 ಜಂಗಮರನ್ನ ಕರೆತರ್ತಾರೆ ಬಸವ ಕಲ್ಯಾಣಕ್ಕೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಅಲ್ಲಿ ಇದ್ದಂತಹ 6,000 ಜಂಗಮರು ಯಾಕೆ ಬಂದ್ರು ಅಂದ್ರೆ ಬಸವಣ್ಣನವರ ತತ್ವಕ್ಕೆ ಆಕರ್ಷಿತರಾಗಿ ಬಂದ್ರು. ಬಸವಣ್ಣರ ತತ್ವದಲ್ಲಿ ಸಮಾನತೆ ಇದೆ, ಲಿಂಗಭೇದ ಇಲ್ಲ, ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ವರ್ಣ ಭೇದ ಇಲ್ಲವಾದ್ದರಿಂದ ಆ ತತ್ವಕ್ಕೆ ನಿಮ್ಮೊಟ್ಟಿಗೆ ನಾವ್ ಇರ್ತೀವಿ ಅನ್ನುವ ಒಂದು ಆಸೆಯಿಂದ 6,000 ಜಂಗಮರು ಬಂದ್ರು ಅಂತ ಶಂಕರ ಕವಿ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿನ ರಾಜ ಆದಂತಹ ಮಹಾದೇವರಸ ಭೂಪಾಲ ಅಂತ, ಅಲ್ಲಿ ಅವನು ಒಂದು ವ್ರತವನ್ನ ಕೈಗೊಂಡಿರ್ತಾನೆ. ಆ ವ್ರತಕ್ಕೆ ಜಂಗಮರು ಬೇಕಾಗಿರುತ್ತೆ. ಅಲ್ಲಿ ಜಂಗಮರು ಏನು ಇಲ್ಲ, 6,000 ಜನ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಆಶ್ಚರ್ಯ ಆಗ್ಬಿಡುತ್ತೆ. ಏನಿದು, ಯಾಕೆ ಅಷ್ಟೊಂದ್ ಜನ 6,000 ಜನ ಹೋದ್ರಲ್ಲ ಬಸವಣ್ಣನವ್ರ ಹಿಂದೆ, ಅಥವಾ ಬಸವಣ್ಣನವ್ರು ಹೋಗಿದಾರೆ ಅಂತ ಕೆಲವು ಕಡೆ ಪ್ರಸ್ತಾಪ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಕೆಲವ್ರು ಹೇಳ್ತಾರೆ ಬಸವಣ್ಣರ ಅನುಯಾಯಿಗಳು ಹೋಗಿದ್ರು, ಅವ್ರ ಮೂಲಕ ಬಂದ್ರು ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣನವರೇ ಹೋಗಿರ್ಲಿ ಅಥವಾ ಬಸವಣ್ಣರ ಅನುಯಾಯಿಗಳೇ ಹೋಗಿರ್ಲಿ, ನಮಗೆ ಬೇಕಾಗಿದ್ದೇನೋ ಅಲ್ಲಿಂದ 6,000 ಜಂಗಮರು ನಮ್ಮ ಬಸವ ಕಲ್ಯಾಣಕ್ಕೆ ಬಂದ್ರು ಅನ್ನೋದೇ ನಮಗೆ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಬಂದಂತಕ್ಕೆ ಅವಾಗ ಅವನಿಗೆ ರಾಜ ಆದವನಿಗೆ ಆಶ್ಚರ್ಯ ಆಗುತ್ತೆ. 6,000 ಜನ ಹೋದ್ರಂದ್ರೆ ಏನದು ಅಂತ ಕೇಳಿದಾಗ ಅಲ್ಲಿ ಇದ್ದಂತ ವಿವರಿಸ್ತಾರೆ. ಯಾಕೆ ಅಂದ್ರೆ
ನೋಡ್ರಿ ಮಹಾರಾಜ್ರೆ, ಅಲ್ಲಿ ಬಹಳ ಎಷ್ಟು ಸಮಾನತೆ ಇದೆ ಅಂದ್ರೆ ಒಂದು ಪ್ರಮುಖವಾದದ್ದು ಏನಂದ್ರೆ ಮನುಷ್ಯರಂತೆ ಕಾಣ್ತಾರಂತೆ. ನೋಡ್ರಿ, ಈ ಮಾತು ಬಹಳ ಮುಖ್ಯ. ಅಲ್ಲಿ ಬಸವ ತತ್ವ, ಶರಣ ತತ್ವ ಏನಂದ್ರೆ ಮನುಷ್ಯರಂತೆ ಕಾಣ್ತಾರಂತೆ. ಅಲ್ಲಿ ಯಾವುದೇ ರೀತಿಯ ಲಿಂಗ ಭೇದ ಇಲ್ಲಂತೆ, ಜಾತಿ ಭೇದ ಇಲ್ಲಂತೆ, ಎಲ್ಲರನ್ನ ಸಮಾನವಾಗಿ ಕಾಣ್ತಾರಂತೆ. ಜೊತೆಗೆ ಇನ್ನೊಂದು ವಿಶೇಷ ನೀವು ತಿಳ್ಕೊಳ್ಳೇಬೇಕು ರಾಜ್ರೆ, ದೇವ್ರು ನಿರಾಕಾರ ಅಂತೆ. ಶರಣರ ದೃಷ್ಟಿಯಲ್ಲಿ, ಬಸವಣ್ಣನವರ ದೃಷ್ಟಿಯಲ್ಲಿ ದೇವರು ನಿರಾಕಾರ ಅಂತೆ. ಹಾಗೆ ಏಕದೇವೋಪಾಸನೆ ಇದೆ ಅಂತೆ. ಇಂತಹ ಒಂದು ತತ್ವವನ್ನ ಕೇಳಿ ಅವ್ರೆಲ್ರು ಹೋದ್ರು ಅಂತ ಹೇಳಿದಾಗ, ಅವಾಗ ರಾಜನಿಗೂ ಕೂಡ ಅಲ್ಲಿ ಬಹಳ ತನಗರಿವಿಲ್ಲದೆ ಬಸವ ತತ್ವಕ್ಕೆ, ಶರಣ ತತ್ವಕ್ಕೆ ಸೆಳೆತಾಗುತ್ತಂತೆ. ಅದಕ್ಕೆ ಅವಾಗ ನಿರ್ಧಾರ ಮಾಡ್ತಾರಂತವ್ರು ಮಹಾದೇವರಸ, ನಾನು ಕೂಡ ಹೋಗ್ಬೇಕು, ನಾನು ಬಸವಣ್ಣ ಆ ಒಂದು ಸಮಾನತೆ ತತ್ವನ ಸಾರದಂತ ಬಸವಣ್ಣನವ್ರನ್ನ ನಾನು ನೋಡ್ಬೇಕು, ನಾನು ಅವರ ಒಂದು ತತ್ವ ಪರಿಪಾಲನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ತನ್ನ ಹೆಂಡತಿ, ಇಲ್ಲಿದೆ ನೋಡ್ರಿ, ಇವತ್ತೇನ್ ನಾವು ಮೋಳಿಗೆ ಮಹಾದೇವಿ ಅಂತ ಹೇಳ್ತೀವಲ್ಲ, ಆ ತನ್ನ ಹೆಂಡತಿಯಾದಂತಹ ಗಂಗಾದೇವಿಯನ್ನ ಕರೀತಾರೆ. ಗಂಗಾದೇವಿ, ಇಂದಿನ ಮೋಳಿಗೆ ಮಹಾದೇವಿಯೇ ಅಂದಿನ ಗಂಗಾದೇವಿಯನ್ನ ಕರೆದು ಹೇಳ್ತಾರೆ, ನೋಡಮ್ಮ, ನಾನು ಈ ರೀತಿಯಲ್ಲಿ ನಾನು ಬಸವ ಕಲ್ಯಾಣದಲ್ಲಿ ಹಿಂಗೆ ಬಸವ ತತ್ವ ಇದೆ ಅಂತ, ಶರಣ ತತ್ವ, ಆ ತತ್ವ ನನಗೆ ಇಷ್ಟ ಆಗಿದೆ, ದಯಮಾಡಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಅವರಿಗೆ ಇಬ್ಬರಿಗೆ ಮಗ ಇರ್ತಾನೆ, ಲಿಂಗಾರತಿ ಅನ್ನುವಂತ ಮಗ, ಆ ಮಗನನ್ನ ನೋಡ್ಕೊಂಡು ಈ ಸಿಂಹಾಸನ, ಈ ರಾಜ್ಯಭಾರಕ್ಕೆ ಅವನಿಗೆ ಮಾರ್ಗದರ್ಶನ ಮಾಡ್ಕೊಂಡು ನೀನ್ ಇಲ್ಲೇ ಇರು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಗಂಗಾದೇವಿಯವರು ಹೇಳ್ತಾರೆ, ರಾಣಿಯಾದಂತ ಗಂಗಾದೇವಿಯವರು, ನೋಡಿ, ನಾನು ಕೂಡ ನನ್ನ ಸೇವಕಿಯರಿಂದ, ನನ್ನ ಗೆಳತಿಯರಿಂದ ಆ ಬಸವಣ್ಣನವರ ಚಿಂತನೆಗಳನ್ನ ಕೇಳಿದೀನಿ. ದಯಮಾಡಿ ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತೀನಿ. ನನಗೆ ಯಾವುದೇ ರೀತಿಯ ಈ ಸಿಂಹಾಸನದಲ್ಲಿ ಆಸಕ್ತಿ ಇಲ್ಲ, ದಯಮಾಡಿ ನನ್ನನ್ನ ನಿಮ್ಮೊಟ್ಟಿಗೆ ಕರೆದುಕೊಂಡು ಹೋಗಿ ಅಂತ ಒಂದು ವಿನಮ್ರವಾಗಿ ವಿನಂತಿಯನ್ನ ಮಾಡ್ಕೊಂಡಾಗ ಮಹಾದೇವ ಅವರು ಕೂಡ ಒಪ್ಪಿ, ಇಬ್ರು ನೋಡ್ರಿ ಅರಮನೆಯಿಂದ ಗುಡಿಸಿಲಿಗೆ ಸರಳ ದಂಪತಿಗಳಾಗಿ ಬಂದು ಜೀವನ ಮಾಡೋದಿಕ್ಕೆ ಅವರು ಸಿದ್ಧರಾಗ್ತಾರೆ. ಅಂದ್ರೆ ನಾವಿಲ್ಲಿ ಒಂದು ಅಂಶವನ್ನ ಏನ್ ಗಮನಿಸ್ಬೇಕಂದ್ರೆ, ಬಸವಣ್ಣನವರ ಚಿಂತನೆಗಳಿಗೆ ಎಂತಹ ಒಂದು ಶಕ್ತಿ ಇತ್ತು ಅನ್ನೋದನ್ನ ನಾವು ಗಮನಿಸ್ಬೋದು. ಹೀಗೆ ನಮ್ಮ ಬಸವ ಕಲ್ಯಾಣಕ್ಕೆ ಬಂದಂತಹ ಆ ಶರಣ ದಂಪತಿಗಳು ಒಂದು ವಿಶೇಷತೆ ಏನಂದ್ರೆ, ಅಲ್ಲಮ ಪ್ರಭುಗಳ ಶೂನ್ಯ ಸಂಪಾದನೆಯಲ್ಲಿ ಮೌಳಿಗೆಯಗಳ ಸಂಪಾದನೆ ಎಂಬ ಒಂದು ಭಾಗವೇ ಇರುವುದು. ಇದು ವಿಶೇಷ. ಇದು ಯಾಕೆಂದ್ರೆ ಶೂನ್ಯ ಸಂಪಾದನೆಯಲ್ಲಿ ಬರುವ ಶರಣರಿಗೆ ಎಲ್ರಿಗೂ ಅವಕಾಶ ಇಲ್ಲ. ಅಂದ್ರೆ ಎಲ್ಲಿ ಏನೋ ಒಂದು ವಿಶೇಷತೆ ಇರ್ಬೇಕು, ಅಂತ ಒಂದು ನಿಟ್ಟಿನಲ್ಲಿ ಮೌಳಿಗೆಯಗಳ ಸಂಪಾದನೆಯನ್ನು ಒಂದು ಭಾಗನೇ ಇಟ್ಟಿರೋದು ನೋಡಿ ನನಗೆ ಬಹಳಷ್ಟು ಖುಷಿ ಆಯ್ತು. ಜೊತೆಗೆ ಹೊನ್ನಳ್ಳಿಯ ಗೌರಂಕರ್ ಅವರು ಕೂಡ ಮೌಳಿಗೆಯ್ಯನ ಪುರಾಣ ಅನ್ನುವ ಒಂದು ಕೃತಿಯಲ್ಲೂ ಕೂಡ ಈ ದಂಪತಿಗಳ ಕುರಿತು ಉಲ್ಲೇಖ ಇದೆ, ಮತ್ತು ಅವ್ರ ಬಗ್ಗೆ ಪರಿಚಯ, ವಚನಗಳು, ಚಿಂತನೆಗಳ ಕುರಿತು ವಿಶ್ಲೇಷಣೆ ಇದೆ. ಇನ್ನು ಹೀಗೆ ನಮ್ಮ ಬಸವ ಕಲ್ಯಾಣಕ್ಕೆ ಬಂದಂತಹ ರಾಜ ರಾಣಿಯಾಗಿ ಸುಖದ ವೈಭೋಗದಲ್ಲಿ ಇರ್ಬೇಕಾದಂತಹ ರಾಜರಾಣಿಯಾದಂತವರು ನಮ್ಮ ಬಸವ ಕಲ್ಯಾಣಕ್ಕೆ ಬಂದು ಶರಣರೊಟ್ಟಿಗೆ ಕೂಡಿ ಒಂದು ಸರಳ ಜೀವನವನ್ನ ನಡೆಸ್ತಾ ಯಾವ ಕಾಯಕ ಮಾಡ್ತಾರೆ ಅಂದ್ರೆ, ಅವರ ಹೆಸರಲ್ಲೇ ಇದೆ ಮೋಳಿಗೆ. ಮೋಳಿಗೆ ಅಂದ್ರೆ ಕಟ್ಟಿಗೆಯ ಹೊರೆ. ಏನು ಕಟ್ಟಿಗೆ ಕಾಡಲ್ಲಿ ಹೋಗಿ ಒಣ ಕಟ್ಟಿಗೆಯನ್ನ ಕಟ್ಕೊಂಡು ಬಂದು ಅದನ್ನು ಹೊರೆ ಮಾಡ್ಕೊಂಡು ಹೋಗಿ ಮಾರಿ ಅದರಿಂದ ಬಂದಂತ ಹಣದಿಂದ ಜೀವನ ನಡೆಸಿ ಶರಣ ತತ್ವದ ಒಂದು ಪ್ರಕಾರ ಉಳಿದದ್ದನ್ನ ಜಂಗಮಕ್ಕೆ ಅರ್ಪಿಸಿ ಜೀವನವನ್ನ ಮಾಡ್ತಾ ಇರ್ತಾರೆ. ಇಂತಹ ಒಂದು ದಂಪತಿಗಳಲ್ಲಿ ಎಂತಹ ಒಂದು ನಿಸ್ವಾರ್ಥ ಭಾವ ಆಗಿರ್ಬೋದು, ಅಥವಾ ಅವರಿಗೆ ಶರಣ ತತ್ವವನ್ನು ಎಷ್ಟು ಅಪ್ಕೊಂಡ್ರು. ನಮ್ಮ ಕನ್ನಡ ನೆಲದಲ್ಲಿರೋ ಈಗಿರೋರಿಗೆ ಜನನ ಕೆಲವರು ಇನ್ನ ಶರಣ ತತ್ವವನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ನಿಜಕ್ಕೂ ಅದು ಬೇಸರದ ಸಂಗತಿ ಅಂತ ನಾನು ತುಂಬಾ ನೋವಿನಿಂದ ಹೇಳ್ತೀನಿ. ಯಾಕೆಂದ್ರೆ ಇದು ಬಸವ ಅಂದ್ರೆ ನೋಡ್ರಿ 3 ಅಕ್ಷರ, ಬೆಳಕು ಅಂದ್ರೂ 3 ಅಕ್ಷರ. ಈ ತತ್ವ ಎಲ್ಲಾ ಕಡೆ ಯಾರು ಅದನ್ನ ಅನುಸರಿಸ್ತಾರೋ ಅವರಲ್ಲಿ ನಾವು ಬೆಳಕನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ತತ್ವನ ಅಪ್ಪಿಕೊಂಡಂತಹ ಮೋಳಿಗೆ ಮಹಾದೇವಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬಸವ ಕಲ್ಯಾಣಕ್ಕೆ ಬಂದು ನಾನು ಏನನ್ನ ಕಂಡುಕೊಂಡೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಈ ವಚನ ನೋಡಿ, ಅಯ್ಯ ನಿಮ್ಮಾದ್ಯರ ವಚನವ ಕೇಳಿ ಎನ್ನಂಗದ ಭಂಗ ಹಿಂಗಿತ್ತು ನೋಡ. ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಲಿಂಗದ ಸಂಯೋಗವಾಯಿತು ನೋಡ.
ಅಯ್ಯ ನಿಮ್ಮ ಶರಣರ ಸಂಘದಿಂದ ಮಹಾಪ್ರಸಾದದ ಪರುಷವ ಕಂಡೆ, ಆ ಪರುಷದ ಮೇಲೆ 3 ಜ್ಯೋತಿಯ ಕಂಡೆ, ಆ ಜ್ಯೋತಿಯ ಬೆಳಕಿನಲ್ಲಿ 9 ರತ್ನವ ಕಂಡೆ, ಆ ರತ್ನಗಳ ಮೇಲೆ ಒಂದು ಅಮೃತದ ಕೊಡವ ಕಂಡೆ ಅಂತ ಹೇಳ್ತಾರೆ. ನೋಡ್ರಿ, ಅರಮನೆಯನ್ನ ಬಿಟ್ಟು ಬಂದೆ ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ ಒಂದು ಸಾರ್ಥಕ ಆಯ್ತು. ನನಗೇನು ಇಲ್ಲಿ ನಾನೇನ್ ನಿರೀಕ್ಷೆ ಇಟ್ಕೊಂಡು ಬಂದಿದ್ನೋ ಆ ನಿರೀಕ್ಷೆಯನ್ನು ನಾನು ತಲುಪಿದೆ. ಏನ್ ಸಿಕ್ತು ನನಗೆ ಶರಣರ ಸಂಘದಿಂದ ಅಂದ್ರೆ ಹೇಳ್ತಾರ ಅವರು, ನಿಮ್ಮ ಆದ್ಯರ ವಚನವ ಕೇಳಿ ಎನ್ನಂಗದ ಭಂಗ ಹಿಂಗಿತ್ತು ನೋಡ. ನೋಡ್ರಿ, ಇಲ್ಲಿ ಆದ್ಯರಂದ್ರೆ ಯಾರಾಗಿರ್ಬೋದು, ಬಸವಣ್ಣನಾಗಿರ್ಬೋದು, ಅಲ್ಲಮ್ಮ ಪ್ರಭುಗಳಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಮಡಿವಾಳ ಮಾಚಿದೇವರಾಗಿರ್ಬೋದು, ಎಲ್ರು ಸಿದ್ದರಾಮೇಶ್ವರರಾಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಇವರೆಲ್ಲರ ವಚನ ನೋಡ್ರಿ, ವಚನ ಅಂತ ಹೇಳಿದ್ರೆ ವಿನಃ ಅವ್ರ ಯಾವ್ದೋ ಶಾಸ್ತ್ರ ಎಂತ ಶ್ಲೋಕ ಅಥವಾ ಏನೋ ಮತ್ತೇನೋ ಹೇಳಿಲ್ಲ. ನೋಡ್ರಿ, ವಚನಕ್ಕೆ ಎಷ್ಟು ಶಕ್ತಿ ಇದೆ. ವಚನ ಅಂದ್ರೆ ಅನುಭವದ ಮೂಲಕ ಬಂದದ್ದನ್ನ ವಚನ ಅಂತ ನಾವು ಹೇಳ್ತೀವಿ. ಅವರೆಲ್ಲರ ವಚನವನ್ನ ಕೇಳಿ ಎನ್ನಂಗದ ಭಂಗ ಹಿಂಗಿತ್ತು. ಶರಣ ತತ್ವದ ಒಂದು ವಿಶೇಷತೆ ಏನು ಅಂದ್ರೆ, ಅಂಗ ಭಂಗ ಆಗ್ಬೇಕು, ಭಂಗ ಆಗಿ ಏನಾಗುತ್ತೆ, ಲಿಂಗವಾಗುತ್ತೆ. ಅಂಗವೇ ಲಿಂಗವಾಗುವುದೇ ಶರಣ ತತ್ವದ ಒಂದು ವಿಶೇಷತೆ. ಅಂತಹದ್ದನ್ನ ನಾನು ಕಂಡ್ಕಂಡೆ. ಅಂದ್ರೆ ನನ್ನ ಅಂಗ ಭಂಗವಾಗಿ ಅಂದ್ರೆ ಲಿಂಗವಾಯ್ತು, ನನ್ನ ಅಂಗವೇ ಲಿಂಗವಾದಂತಹ ಒಂದು ನನಗೆ ಅನುಭವಕ್ಕೆ ಬಂತು. ಅದು ಯಾರಿಂದ? ನಿಮ್ಮ ಶರಣರ ವಚನವನ್ನ ಕೇಳಿದ್ರಿಂದ, ನಿಮ್ಮ ಶರಣರ ಸಂಘದಿಂದ ನನ್ನ ಅಲ್ಲಿ ಇಂತಹ ಒಂದು ಬದಲಾವಣೆ ಆಯ್ತು ಅಂತ ಹೇಳ್ತಾ ಅವರು ಮುಂದುವರೆದಿರ್ತಾರೆ. ಶರಣರ ಸಂಘದಿಂದ ಮಹಾಲಿಂಗದ ಸಂಯೋಗವಾಯಿತು ನೋಡ. ನೋಡ್ರಿ, ನಮ್ಗೆಲ್ಲರಿಗೂ ಗೊತ್ತು, ಬಸವಣ್ಣನವರು ಅರಿವಿನ ಕುರುಹಾದಂತ ಇಷ್ಟಲಿಂಗವನ್ನ ಪ್ರತಿಪಾದನೆ ಮಾಡಿ ಎಲ್ರಿಗೂ ಕೂಡ ವೈಯಕ್ತಿಕವಾದಂತಹ ಪೂಜೆಗೆ ಅವಕಾಶ ಮಾಡಿಕೊಟ್ರು. ಆ ಒಂದು ಲಿಂಗದ ಒಂದು ನನಗೆ ದರ್ಶನವಾಯ್ತು. ಅರಿವಿನ ಕುರುಹಾದಂತ ಲಿಂಗದ ದರ್ಶನವಾಯ್ತು. ಅದರ ಜೊತೆಗೆ ಇನ್ನು ಮುಂದುವರೆದು ಹೇಳ್ತಾರವರು, ಮಹಾಪ್ರಸಾದದ ಪರುಷವ ಕಂಡೆ. ನೋಡ್ರಿ, ಪರುಷ ಅಂದ್ರೆ ಏನು ನಮ್ಗೆಲ್ಲರೂ ಗೊತ್ತೇ ಇದೆ. ಪರುಷಮಣಿ ಅಂತ ನಾವು ಕೇಳಿರ್ತೀವಲ್ಲ, ಕಬ್ಬಿಣವನ್ನ ಚಿನ್ನವನ್ನಾಗಿಸುವಂತಹ ಒಂದು ಮಣಿ ಅದು. ಅಂದ್ರೆ ಅಂತ ಕಲ್ಲಿಗೆ ಆ ನನ್ಗೆ ನಾನು ಒಬ್ಬ ಈಗ ನೋಡ್ರಿ, ನಮ್ಮ ಶರಣ ತತ್ವದಲ್ಲಿ ಇನ್ನೊಂದು ವಿಶೇಷವಾಗಿ ಏನ್ ಬರುತ್ತೆ ಅಂದ್ರೆ, ಭವಿಯಿಂದ ಭಕ್ತನಾಗ್ಬೇಕು. ಈಗ ನಾನು ಕಬ್ಬಿಣ ಆಗಿದ್ದೀನಿ, ನನ್ನನ್ನು ಚಿನ್ನ ಮಾಡಿದ್ದ್ಯಾವುದು ಅಂತ ಹೇಳ್ತಾ ಇರೋದು ಮೂಳಿಗೆ ಮಹಾದೇವರು. ನಾನು ಶರಣ ತತ್ವ ನನ್ನಲ್ಲಿ ಅಂತಹ ಒಂದು ಬದಲಾವಣೆಯನ್ನ ತಂತು. ಅಷ್ಟೇ ಅಲ್ಲ, ಅದ್ರ ಮೇಲೆ 3 ಜ್ಯೋತಿಯ ಕಂಡೆ. ಯಾವ 3 ಜ್ಯೋತಿಗಳು ಅಂದ್ರೆ, ಭಕ್ತಿ, ಜ್ಞಾನ ಮತ್ತು ಕ್ರಿಯೆ. ಇದು ಬಹಳ ಮುಖ್ಯ ಆಗುತ್ತೆ ನಮ್ಮ ವಚನ ತತ್ವದಲ್ಲಿ. ಭಕ್ತಿ, ಜ್ಞಾನ, ಕ್ರಿಯೆ ಅಂದ್ರೆ ಗುರು, ಲಿಂಗ ಮತ್ತು ಜ್ಞಾನ, ಈ 3 ನಾನು ಜ್ಯೋತಿಯನ್ನ ಕಂಡುಕೊಂಡೆ. ನನಗೆ ಜ್ಞಾನ ಆದ ಒಂದು ದರ್ಶನ ಆಯ್ತು. ಅದ್ರ ಜೊತೆಗೆ ಆ ಜ್ಞಾನವನ್ನ ಹೇಗೆ ಕ್ರಿಯೆಯಲ್ಲಿ ತರಬೇಕು ಅಂತ ಕಂಡ್ಕೊಂಡೆ. ಅದ್ರ ಜೊತೆಗೆ ನನಗೆ ಭಕ್ತಿ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡೆ. ಅದೆಲ್ಲ ಆಗಿದ್ದು ನನಗೆ ಯಾರಿಂದ ಅಂತ ಹೇಳ್ತಾರೆ, ಶರಣರ ಸಂಘದಿಂದ ಆಯ್ತು ಅಂತ ಹೇಳ್ದ ಮುಂದುವರೆದು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಅಮೃತದ ಕೊಡವ ಕಂಡೆ ಅಂತ ಹೇಳ್ತಾರೆ. ಏನಿದು ಅಮೃತದ ಅಂದ್ರೆ, ನಾವು ಬೇರೆ ರೀತಿಯಲ್ಲಿ ಕೇಳ್ತೀವಲ್ಲ, ಆ ಅಮೃತ ಅಲ್ಲ ಇಲ್ಲಿ. ಅಮೃತ ಅಂದ್ರೆ ಅರಿವು ಅನ್ನುವಂಥದ್ದು. ಯಾಕಂದ್ರೆ ಶರಣರು ಬಹಳಷ್ಟು ಅವರೆಲ್ಲರೂ ಪ್ರಯತ್ನ ಪಟ್ಟಿದ್ದು ತನ್ನನ್ನ ತಾನು ಅರ್ಥಕೊಳ್ಳೋದು, ತನ್ನೊಳಗಿನ ಅರಿವನ್ನ ವಿಸ್ತಾರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನೇ ಮಾಡಿ ಆ ದಿಸೆಯಲ್ಲಿ ಸಾಗಿ ಅದರಲ್ಲಿ ಯಶಸ್ವಿಯನ್ನ ಕಂಡಂತವ್ರು. ಅಂತಹ ಒಂದು ನಿಮ್ಮ ಶರಣರ ಸಂಘದಿಂದ ನನಗೆ ಅಮೃತದ ಕೊಡ ಅಂದ್ರೆ ಅರಿವಿನ ಕೊಡವನ್ನ ನಾನು ಕಂಡುಕೊಂಡೆ. ನನಗೆ ಎಷ್ಟು ಆನಂದ ಆಗ್ತಾ ಇದೆ. ನಾನು ಆ ಸಿಂಹಾಸನ, ರಾಜ್ಯಭಾರ, ವೈಭೋಗವನ್ನ ಬಿಟ್ಟು ಬಂದು ನನಗೆ ಸಾರ್ಥಕ ಆಯ್ತು ಬಸವಣ್ಣ, ಸಾರ್ಥಕ ಆಯ್ತು ಅಂತ ಎಲ್ರಿಗೂ, ಎಲ್ಲ ಶರಣರಿಗೂ ಧನ್ಯವಾದವನ್ನ ಹೇಳುವಂತಹ ಕಾರ್ಯವನ್ನ ಈ ಒಂದು ವಚನದಲ್ಲಿ ಮೂಳಿಗೆ ಮಹಾದೇವಿಯವರು ಮಾಡ್ತಾರೆ. ಹೌದು, ಅವರು ಜ್ಯೋತಿ ಕಂಡ್ರು ಅಂದ್ರು, ಅಮೃತದ ಕೊಡವ ಕಂಡ್ರು ಅಂದ್ರು. ಒಮ್ಮೆಲೆ ಆಯ್ತಾ ಇದೆಲ್ಲ? ಅಂದ್ರೆ ಹಂತ ಹಂತವಾಗಿ ಆಗ್ಬೇಕು ತಾನೆ. ಹೇಗೆ ಕಂಡ್ಕೊಂಡ್ರು ಅವ್ರ ಆ ಜ್ಯೋತಿಯನ್ನ, ಹೇಗೆ ಕಂಡ್ಕೊಂಡ್ರು ಅವರ ಅರಿವಿನ ಕೊಡವನ್ನ ಅಂತ ನಾವು ನೋಡೋದಾದ್ರೆ, ಅವರು ಮುಂದಿನ ಒಂದು ವಚನದಲ್ಲಿ ಹೇಳ್ತಾರೆ, ಕಲ್ಲು ಬಿತ್ತಿ ನೀರ ನೆರದಲ್ಲಿ ಪಲ್ಲವಿಸುವುದೇ ದಿಟದ ಬೀಜದ ವೃಕ್ಷದಂತೆ. ಶ್ರದ್ಧೆ, ಸನ್ಮಾರ್ಗ, ಭಕ್ತಿ ಇಲ್ಲದಲ್ಲಿ ಗುರುಭಕ್ತಿ, ಲಿಂಗ ಪೂಜೆ, ಚರಸೇವೆ ತ್ರಿವಿಧ ಇತ್ತವೇ ಉಳಿಯಿತ್ತು. ಮತ್ತೆ ನಿಜ ವಸ್ತುವಿನ ಸುದ್ದಿ ನಿಮಗೆತ್ತಣದೋ ಎನ್ನಯ್ಯ ಪ್ರಿಯ, ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನನಲ್ಲಿ ವಿಶ್ವಾಸ ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಈ ಒಂದು ವಚನ ಮೊದಲು ನಾನು ಭಕ್ತ, ನಾನು
ಭಕ್ತೆ ಅಥವಾ ನಾನು ಒಬ್ಬ ಒಂದು ತತ್ವದ ಅನುಯಾಯಿ ಅಂತ ನಾನು ಹೇಳ್ಬೇಕಂದ್ರೆ ನನ್ನಲ್ಲಿ ಏನಿರ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮೋಳಿಗೆ ಮಹಾದೇವಿಯವರು ಈ ಒಂದು ವಚನದಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಸರಳ, ಯಾರಿಗೆ ಒಂದು ಮಗುಗೆ ಹೇಳಿದ್ರು ಅರ್ಥ ಆಗುತ್ತೆ. ಯಾಕೆ ವಚನಗಳು ಅಷ್ಟು ಸರಳವಾಗಿದ್ದಾವೆ. ಒಂದ್ ದೊಡ್ಡ ಗ್ರಂಥವನ್ನ ಹೇಳುವಂತದನ್ನ 4, 5, 6, 8 ಸಾಲಲ್ಲಿ ಒಂದು ವಚನ ಹೇಳುತ್ತೆ. ಅಂತ ಶಕ್ತಿ ವಚನಗಳಿಗಿದೆ ಅನ್ನುವುದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಯಾಕೆಂದ್ರೆ ವಚನಗಳು ನಮ್ಮ ಕನ್ನಡ ನೆಲದ ಅಸ್ಮಿತೆ. ಈ ಒಂದು ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕಲ್ಲು ಬಿತ್ತಿ ನೀರಿನ ನೆಲದಲ್ಲಿ. ಈಗ ನನಗೆ ಒಂದು ಏನೋ ಫಲ ಬೇಕು, ಯಾವುದೋ ಒಂದು ಬೆಳೆ ಬೇಕು, ನಾನೇನ್ ಮಾಡ್ಬೇಕು, ಆ ಬೆಳೆ ಬೇಕಂದ್ರೆ ಅದಕ್ಕೆ ಸಂಬಂಧಿಸಿದ ಬೀಜವನ್ನ ಬಿತ್ತಿ ಅದರಿಂದ ಅದಕ್ಕೆ ನೀರಿದಾಗ ಮಾತ್ರ ನನಗೆ ನಾನು ನಿರೀಕ್ಷಿಸಿದ ಫಲ ಸಿಗುತ್ತೆ. ಅದು ಬಿಟ್ಟು ನಾನು ಒಂದು ನಾನು ಕಲ್ಲನ್ನ ಬಿತ್ತಿ ಅದಕ್ಕೆ ನೀರ್ ಎರೆದ್ರೆ ಅದು ಅಲ್ಲಿ ನಾವು ನಿಜವಾದ ಗಿಡವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಹೇಳ್ತಾರೆ ಅವರು, ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇಲ್ಲದಲ್ಲಿ. ಶ್ರದ್ಧೆ ಸನ್ಮಾರ್ಗ ಭಕ್ತಿ ಇಲ್ಲದಲ್ಲಿ ನೋಡ್ರಿ ನಮಗೆ ಯಾವ್ದು ಮುಖ್ಯ? ನಾನು ಒಬ್ಬ ತತ್ವದ ಅನುಯಾಯಿ ಆಗ್ಬೇಕಂದ್ರೆ ನನ್ನಲ್ಲಿ ಏನಿರ್ಬೇಕು? ಶ್ರದ್ಧೆ ಇರ್ಬೇಕು, ಸನ್ಮಾರ್ಗ ಇರ್ಬೇಕು, ಭಕ್ತಿ ಇರ್ಬೇಕು ಅಂತ ಹೇಳ್ತಾ, ಇವುಗಳು ಇಲ್ದೆ ನಾನು ಗುರು ಭಕ್ತಿ, ಶಿವಲಿಂಗ ಪೂಜೆ, ಚರಸೇವೆ ಈ 3 ಮಾಡ್ತಾ ಹೋದ್ರೆ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನಿಮಗೆ ಇನ್ನು ಸ್ಪಷ್ಟವಾಗಿ ನಾನು ಉದಾಹರಣೆ ಕೊಡೋದಾದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, ಎಲ್ಲ ಒಂದು ರೀತಿಯಲ್ಲಿ ಪ್ರತಿಷ್ಠೆ ಆಗ್ಬಿಟ್ಟಿದಾವೆ. ಅಂದ್ರೆ ನಾನು ಒಬ್ಬ ಇಸ್ಲಾಂ ಧರ್ಮದ ಅನುಯಾಯಿ ಅಂತ ನಾನು ಹೇಳ್ಬೇಕು ಅಂದ್ರೆ ನಾನೇನ್ ಮಾಡ್ಬೋದು? ನಾವು ಬಾಹ್ಯ ಆಚರಣೆಗೆ ನಾವು ಒತ್ತು ಕೊಟ್ಬಿಡ್ತಾ ಇದೀವಿ. ನಾನು 5 ಹೊತ್ತು ನಮಾಜ್ ಮಾಡ್ದೆ, ಉರ್ದು ಮಾತಾಡ್ದೆ, ಆಮೇಲೆ ರಂಜಾನ್ ಹಬ್ಬದಲ್ಲಿ ಬರುವಂತ ಒಂದು ತಿಂಗಳು ಉಪವಾಸ ಇದ್ದೆ. ಇಷ್ಟು ಇದ್ದು ನನ್ನ ಬೇಕಾಬಿಟ್ಟಿ ನನ್ನ ಜೀವನದಲ್ಲಿ ನಾನು ಹೆಂಗ ಸುಳ್ಳು ಹೇಳೋದು, ಒಬ್ರಿಗೆ ನೋವು ಮಾಡೋದಾಗಿರ್ಬೋದು, ಒಬ್ರಿಗೆ ಅನ್ಯಾಯ ಮಾಡೋದಾಗಿರ್ಬೋದು, ಒಬ್ರಿಗೆ ಮೋಸ ಮಾಡೋದಾಗಿರ್ಬೋದು, ಒಬ್ರು ದುಡ್ಡನ್ನು ನಾನು ತಿಂತಾ ಹೋದ್ರೆ ಇಲ್ಲಿ ಅರ್ಥ ಇರಲ್ಲ. ಇದು ಬಾಹ್ಯ ಆಚರಣೆಗಳು ಮಾತ್ರ ಆಗುತ್ತೆ. ನಾನು ಒಂದು ಆ ತತ್ವದ ಅನುಯಾಯಿ ಅಂತ ನಾನು ಹೇಳ್ಕೊಳ್ಬೇಕಂದ್ರೆ ಪ್ರವಾದಿ ಅವ್ರು ಏನ್ ಹೇಳಿದ್ದಾರೆ, ಎಲ್ರನ್ನ ಸಮಾನವಾಗಿ ಕಾಣ್ಬೇಕು ಅಂತ ಹೇಳಿದ್ದಾರೆ. ಆ ರೀತಿ ನಾನು ಸಮಾನವಾಗಿ ಕಾಣ್ಬೇಕು. ಎಲ್ಲ ದಾನ ಧರ್ಮ ಮಾಡ್ಬೇಕಂತ ಹೇಳಿದ್ದಾರೆ, ಅದನ್ನ ನಾನು ಮಾಡ್ಬೇಕು. ಒಬ್ರಿಗೆ ನೋವಾಗದಂತೆ ನಾನು ನಡ್ಕೊಳ್ಬೇಕು. ಒಬ್ರು ದುಡ್ಡನ್ನ ನಾನು ತಿನ್ಬಾರ್ದು ಅಂತ ಅದನ್ನ ಇದ್ದಾಗ ಮಾತ್ರ ನಾನು ಒಬ್ಬ ಪ್ರವಾದಿಯವರ ಅನುಯಾಯಿ ಅಂತ ನಾನು ಹೇಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಬಸವಣ್ಣನವರ ಅನುಯಾಯಿ ಅಂತ ಹೇಳ್ಕೊಳ್ಬೇಕು ಅಂದ್ರೆ ನಾನೇನ್ ಅನುಸರಿಸ್ಬೇಕು? ನಾನೇನ್ ಬಾಹ್ಯ ಆಚರಣೆಗಳು ನಾವೇನನ್ನ ನೋಡ್ತೀವಿ, ಈ ರುದ್ರಾಕ್ಷಿ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಇವೆಲ್ಲವೂ ಒಂದು ಭಾಗ, ತತ್ವದ ಅನುಸರಣೆಯಲ್ಲಿ ಒಂದು ಭಾಗ ಹೌದು. ಆದ್ರೆ ಅದೇ ಮುಖ್ಯವಲ್ಲ. ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಅದ್ರ ಜೊತೆಗೆ ತತ್ವನ ನಾವ್ ಎತ್ತಿಡ್ಬೇಕಾಗುತ್ತೆ. ಆದ್ರೆ ನಾವು ತತ್ವ ಬಿಡ್ತೀವಿ. ಯಾರೇ ಆಗಿರ್ಬೋದು, ಇದು ಇಲ್ಲಿ ಯಾವುದೇ ತತ್ವಕ್ಕೆ ನಾವು ಉದಾಹರಣೆ ಅದೇ ತತ್ವ ಇದೇ ತತ್ವ ಅಂತಲ್ಲ, ಮೊದಲಿಗೆ ನಾವು ತತ್ವ ಹಿಡಿಬೇಕೇ ವಿನಃ ಆಚರಣೆಗಳಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಇಲ್ಲಿ ಮೋಳಿಗೆ ಮಹಾದೇವರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಅವರು, ಮಲ್ಲಿಕಾರ್ಜುನನಲ್ಲಿ ವಿಶ್ವಾಸ ಬೇಕು. ನೋಡ್ರಿ, ನಂಬಿಕೆಯನ್ನ ದೇವ್ರು ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ನಾನು ದೇವ್ರಿದ್ದಾನೆ ಅಂತ ನಾನು ಪರಿಶುದ್ಧವಾಗಿ ನಾನು ತುಂಬಾ ದೃಢ ಸಂಕಲ್ಪದಿಂದ ಇದ್ದು ನಾನು ಅದರಲ್ಲಿ ನಾನು ಏನಾದ್ರೂ ಹಾದಿಯಲ್ಲಿ ಸಾಗಿದ್ರೆ ನನಗೆ ದೇವರ ದರ್ಶನ ಆಗುತ್ತೆ. ಅದೇ ನನಗ್ ಗೊಂದಲದಲ್ಲಿ ಅಯ್ಯೋ ದೇವ್ರಿದಾನೋ ಇಲ್ವೋ, ಅವ್ರಿಗೆ ಕಂಡಿದ್ದಾನೆ ನನಗ್ ಕಾಣ್ತಾನೋ ಇಲ್ವೋ, ಗೊಂದಲ, ಅಥವಾ ಅದೆಂಗಿರ್ತಾನೆ ದೇವ್ರು ಅಂತ ಈ ತರದನ್ನ ನಾವು ಅಂದ್ರೆ ಗೊಂದಲ ಆಗಿರ್ಬೋದು, ದ್ವಂದ್ವ ಇಟ್ಕೊಂಡ್ರೆ ನನಗೆ ಯಾವುದೇ ರೀತಿಯ ದೇವ್ರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಲ್ಲಿಕಾರ್ಜುನನಲ್ಲಿ ವಿಶ್ವಾಸ ಬೇಕು. ಅಂದ್ರೆ ದೇವರನ್ನ ನಂಬುವಲ್ಲಿ ಮೊದಲಿಗೆ ಏನ್ ಹೇಳ್ತಾರೆ, ಶ್ರದ್ಧೆ ಇರ್ಬೇಕು. ನನ್ನಲ್ಲಿ ಶ್ರದ್ಧೆ ಇರ್ಬೇಕು. ಯಾಕಂದ್ರೆ ನಾನು ಅರ್ಥ ಮಾಡ್ಕೊಂಡು ನಾನ್ ದೇವರನ್ನ ಕಾಣ್ಬೇಕು ಅನ್ನೋ ಒಂದು ಶ್ರದ್ಧೆ ಇದ್ರೆ ನಾನು ಸನ್ಮಾರ್ಗ ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ನಾನು ಸಾಗ್ಬೇಕು. ಜೊತೆಗೆ ಭಕ್ತಿ ಇರ್ಬೇಕು. ಈ 3 ಇದ್ದು ನಂಬಿಕೆ ಇದ್ಬಿಟ್ರೆ ನಾನು ದೇವರನ್ನ ಕಾಣೋದಿಕ್ಕೆ ಸಾಧ್ಯ ಇದೆ. ಇವನ್ನ ನಾವು ಬಿಟ್ಟೆ ಅಂದ್ರೆ ಶ್ರದ್ಧೆ ಮತ್ತು ಸನ್ಮಾರ್ಗ, ಭಕ್ತಿ ಇವು 3 ಇಲ್ಲದೆ ನಾನು ಏನೇ ಮಾಡಿದ್ರು ಅಂದ್ರೆ ಗುರು ಸೇವೆ, ಗುರು ಭಕ್ತಿ, ಶಿವಲಿಂಗ ಪೂಜೆ ಏನ್ ಮಾಡಿದ್ರು ಕೂಡ ಅದು ವ್ಯರ್ಥ ಅಂತ ಮೋಳಿಗೆ ಮಹಾದೇವರು ಬಹಳ ಸ್ಪಷ್ಟವಾಗಿ ಎಂತ ಮಗುಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಈ ವಚನದಲ್ಲಿ ಹೇಳ್ತಾರೆ. ಈ ವಚನವನ್ನ ನೋಡಿದಾಗ ನನಗೆ ಬಸವಣ್ಣನವರ ವಚನ ನೆನಪಾಯ್ತು. ನಾವು ಯಾರೇ ಶರಣರ ಬಗ್ಗೆ ಮಾತಾಡಿದ್ರು ನಮಗ್ ಅರಿವಿಲ್ಲದೆ ಅಲ್ಲಿ ಬಸವಣ್ಣನವರು ಬಂದು ಹೋಗ್ಬಿಡ್ತಾರೆ. ಯಾಕಂದ್ರೆ ಈ ತತ್ವಕ್ಕೆ ಮೂಲನೇ ಬಸವಣ್ಣನವರು. ಆದ್ದರಿಂದ ಆ ವಚನ ಯಾವುದು? ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪ ಹೊಯ್ದೆಡೆ ಸಿಹಿ ಆಗಬಲ್ಲದೆ ಕಹಿ ಆಗಬಲ್ಲದೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನನಗೊಂದು
ಸಿಹಿಯಾದ ಫಲ ಬೇಕು, ನನಗೆ ಸಿಹಿಯಾದ ಫಲ ಬೇಕಂದ್ರೆ ನಾನು ಮಾವಿನ ಹಣ್ಣಿನ ಬೀಜ ಹಾಕಿದ್ರೆ ಮಾವಿನ ಹಣ್ಣು ಸಿಗುತ್ತೆ, ಮತ್ತೆ ನನಗೆ ಸಿಹಿಯಾದ ಹಣ್ಣು ಸಿಗುತ್ತೆ. ನಾನು ಸಿಹಿಯನ್ನ ಬಯಸಿ ಬೇವಿನ ಬೀಜ, ಕಹಿಯ ಗುಣ ಇರುವಂತಹ ಬೇವಿನ ಬೀಜವನ್ನ ಹಾಕಿದ್ರೆ ಅಲ್ಲಿ ನನಗೆ ಸಿಹಿಯಾದ ಫಲ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಅದ್ರ ಸುತ್ತ ನಾನು ಬೇವಿನ ಬೀಜ ಏನು ತುಪ್ಪ ಇದು ಹಾಲು ಇದ್ರು ಅದೆಲ್ಲ ಸಿಹಿ ಆಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಂತ ಬಸವಣ್ಣನವ್ರು ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಮೋಳಿಗೆ ಮಹಾದೇವರು ಇದನ್ನೇ ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಕಲ್ಲನ್ನ ಬಿತ್ತಿ ನಾನು ಹೇಗೆ ನೀರೆರೆದ್ರಲ್ಲಿ ನಮಗೆ ಸಸ್ಯ ಸಿಗೋದಿಲ್ವೋ, ಗಿಡ ಬರೋದಿಲ್ವೋ, ಅದೇ ರೀತಿ ಅಂದ್ರೆ ಇದು ಎಲ್ಲದರ ಅರ್ಥ ಏನು ಅಂದ್ರೆ ನಮ್ಮ ಅಂತರಂಗ ಶುದ್ಧಿ ಇರ್ಬೇಕು. ನಮ್ಮ ಅಂತರಂಗ ಶುದ್ಧಿ ಇದ್ದಾಗ ಮಾತ್ರ ನಾವು ಅಂದುಕೊಂಡದ್ದು ಸಾಧಿಸ್ಲಿಕ್ಕೆ, ನಾವು ನಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮೋಳಿಗೆ ಮಹಾದೇವಿಯವರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನರ್ಥ, ಇಲ್ಲಿ ಅಂದ್ರೆ ನಮ್ಮ ಅಂತರಂಗ ಶುದ್ಧಿ ಇರ್ಬೇಕು. ದೇವರನ್ನ ಕಾಣ್ಬೇಕಂದ್ರೆ ನಮ್ಮ ಅಂತರಂಗ ಶುದ್ಧಿ ಇರ್ಬೇಕಂತ ಈ ವಚನದಲ್ಲಿ ಹೇಳಿದ್ರೆ, ಹೌದು ಅಂತರಂಗ ಶುದ್ಧಿ ಆಯ್ತು. ಇವಾಗ ಶುದ್ಧಿ ಆದ ತಕ್ಷಣ ನಾನು ಮುಂದಿನದ್ದು ಏನ್ ಮಾಡ್ಬೇಕು, ಯಾವ ಹಂತವನ್ನ ನಾನು ತಲುಪಬೇಕು ಅಂದ್ರೆ ನಾನು ಅರಿಬೇಕು ಅಂತ ಹೇಳ್ತಾರೆ ಮೋಳಿಗೆ ಮಹಾದೇವಿಯವರು. ನಮಗೆಲ್ಲರಿಗೂ ಗೊತ್ತೇ ಇದೆ ಶರಣ ತತ್ವದಲ್ಲೇನು ನನ್ನನ್ನ ನಾನು ಅರಿಬೇಕು. ಅದಕ್ಕೆ ಬಾಲಸಂಗವನ್ನ ಹೇಳ್ತಾರೆ, ತನ್ನ ತಾನರಿತು ತಾನ್ಯಾರೆಂದು ತಿಳಿದೊಡೆ ತನಗೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ನೋಡ್ರಿ, ನನ್ನನ್ನ ನಾನು ಹತ್ಕೊಳ್ಬೇಕು. ನೀನ್ ದೇವ್ರ ಎಲ್ಲೋ ಇದನಪ್ಪ, ಅಲ್ಲೆಲ್ಲೋ ಇರೋಂತ ದೇವ್ರನ್ನ ಅರಿಯೋದಲ್ಲ, ನಿನ್ನೊಳಗೇ ದೇವ್ರಿದಾನೆ, ನಿನ್ನಲ್ಲೇ ಇದಾನೆ, ನೀನ್ ಕಂಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಭಿನ್ನವಾದ ವಿಶಿಷ್ಟವಾದಂತಹ ಒಂದು ಪರಿಕಲ್ಪನೆಯನ್ನ ನೀಡಿದ್ದು ಬಸವ ತತ್ವ, ಶರಣ ತತ್ವ ಅಂತ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ತಾ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವಿಯವರು ಹೇಗೆ ನನ್ನನ್ನು ನಾನು ಕಂಡ್ಕೊಳ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ ವಚನ ಏನು ಅಂದ್ರೆ, ತನ್ನ ಕಣ್ಣಿಂದ ಕನ್ನಡಿಯ ನೋಡಿ ಆ ದೃಷ್ಟಿ ಕಾಣಲಿಕ್ಕೆ ಕಣ್ಣೋ ಕನ್ನಡಿಯೋ. ತನ್ನ ಕಣ್ಣಿಂದ ಕನ್ನಡಿಯ ನೋಡಿ ಆ ದೃಷ್ಟಿ ಕಾಣಲಿಕ್ಕೆ ಕಣ್ಣೋ ಕನ್ನಡಿಯೋ. ಆ ಉಭಯದ ದೃಷ್ಟಿಯಿಂದ ಇಷ್ಟದ ದೃಷ್ಟವ ಕಂಡು ಉಭಯ ನಿಶ್ಚಯವಾದಲ್ಲಿ ಕೈವಲ್ಯವೆಂಬ ಕರ್ಕಶ ಬೇಡ. ಕೈಯ ಮುದ್ದೆಯ ಕೆಡಹಿದಲ್ಲಿ ಬಾಯಿಗೆ ಬಯಲು ಅದ ನಿಮ್ಮ ನೀವೇ ತಿಳಿದುಕೊಳ್ಳಿ ಅಂತ ಹೇಳ್ತೇವೆ. ನೋಡ್ರಿ, ಇದು ಒಂದು ವಚನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಮೋಳಿಗೆ ಮಹಾದೇವಿ ಅವರು ಅಂದ್ರೆ, ನೋಡ್ರಿ, ಅವ್ರು ನಮ್ಮ ರಾಜ್ಯದವರಲ್ಲ, ಕನ್ನಡವನ್ನ ಕಲಿತು ಇಷ್ಟ್ರ ಮಟ್ಟಿಗೆ ಅವರು ಅಂದ್ರೆ ಅವರಿಂದ ಈ ರೀತಿಯಾದಂತ ಅನುಭವದ ನುಡಿಗಳನ್ನ ನುಡಿಸಿದ್ದ್ಯಾರು? ಬಸವಣ್ಣನವರು. ಅಂದ್ರೆ ಎಂತಹ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಅಂತಹ ಒಂದು ಮ್ಯಾಜಿಕ್ ಅನ್ನ ಮಾಡದಂತಹ ಬಸವಣ್ಣನವ್ರನ್ನ ನೆನೆಸ್ಕೊಳ್ಳಬೇಕು. ಈ ಒಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈಗ ನಮಗೆ ಕಣ್ಣಿದೆ, ನಮ್ಮೆಲ್ಲರಿಗೂ ಕಣ್ಣಿದೆ. ಆ ಒಂದು ವಿಶೇಷ ಏನಂದ್ರೆ, ಆ ಕಣ್ಣನ್ನ ತನ್ನನ್ನು ತಾನು ನೋಡ್ಕೊಳಕ್ ಸಾಧ್ಯ ಇಲ್ಲ. ನಾನು ಆ ಕಣ್ಣು ತನ್ನನ್ನು ತಾನು ನೋಡ್ಕೊಳ್ಬೇಕಂದ್ರೆ ಅದಕ್ಕೆ ಒಂದು ಕನ್ನಡಿ ಬೇಕು, ಹೌದಲ್ವಾ? ನೀವು ಯೋಚನೆ ಮಾಡ್ರಿ, ನಮಗೆ ಕಣ್ಣಿದಾವೆ, ಕಣ್ಣಿಗೆ ನೋಡುವಂತ ಶಕ್ತಿ ಇದೆ, ತನ್ನನ್ನು ತಾನು ನೋಡ್ಕೊಳ್ಳಲ್ಲ. ತನ್ನನ್ನು ತಾನು ನೋಡ್ಕೊಳ್ಬೇಕಂದ್ರೆ ಒಂದು ಕನ್ನಡಿ ಬೇಕು. ಇಲ್ಲಿ ಎಷ್ಟು ಚೆನ್ನಾಗಿ ಮೋಳಿಗೆ ಮಹಾದೇವಿ ಹೇಳ್ತಾರಂದ್ರೆ, ಅಲ್ಲಿ ಕನ್ನಡಿ ಯಾವುದು? ಇಷ್ಟಲಿಂಗ, ಅರಿವಿನ ಕುರುಹ ಆದಂತ ಇಷ್ಟಲಿಂಗ. ನಿನ್ನೊಳಗೆ ಅರಿವಿದೆ, ನಿನ್ನೊಳಗೆ ಆತ್ಮ ಇದೆ. ಆತ್ಮವನ್ನ ನೀನ್ ನೋಡ್ಕೊಳ್ಬೇಕು ಅಂದ್ರೆ ನಿನಗೆ ಏನ್ ಬೇಕು? ಇಷ್ಟಲಿಂಗ. ಬಸವಣ್ಣನವರು ಇಲ್ಲಿ ಪ್ರತಿಪಾದಿಸಿದಂತಹ ಅರಿವಿನ ಕುರುಹ ಆದಂತ ಇಷ್ಟಲಿಂಗವನ್ನ ನೀನು ಕನ್ನಡಿಯಾಗಿ ಬಳಸ್ಕೊಂಡು ಅದನ್ನ ನೀನು ನಿನ್ನ ಅರಿವನ್ನ ವಿಸ್ತಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವಿಯವರು ಹೇಳ್ತಾರೆ. ಮೋಕ್ಷ, ನೀನ್ ಅದಕ್ಕೆಲ್ಲ ಕೈವಲ್ಯ ಅಂದ್ರೆ ಮೋಕ್ಷ. ಅಂದ್ರೆ ನೀನ್ ಅದ್ರ ಬಗ್ಗೆ ಜಾಸ್ತಿ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿನ್ನನ್ನ ನೀನು ಇಷ್ಟಲಿಂಗದ ಮೂಲಕ, ಇಷ್ಟಲಿಂಗವೆಂಬ ಕನ್ನಡಿಯ ಮೂಲಕ ನಿನ್ನನ್ನ ನೀನು ತಿಳ್ಕೊಂಡಾಗ ನಿನ್ನ ಅರಿವಿನ ವಿಸ್ತಾರ ಆಗ್ತಾ ಹೋಗುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಿಮಗೆ ಇಲ್ಲಿ ನಾನು ಒಂದೇ ಒಂದು ಚಿಕ್ಕ ಸನ್ನಿವೇಶವನ್ನ ಹೇಳ್ತೀನಿ. ಇಷ್ಟಲಿಂಗ ಏನು, ಇಷ್ಟಲಿಂಗ ಅಂದ್ರೆ ಏನು, ಹೇಗೆ ನಮಗೆ ಇಷ್ಟಲಿಂಗ ಕನ್ನಡಿ ಆಗುತ್ತೆ ಅಂತ ನಾವು ಹೇಳೋದಾದ್ರೆ, ಅಮೆರಿಕದ ಒಂದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಕೊರಳಲ್ಲಿ ಇಷ್ಟಲಿಂಗವನ್ನು ಹಾಕೊಂಡೋಗಿರ್ತಾನೆ. ಇಷ್ಟಲಿಂಗದ ಕರಡಿಗೆ ತರ ಗೊತ್ತಿರುತ್ತಲ್ಲ ನಿಮಗೆ, ಆ ಇಷ್ಟಲಿಂಗವನ್ನು ಹಾಕೊಂಡೋದಾಗ ಅವನ ಸ್ನೇಹಿತರು ಕೇಳ್ತಾರೆ, ವಾಟ್ ಈಸ್ ದಿಸ್? ಇಟ್ಸ್ ಲುಕ್ಸ್ ಲೈಕ್ ಬೈನಾಕ್ಯುಲರ್ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಎಸ್ ಇಟ್ ಈಸ್ ಬೈನಾಕ್ಯುಲರ್ ಬ್ಲೆಸ್ಡ್ ಬೈ ಅವರ್ ಸ್ವಾಮೀಜಿ ಟು ಸಿ ಅವರ್ ಗಾಡ್ ಅಂತ ಹೇಳ್ತಾನೆ. ನೋಡ್ರಿ, ಹೌದು ಅಂದ್ರೆ ಯಾಕೆ ನಾವು ಬೈನಾಕ್ಯುಲರ್ ಅನ್ನು ಬಳಸ್ತೀವಿ? ದೂರದ ವಸ್ತುವನ್ನ ನೋಡ್ಲಿಕ್ಕೆ ಬಳಸ್ತೀವಿ. ಅದಕ್ಕೆ ಅವಾಗ ಹೇಳ್ತಾನೆ, ಹೌದು ಇದು ಬೈನಾಕ್ಯುಲರೇ. ಯಾರು ಕೊಟ್ಟಿದ್ದಾರೆ ನಮಗೆ? ನಮ್ಮ ಧರ್ಮಗುರು ಆದಂತಹ ಬಸವಣ್ಣನವರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಟು ಸಿ ಅವರ್ ಗಾಡ್ ಅಂದ್ರೆ
ದೇವರು ಅಲ್ಲಿ ದೂರದಲ್ಲಿರುವಂತಹ ದೇವರನ್ನ ಕಂಡ್ಕೊಳ್ಳಿಕ್ಕೆ ಅಥವಾ ನನ್ನೊಳಗೆ ಇರುವಂತಹ ದೇವರನ್ನ ಕಂಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಅಂತ ಆ ಮಗು ಎಷ್ಟು ಚೆನ್ನಾಗಿ ಉತ್ತರ ಕೊಡುತ್ತೆ. ಇದರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ನಮಗೆ ಇಷ್ಟಲಿಂಗವನ್ನ ನಾವು ಕನ್ನಡಿಯರು ನನ್ನೊಳಗಿನ ಅರಿವನ್ನ ವಿಸ್ತಾರ ಮಾಡ್ಕೊಳ್ಳೋದಿಕ್ಕೆ, ನನ್ನೊಳಗಿನ ಆತ್ಮವನ್ನ ನಾನು ಕಂಡುಕೊಳ್ಳಿಕ್ಕೆ ಅದನ್ನ ನಾನು ಕನ್ನಡಿಯಾಗಿ ಬಳಸ್ಕೊಳ್ಬೇಕು ಅಂತ ಬಹಳ ಚೆನ್ನಾಗಿ ಮೋಳಿಗೆ ಮಹಾದೇವಿಯವರು ಈ ಒಂದು ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಯ್ತು, ಈಗ ನನ್ನ ಅಂತರಂಗವನ್ನು ಶುದ್ಧಿ ಮಾಡ್ಕೊಂಡೆ, ನನ್ನ ಅರಿವನ್ನ ವಿಸ್ತಾರ ಮಾಡ್ಕೊಳ್ಳೋದಿಕ್ಕೆ ಇಷ್ಟಲಿಂಗವನ್ನ ನಾನು ಕನ್ನಡಿಯಾಗಿ ಬಳಸ್ಕೊಂಡೆ. ಮುಂದಿನ ಹೆಜ್ಜೆ ಏನು ಅಂದ್ರೆ, ಎಷ್ಟು ಚೆನ್ನಾಗಿ ಮುಂದಿನ ಏನ್ ಮಾಡ್ಬೇಕು ಅನ್ನೋದನ್ನ ಮೋಳಿಗೆ ಮಹಾದೇವಿಯರು ಹೇಳ್ತಾರೆ. ಮುಂದೆ ನನ್ನ ಯಾವ ಹಂತವನ್ನ ನಾನು ಯಾವ ಹೆಜ್ಜೆಯನ್ನ ನಾನು ಇಡ್ಬೇಕು ಅಂತ ಹೇಳ್ತಾರೆ ಅವರು. ಪೂಜಿಸುವವರ ಕಂಡು ಆ ಗುಣವ ತಾಗೈಗೊಂಡು ಪೂಜಿಸದೆ, ಬ್ರಹ್ಮವ ನುಡಿದವರ ಕಂಡು ಶೇಷವನು ಈಚೆಯಲ್ಲಿ ನುಡಿಯದೆ, ತನ್ನ ಸ್ವಾಯನುಭವ ಪೂಜೆ, ತನ್ನ ಸ್ವಯ ಸಿದ್ಧವಾದ ನುಡಿ, ಇಂತಿ ಉಭಯಸ್ಥಲ ಕೂಡಿ ಕ್ಷೀರ ನೀರಿನಂತೆ ಹೊರೆಯಿಲ್ಲದೆ ವರ್ಣಭೇದವಿಲ್ಲದೆ ಕೂಡಬೇಕು, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನನಲ್ಲಿ ಅಂತ ಹೇಳ್ತಾರೆ. ನೋಡಿ, ಈ ಒಂದು ವಚನ ಅಂದ್ರೆ ಮೊದಲನೇ ವಚನದಲ್ಲಿ ಏನ್ ಹೇಳಿದ್ರು, ನನ್ನ ಅಂತರಂಗ ಶುದ್ಧಿ ಇರ್ಬೇಕು, ನನ್ನಲ್ಲಿ ಶ್ರದ್ಧೆ ಇರ್ಬೇಕು, ಸನ್ಮಾರ್ಗದಲ್ಲಿ ನಡ್ಬೇಕು, ಭಕ್ತಿ ಇರ್ಬೇಕಂತ ಹೇಳಿದ್ರು. ಅದರ ಮುಂದಿನ ಹೆಜ್ಜೆಯನ್ನ ಇಷ್ಟಲಿಂಗ, ಏನು ನಮಗೆ ನಿರಾಕಾರಮಯವಾದಂತ ಶಿವನನ್ನ ನೋಡ್ಲಿಕ್ಕೆ ನನಗೆ ಏನ್ ಬಸವಣ್ಣನವರು ಕೊಟ್ಟಿದಾರಲ್ಲ, ಆ ಇಷ್ಟಲಿಂಗವನ್ನ ಕನ್ನಡಿಯಾಗಿ ಮಾಡ್ಕೊಳ್ಬೇಕು. ನಂತರ ನಾನೇನ್ ಮಾಡ್ಬೇಕು, ನನ್ನಲ್ಲಿ ಯಾವ ಗುಣಗಳನ್ನ ನಾನು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಪೂಜಿಸುವವರ ಕಂಡು ನೋಡ್ರಿ, ನಾವ್ ಇವತ್ತು ದಿನಗಳಲ್ಲಿ ಪೂಜೆಗಳೆಲ್ಲ ಪ್ರತಿಷ್ಠೆಗಳಾಗ್ಬಿಟ್ಟಿದಾವೆ. ನಾವ್ ಯಾರೋ ಒಬ್ಬ ಫ್ರೆಂಡ್ಸ್ ಏನೋ ಒಂದು ಪೂಜೆ ಮಾಡಿದ್ರು ಅಂದ್ರೆ ಎಲ್ಲರನ್ನು ಕರೆಸಿ ಅಲ್ಲಿ ಭಕ್ತಿ ಇಲ್ಲದೆ ಇದ್ರು ಕೂಡ ಆಡಂಬರದ ಪೂಜೆಗಳನ್ನ ಮಾಡಿಸಿ ನಾನೇನೋ ಮಾಡ್ಬಿಟ್ಟೆ, ನಾನೇನೋ ದೇವ್ರನ್ನ ನನ್ ಮನೆಗ್ ಕರ್ಸ್ಕೊಂಡ್ಬಿಟ್ಟೆ ಅನ್ನೋ ಒಂದು ಅರ್ಥವಿಲ್ಲದ ಒಂದು ಪೂಜಾ ವಿಧಾನಗಳಲ್ಲಿ ಭಾಗವಹಿಸ್ತಿರೋದನ್ನ ನಾವೆಲ್ಲ ನೋಡ್ತಾ ಇದೀವಿ. ಅದು ಒಂದು ದೊಡ್ಡಸ್ತಿಕೆ ಆಗ್ಬಿಟ್ಟಿದೆ. ಪೂಜೆ ದೇವ್ರ ಕಾಣೋದು ಅಂದ್ಬಿಟ್ರೆ ದೊಡ್ಡಸ್ತಿಕೆ ಆಗ್ಬಿಟ್ಟಿದೆ. ಹರಕೆ ಹೊತ್ಕೊಳ್ಳೋದಾಗಿರ್ಬೋದು ಅಥವಾ ದಾನ ಧರ್ಮ ಮಾಡೋದು ಕೂಡ ಒಂದು ದೊಡ್ಡಸ್ತಿಕೆ ಆಗ್ಬಿಟ್ಟಿದೆ. ಇದಲ್ಲ ಅಂತ ಮೋಳಿಗೆ ಮಹಾದೇವರು ಹೇಳ್ತಾರೆ. ನೀನ್ ಯಾರೋ ಬೇರೆಯವ್ರನ್ನ ನೋಡಿ, ಬೇರೆಯವ್ರಿಗೋಸ್ಕರ ಬೇರೆಯವ್ರು ಯಾರೋ ಮಾಡ್ತಾರಂತ ನೀನ್ ಮಾಡೋದಲ್ಲ. ಯಾವಾಗ ನೀನ್ ಬೇರೆಯವ್ರನ್ನ ಅನುಸರಿಸ್ಬೇಕು, ಅವ್ರು ಏನ್ ಶ್ರದ್ಧೆಯಿಂದ ಮಾಡಿರ್ತಾರಲ್ಲ ಆ ಶ್ರದ್ಧೆಯನ್ನ ನಿನ್ನಲ್ಲಿ ಮೈಗೂಡಿಸ್ಕೊಳ್ಬೇಕು, ಆ ಗುಣವನ್ನ ಕಂಡ್ಕೊಳ್ಬೇಕೆ ವಿನಃ ಈ ಸಾಲನ ನಾನು ಹೆಚ್ಚು ವಿವರಣೆಯನ್ನು ಕೊಡಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬ್ರಹ್ಮವ ನುಡಿಯುವವರ ಕಂಡು ಶೇಷವನ್ನು ಈಚೆಯಲ್ಲಿ ನುಡಿಯದೆ ಅಂದ್ರೆ ನೋಡ್ರಿ, ಅರ್ಥ ಆಗುತ್ತೆ. ನಾವ್ ದೇವ್ರು ಅಂದ್ರೆ ನಮಿಗ್ ಮಾತ್ರ, ನಿಮಗ್ ಯಾರಿಗೂ ಅಲ್ಲ. ದೇವ್ರು ಅಂದ್ರೆ ನಮಿಗ್ ಮಾತ್ರ ಅಧಿಕಾರ ಇರೋದು ಅನ್ನುವಂಥದ್ದನ್ನ ಏನು ಎಲ್ಲ ಜನರ ಅನಾದಿ ಕಾಲದಿಂದಲೂ ಬಿಂಬಿಸ್ತಾ ಬಂದ್ರಲ್ಲ, ಅದು ಬೇರೆಯವ್ರಿಗೆ ಬಿಟ್ಕೊಡದೆ ದೇವ್ರು ಅಂದ್ರೇನೆ ನಮಿಗಷ್ಟೇ, ನೀವೆಲ್ಲ ಅದಕ್ಕೆ ಅರ್ಹರಲ್ಲ ಅನ್ನುವಂಥದ್ದನ್ನ ಏನು ಬಿಂಬಿಸ್ತಾ ಬಂದ್ರಲ್ಲ, ಅದಲ್ಲ. ಅದು ಯಾವುದು ದೇವ್ರನ್ನ ಕಂಡುಕೊಳ್ಳೋ ಮಾರ್ಗ ಅಂತ ಎಷ್ಟು ಚೆನ್ನಾಗಿ ಮೋಳಿಗೆ ಮಹಾದೇವರು ಹೇಳ್ತಾರೆ ಅಂದ್ರೆ, ತನ್ನ ಸ್ವಾಯನುಭವ ಪೂಜೆ, ತನ್ನ ಸ್ವಯ ಸಿದ್ಧವಾದ ನುಡಿ. ನೋಡ್ರಿ, ತನ್ನ ಅನುಭವದ ಮೂಲಕ ಒಂದು ವಚನಗಳದ ಇನ್ನೊಂದು ವಿಶೇಷತೆ ಏನಂದ್ರೆ, ಅವೆಲ್ಲ ಯಾರೋ ಹೇಳಿದ್ರು ಅಂತ ಬರ್ದಿತ್ತಲ್ಲ, ತಮ್ಮ ಅನುಭವಗಳ ಮೂಲಕ. ನೋಡ್ರಿ, ಅವ್ರ ಏನೇನ್ ಕಾಯಕ ಮಾಡ್ತಾರ ಆ ಕಾಯಕದಲ್ಲಿ ಅರ್ಥವಾಗುವಂತ ಪದಗಳನ್ನ ಬಳಸಿ ವಚನಗಳನ್ನ ಬರ್ದಿದ್ದಾರೆ ಶರಣರು. ಈಗ ನಾವ್ ಆಯ್ದಕ್ಕಿ ಲಕ್ಕಮ್ಮನ ನೋಡಿದ್ರೆ ಆ ಅಕ್ಕಿ ಹಾಸ್ಕೊಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಮೂಳಿಗೆ ಮರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅಕ್ಕಿ ಇದು ಹದವಿಲ್ಲದೆ ಹುಟ್ಟಿದಂತ ಅಕ್ಕಿ ನುಚ್ಚಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಡಿಕೆ ಮಾಡೋರು ಹದವಿಲ್ಲದೆ ಮಣ್ಣ ತಗೊಂಡ್ರೆ ನಮ್ಮ ಮಡಿಕೆ ಸರಿಯಾಗಿ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲವೂ ಅವರ ಅನುಭವದ ಮೂಲಕ ಆದಂತಹ ನುಡಿಗಳನ್ನ ಅವರು ವಚನಗಳಲ್ಲಿ ಇಳಿಸ್ತಾ ಹೋದ್ರು. ಇಂತಹ ಒಂದು ನಮ್ಮಿಂದ ನಾನು ವೈಯಕ್ತಿಕವಾಗಿ ದೇವರನ್ನ ಕಾಣ್ಕೊಳ್ಳೋದಕ್ಕೆ ನನ್ನ ಸ್ವಾನುಭವದ ಮೂಲಕ, ಅದರ ನುಡಿಯ ಮೂಲಕ ಎರಡು ಒಂದಾಗಿ ವರ್ಣಭೇದವಿಲ್ಲದೆ ಹೆಂಗೆ ಕೂಡ್ಬೇಕು ಅವೆರಡು ಅಂದ್ರೆ ಕ್ಷೀರ ನೀರಿನಂತೆ. ನೋಡ್ರಿ, ನಾವು ಹಾಲು ಮತ್ತೆ ನೀರನ್ನ ನಾವು ಮಿಶ್ರಣ ಮಾಡಿದಾಗ ಅಲ್ಲಿ ನಾವು ಎರಡನ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನದಿಯೊಳಗೆ ನದಿ ಬೆರೆಸಿದಂತೆ ಹೇಳ್ತಾರೆ ಬಸವಣ್ಣನವರು. ಅಂದ್ರೆ ಆ ರೀತಿಯಾದಂತಹ ಒಂದು ಮಿಶ್ರಣ ನಮ್ಮಲ್ಲಿ ಆಗ್ಬೇಕು. ಅಂದ್ರೆ ಎರಡು ಒಂದಾಗ್ಬೇಕು, ನಮ್ಮ ನಡೆ ನುಡಿ ಎರಡು ಒಂದಾಗ್ಬೇಕು ಅಂತ ಹೇಳ್ತಾರೆ. ಇನ್ನೊಂದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಈಗ ಬಸವಣ್ಣನವರು ಎಲ್ಲರಿಗೂ ಒಂದು ಶರಣ ತತ್ವಕ್ಕೆ ಮೂಲ. ಅವ್ರೇನಾದ್ರೂ ಸ್ವಾರ್ಥಿಯಾಗಿದ್ದು ಅವ್ರ ಮನಸ್ಸು ಮಾಡಿದ್ರೆ, ನಾನ್ ಬರೆದಂತ ವಚನಗಳನ್ನಷ್ಟೇ ನೀವು ಕಲ್ತ್ಕೊಂಡು ಹಾಡ್ರಿ, ಜಪ ಮಾಡ್ರಿ ಅಂತ ಹೇಳ್ಬೋದಿತ್ತು.
ಆದ್ರೆ ಅಂತ ಒಂದು ಕೆಲಸವನ್ನ ಬಸವಣ್ಣನವರು ಆಗ್ಲಿ ಅಲ್ಲಮಪ್ರಭುಗಳಾಗ್ಲಿ ಮಾಡ್ಲಿಲ್ಲ. ಅವ್ರೇನ್ ಹೇಳಿದ್ರು, ನೀವು ಯೋಚನೆ ಮಾಡ್ರಿ, ಅನುಭವ ಮಂಟಪದಲ್ಲಿ ಗೊತ್ತಿದೆ ನಮಗೂ ನಿಮ್ಮೆಲ್ಲರಿಗೂ, ಚರ್ಚೆ ಮಾಡ್ತಾ ಇದ್ರು, ನಿಮ್ಮ ಅಭಿಪ್ರಾಯವನ್ನ ಮಂಡಿಸ್ರಿ, ಇವತ್ತು ನೀವು ಮಾತಾಡಿದ್ರೆ ನಾಳೆ ನೀವು ಮಾತಾಡ್ರಿ. ಈ ರೀತಿಯಾದಂತಹ ಹಂಚಿಕೆಯ ಮೂಲಕ ಅವರ ಅರಿವನ್ನ ವಿಸ್ತಾರ ಮಾಡೋದಕ್ಕೆ ಏನೇನು ಸಾಧ್ಯ ಇದೆಯೋ ಅದೆಲ್ಲವನ್ನ ಬಸವಣ್ಣನವರು ಮಾಡಿಕೊಟ್ಟಿದ್ರಿಂದ ಇವತ್ತು ನಾವು ಎಲ್ಲ ಶರಣೆಯರ ವಚನಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ರು ವೈಯಕ್ತಿಕವಾಗಿ ನೋಡ್ರಿ, ಯಾವ ಶರಣರು ತೆಗೆದುಕೊಂಡ್ರೆ ನಮಗೆ ವಚನ ಸಿಗುತ್ತೆ. ಅವರೆಲ್ಲರೂ ಕೂಡ ಅವ್ರದೇ ಆದ ವೈಯಕ್ತಿಕ ಅನುಭವದ ಮೂಲಕ ವಚನಗಳನ್ನ ಬರೆದಿದ್ದಾರೆ. ಅಂತ ಒಂದು ವಚನ ಅಂದ್ರೆ ಇದು ಇಲ್ಲಿ ಈ ವಚನದಲ್ಲೂ ಕೂಡ ಮೋಳಿಗೆ ಮಹಾದೇವರು ಅದನ್ನೇ ಹೇಳ್ತಾರೆ, ನಮ್ಮ ಸ್ವಯನುಭವದಿಂದ ನಮ್ಮ ಆ ನುಡಿಯಿಂದಲೇ ನಾವು ದೇವರನ್ನ ಅಂದ್ರೆ ಕಾಣ್ಬೇಕು. ಅವೆರಡೂ ಕೂಡ ಹೊರೆಯಿಲ್ಲದೆ ವರ್ಣಭೇದವಿಲ್ಲದೆ ಕೂಡ್ಬೇಕು. ಕೂಡಿದಾಗ ಮಾತ್ರ ನಾನು ನಿಜವಾದ ನನ್ನ ಒಂದು ಸನ್ಮಾರ್ಗದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ. ಅಂದ್ರೆ ಬೇರೆ ಯಾರೋ ಮಾಡ್ತಾರಂತ, ಬೇರೆ ಯಾರೋ ಹೇಳ್ತಾರಂತ ಮಾಡೋಂಥದ್ದಲ್ಲ, ನನ್ನ ಒಂದು ಶ್ರದ್ಧೆಯಿಂದ, ನನ್ನ ಒಂದು ವೈಯಕ್ತಿಕ ಇಚ್ಛೆಯಿಂದ, ನನ್ನ ಸಂಪೂರ್ಣ ಅರ್ಪಣೆಯಿಂದ ನಾವು ಶರಣ ಅಂದ್ರೆ ಅದು ಗೊತ್ತಲ್ಲ, ಭಕ್ತ ಸ್ಥಳದಲ್ಲಿ ಅದರ ಅರ್ಥ ಏನು, ಅರ್ಪಣೆ. ನನ್ನನ್ನು ನಾನು ಅರ್ಪಿಸ್ಕೊಳ್ಳುವ ರೀತಿಯಲ್ಲಿ ಇದ್ದಾಗ ಮಾತ್ರ ನಾನು ಈ ಒಂದು ನಾನು ಅಂದುಕೊಂಡಂತ ಒಂದು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ನನಗೆ ಶಿವನನ್ನ ನಿರಾಕಾರಮಯವಾದಂತ ಶಿವನನ್ನ ನೋಡ್ಲಿಕ್ಕೆ ಸಾಧ್ಯ, ನನ್ನೊಳಗಿನ ಅರಿವನ್ನ ವಿಸ್ತಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಹಳ ಚೆನ್ನಾಗಿ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವಿಯವರು ಹೇಳ್ತಾರೆ. ಇನ್ನೊಂದು ನಾವು ವಚನವನ್ನ ನಾವು ನೆನ್ಸ್ಕೊಳ್ಬಹುದು ಬಸವಣ್ಣನವ್ರದ್ದು, ಅಂದ್ರೆ ಬೇರೆ ಯಾರನ್ನೋ ನೆನ್ಸಿದ ತಕ್ಷಣ ನನಗೇನು ಆಗಲ್ಲ ಅಂತ, ಕರಿಕನ ನೆನೆದರೆ ಕೆಂಚನಾಗಬಲ್ಲನೆ ಅಂತ. ಅಂದ್ರೆ ಈಗ ಬಡವ ಶ್ರೀಮಂತ ನೆನ್ಸ್ಕೊಂಡ ತಕ್ಷಣ ಶ್ರೀಮಂತ ಆಗ್ತಾನ, ಶ್ರೀಮಂತ ಬಡವನ್ ನೆನ್ಸ್ಕೊಂಡ ತಕ್ಷಣ ಬಡವ ಆಗ್ತಾನ. ಅದೇ ರೀತಿ ನೀನ್ ಯಾರನ್ನೋ ಪುರಾತನರನ್ನ ನೆನೆಸಿದ ತಕ್ಷಣ ನಿನಗೆ ಒಳ್ಳೆ ರೀತಿಯ ಫಲ ಏನು ಸಿಗಲ್ಲಪ್ಪ. ನಿನ್ನ ಸ್ವಪ್ರಯತ್ನದಿಂದ ನೀನು ಒಂದು ಅರಿವನ್ನ ವಿಸ್ತಾರ ಮಾಡ್ಕೊಳ್ಬೇಕು ಅಂತರ್ನೆಲ್ಲ ರಂಜಕರು ಅಂತ ಕರೀತಾರೆ ಬಸವಣ್ಣನವ್ರು. ಏನು ನಾವು ಪುರಾತನರನ್ನ ನೆನ್ಸ್ಕೋಬೇಕು, ಅವ್ರನ್ನ ಜಪ ಮಾಡ್ಬೇಕಂತ ಹೇಳ್ತಾರಲ್ಲ, ಅಂತವ್ರನ್ನೆಲ್ಲ ರಂಜಕರವರು, ಅವ್ರನ್ನೆಲ್ಲ ನೀವು ನಂಬಬೇಡಿ. ನಿಮ್ಮ ವೈಯಕ್ತಿಕ ಒಂದು ಶ್ರದ್ಧೆಯಿಂದ, ನಿಮ್ಮ ಒಂದು ವೈಯಕ್ತಿಕ ಭಾಗವಹಿಸುವಿಕೆಯಿಂದ ನೀವು ಶಿವನನ್ನ ನಿರಾಕರಮಯವಾದಂತಹ, ಮಂಗಳಕರವಾದಂತಹ, ಶುಭಕರವಾದಂತಹ ಶಿವನನ್ನ ಕಾಣ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಬಸವಣ್ಣನವರು ಹೇಳ್ತಾರೆ. ಅದೇ ರೀತಿ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವರು ಕೂಡ ಬಹಳ ಸ್ಪಷ್ಟವಾಗಿ ಈ ಒಂದು ವಚನದಲ್ಲಿ, ಅಂದ್ರೆ ನಾನು ನನ್ನ ಪ್ರಯತ್ನದಿಂದ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಮೊದಲಿಗೆ ಏನ್ ಹೇಳಿದ್ರು ಅವರು, ತರಂಗ ಶುದ್ಧಿ ಇರ್ಬೇಕಂತ ಹೇಳಿದ್ರು, ಇಷ್ಟಲಿಂಗವನ್ನ ಕನ್ನಡಿಯಾಗಿ ಮಾಡ್ಕೊಳ್ಬೇಕು ಅಂದ್ರು. ನೆಕ್ಸ್ಟ್ ನನ್ನ ಸ್ವಾಯನುಭವದ ಮೂಲಕ ನಾನು ನನ್ನ ಒಂದು ಸಣ್ಣ ಅರಿವಿನ ಮಾರ್ಗದಲ್ಲಿ ನಾನು ಸಾಗ್ಬೇಕು ಅಂತ ಹೇಳಿದ್ರು. ಹೌದು, ಇಷ್ಟೆಲ್ಲ ಸಾಗಿದ್ಮೇಲೆ ನಾನು ಅರಿವನ್ನ, ನನಗೆ ದರ್ಶನ ಆಯ್ತು, ಆಗ ಜ್ಞಾನ ನನಗೆ ಲಭಿಸ್ತು. ಮುಂದೆ ಏನ್ ಮಾಡ್ಬೇಕು ನಾನು? ಆ ಜ್ಞಾನ ಪಡ್ಕೊಂಡ ತಕ್ಷಣ ನಾನು ಜ್ಞಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶರಣರು ಅದನ್ನ ಒಪ್ಲಿಲ್ಲ. ಯಾಕೆ ಅನ್ನೋದನ್ನ ಈ ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ನೀರು ನೆಲನಿಲ್ಲದೆ ಇರಬಹುದೇ, ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ, ಜ್ಞಾನ ಕ್ರಿಯೆಯಿಲ್ಲದೆ ಅರಿಯಬಹುದೇ. ಈ ಸಾಲು ಬಹಳ ಮುಖ್ಯ ಆಗುತ್ತೆ. ಚಿತ್ತವಿಲ್ಲದೆ ವಸ್ತು ಅಲಕ್ಷಿಸಿ ಗ್ರಹಿಸಬಲ್ಲುದೇ, ಇಂತಿ ಕ್ರೀ ಜ್ಞಾನ ಸಂಬಂಧ ಸ್ಥಳ ಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಳ ಭೇದ ಅಂತ ಹೇಳ್ತಾರೆ. ಅಂದ್ರೆ ನೀರು, ಈಗ ನಮಗೆ ನೀರಿಗೆ ಸ್ಥಳ ಯಾವುದು? ನೆಲ. ನೆಲ ಇಲ್ಲದೆ ನಾವು ನೀರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬೀಜ ಹಾಕ್ಬೇಕಂದ್ರೆ ಏನ್ ಬೇಕು? ನೆಲನ ಬೇಕು. ನೆಲ ಇದ್ದಾಗ ಮಾತ್ರ ನಮಗೆ ಬೀಜ ಸಸ್ಯ ಮೊಳಕೆ ಹೊಡೆದು ಸಸ್ಯಾಗಿ ವೃಕ್ಷವಾಗೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಒಂದು ಸಾಲು ಬಹಳ ಮುಖ್ಯ ಆಗುತ್ತೆ. ಶರಣ ತತ್ವದಲ್ಲಿ, ಬಸವ ತತ್ವದಲ್ಲಿ ನಾನು ತಿಳ್ಕೊಂಡೆ ಅಂದ ತಕ್ಷಣ ಅವ್ರನ್ನ ಜ್ಞಾನಿ ಅಂತ ಇರ್ಲಿಲ್ಲ. ಆ ತಿಳ್ಕೊಂಡಿದ್ದನ್ನ ಕ್ರಿಯೆಯಲ್ಲಿ ತರಬೇಕು. ಏನ್ ನಿನಗೆ ಅರಿವು ವಿಸ್ತಾರ ಆಗಿದೆಯೋ ಅದನ್ನ ನೀನು ನಡೆಯಲ್ಲಿ, ನಿನ್ನ ನುಡಿಯಲ್ಲಿ, ನಿನ್ನ ಕ್ರಿಯೆಯಲ್ಲಿ ತರಬೇಕು. ಏನ್ ಹಂಗಂದ್ರೆ ಜ್ಞಾನ ಅಂದ್ರೆ ಏನು, ಕ್ರಿಯೆ ಅಂದ್ರೆ ಏನು ಅನ್ನೋದಕ್ಕೆ ಈ ಒಂದು ಮೋಳಿಗೆ ಮಹಾದೇವಿಯವರ ವಚನವನ್ನು ಹೇಳೋದಕ್ಕೂ ಮುಂಚೆ ಒಂದು ಚನ್ನಬಸವಣ್ಣನವರ ಒಂದು ವಚನವನ್ನು ಹೇಳ್ತೀನಿ. ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ ಜ್ಞಾನ ಅಂದ್ರೆ ಏನು, ಕ್ರಿಯೆ ಅಂದ್ರೆ ಏನು ಅಂತ. ಚನ್ನಬಸವಣ್ಣನವರು ಹೇಳ್ತಾರೆ, ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ನೋಡ್ರಿ, ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದಡೆ ತಿಳಿಯುವುದು, ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು. ನೋಡ್ರಿ, ಜ್ಞಾನವೆಂದಡೆ ತಿಳಿಯುವುದು, ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು. ಪರಸ್ತ್ರೀಯ ಭೋಗಿಸಬಾರದೆಂಬುದು ಜ್ಞಾನ.
ಅದರಂತೆ ಇರುವುದು ಕ್ರಿಯೆ. ನೋಡ್ರಿ, ಚನ್ನ ಬಸವಣ್ಣನವ್ರ ಏನ್ ನಾವು ಚಿಕ್ಕ ಶರಣರ ಅಂತ ಏನು ಕರಿತೀವಲ್ಲ, ಬಸವಣ್ಣನವರ ಸೋದರಳಿಯ ಅವ ಎಷ್ಟು ಚೆನ್ನಾಗಿ ಜ್ಞಾನ ಅಂದ್ರೇನು, ಕ್ರಿಯೆ ಅಂದ್ರೇನು ಅಂತ ಬಹಳ ಚೆನ್ನಾಗಿ ಹೇಳಿದಾರೆ ಅವರು. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಅಂದ್ರೆ ಜ್ಞಾನವೆಂದೆಡೆ ತಿಳಿಯುವುದು, ಕ್ರಿಯೆ ಎಂದರೆ ಅದರಂತೆ ಇರೋದು. ಅದನ್ನೇ ಮೋಳಿಗೆ ಮಹಾದೇವರು ಈ ವಚನದಲ್ಲಿ ಹೇಳ್ತಾರೆ, ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ. ಇದೇ ಒಂದು ವಚನವನ್ನ ಇಟ್ಕೊಂಡು ನಾವು ಇಡೀ ದಿನ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಅಂತಹ ಒಂದು ವಿಶಿಷ್ಟವಾದಂತಹ ಅರ್ಥವನ್ನ, ವಿಭಿನ್ನ ವಿಸ್ತಾರವಾದಂತಹ ಒಂದು ಅರ್ಥವನ್ನ ಈ ಒಂದು ವಚನದಲ್ಲಿ ಮೂಳಿಗೆ ಮಹಾದೇವರು ಹೇಳ್ತಾರೆ. ಜ್ಞಾನ ಕ್ರಿಯೆ ಇಲ್ಲದೆ. ಏನು ಜ್ಞಾನ? ಈಗ ನಾನು ಯಾವ ತತ್ವವನ್ನ ಅನುಸರಿಸ್ತಾ ಇದ್ದೀನಿ? ನಾನು ಈಗ ಶರಣ ತತ್ವವನ್ನ, ಬಸವ ತತ್ವನ ಅನುಸರಿಸ್ತಾ ಇದ್ದೀನಿ. ಯಾವ ಜ್ಞಾನ ಇದೆ ಅಲ್ಲಿ? ಏನ್ ಹೇಳಿದ್ರು ಬಸವಣ್ಣನವರು? ಬಸವಣ್ಣನವ್ರು ಏನ್ ಹೇಳಿದ್ರು? ಅವರು ಮೊದಲಿಗೆ ಹೇಳಿದ್ದು ಎಲ್ಲರೂ ಕೂಡ ಒಂದೇ, ಸಮಾನತೆ ಅನ್ನೋದು ಒಂದು ಜ್ಞಾನ. ಎಲ್ಲರನ್ನ ಸಮಾನವಾಗಿ ಕಾಣ್ಬೇಕು, ಜಾತಿ ಭೇದ ಮಾಡಬಾರ್ದು, ಲಿಂಗ ಭೇದ ಮಾಡಬಾರ್ದು, ವರ್ಗ ಭೇದ ಮಾಡಬಾರ್ದು, ವರ್ಣ ಭೇದ ಮಾಡಬಾರ್ದು ಅನ್ನೋದು ಒಂದು ಜ್ಞಾನ. ಈ ಜ್ಞಾನವನ್ನ ನಮ್ಮೆಲ್ಲರಿಗೂ ಗೊತ್ತು. ಈಗೇನ್ ನಾವು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ವೋ ನಮ್ಮೆಲ್ಲರಿಗೂ ಗೊತ್ತು. ಈ ಗೊತ್ತಿದ್ದನ್ನ ನಾವು ತಿಳ್ಕೊಂಡ ತಕ್ಷಣ ನಾವು ಜ್ಞಾನಿಗಳಾಗಲ್ಲ. ಅದು ಅಲ್ಲಿ ಅದಕ್ಕೆ ಅರ್ಥ ಬರ್ಬೇಕಂದ್ರೆ ಏನು? ನಮ್ಮ ಕ್ರಿಯೆಯಲ್ಲಿ ನಾವು ಅದನ್ನ ತರಬೇಕು. ನಾನು ಎಲ್ಲರನ್ನ ಸಮಾನವಾಗಿ ಕಾಣ್ಬೇಕು, ನಾನು ಯಾವುದೇ ರೀತಿಯ ಜಾತಿ ಭೇದವನ್ನ ಮಾಡುವಂತಿಲ್ಲ. ನಮ್ಮ ಮನೆಗೆ ಯಾರೇ ಬಾಡಿಗೆಗೆ ಬಂದ್ರು ನಾನು ಅವರ ಜಾತಿಯನ್ನ ಕೇಳಿ ನಾನು ಮನೆ ಬಾಡಿಗೆ ಕೊಡಬಾರ್ದು. ಅವರ ಮನುಷ್ಯರಂತೆ ನೋಡ, ಅವ್ರು ಮನುಷ್ಯರು ತಾನೆ, ಅವರು ಹೌದು, ಅದಕ್ಕೆ ನೋಡಿ ನಾನು ಬಾಡಿಗೆನ ಕೊಡ್ಬೇಕು. ಆಮೇಲೆ ಬಡವರು ಶ್ರೀಮಂತರು ಅಂತ ನೋಡ್ಬಾರ್ದು. ಬಡವ್ರನ್ನ ಬಂದ್ರೆ ಹೊರಗ್ ನಿಲ್ಸೋದು, ಶ್ರೀಮಂತರು ಬಂದ್ರೆ ಒಳಗ್ ಕರ್ಕೊಳ್ಳೋದು, ಇದನ್ನ ಮಾಡಬಾರ್ದು. ಎಲ್ರನ್ನು ಸಮಾನವಾಗಿ ಕಾಣ್ಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ವಚನದಲ್ಲಿ ಅಂದ್ರೆ ಸಮಾನವಾಗಿ ಕಾಣ್ಬೇಕು. ಮತ್ತೆ ಎಲ್ಲ ನೀನು ಕಾಯಕವೇ ಕೈಲಾಸ ಅನ್ನೋದು ಒಂದು ಜ್ಞಾನ. ಜ್ಞಾನ ತಿಳ್ಕೊಂಡ ತಕ್ಷಣ ನಾನು ಜಾಣನಾಗ್ತೀನ? ಅಲ್ಲ, ಅದನ್ನ ನಾನು ಕ್ರಿಯೆಯಲ್ಲಿ ತರಬೇಕು. ನೋಡ್ರಿ, ಯಾಕೆ ಶರಣ ತತ್ವ ಬಹಳ ಭಿನ್ನ ಅಂದ್ರೆ, ನನಗ್ ತಿಳ್ಕೊಂತೀನೋ ಅದನ್ನ ನಾನು ಕ್ರಿಯೆಯಲ್ಲಿ ತರಬೇಕು. ಈ ಕಾಯಕವೇ ಕೈಲಾಸ ಅಂತ ಹೇಳಿದಾಗ ನಾನೇನ್ ಮಾಡ್ಬೇಕು? ಅದನ್ನ ದುಡಿಯದೆ ತಿನ್ನುವುದನ್ನ ವಿಷ ಅಂತ ಭಾವಿಸಿ ಅದನ್ನ ದುಡಿಮೆಯಿಂದ ನಾನು ದುಡಿಯೋದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಕು. ಅಂದ್ರೆ ನಾನು ಕಾಯಕ ಮಾಡ್ಬೇಕು. ಯಾವುದೇ ಕಾಯಕ. ನೋಡ್ರಿ, ಮೋಳಿಗೆ ಮಹಾದೇವಿ ಅರಮನೆಯಿಂದ ಬಂದು ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ, ಜೊತೆಯಲ್ಲಿ ಅವರು ಕಾಡಿಗೆ ಹೋಗಿ ಒಣಕಟ್ಟಿಗೆನ ತಂದು ಸರಳವಾಗಿ ಜೀವನ ಮಾಡಿದ್ರು. ಅಂದ್ರೆ ಅದಕ್ಕೆ ಅವ್ರೇನಾಗಿದ್ದಾರೆ? ಅವರು ನಂಬಿದಂತ ತತ್ವಕ್ಕೆ ನಾವು ಪಡೆದಂತ ಜ್ಞಾನಕ್ಕೆ ಕ್ರಿಯೆಯಲ್ಲಿ ತಂದ್ರು ಅವರು. ಈ ಕ್ರಿಯೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾ, ಮತ್ತೆ ಕೂಡಿಕದನ್ನ ನಾವು ಶರಣತತ್ವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡಿಕ್ಬೇಕಂದ್ರೆ ಏನು? ನಮಗೆ ಎಷ್ಟು ಬೇಕು ಈಗ ಅಗತ್ಯತೆ ಇದೆ. 12ನೇ ಶತಮಾನಕ್ಕಿಂತ ನಾವು ಹೋಲಿಕೆ ಮಾಡ್ಕೊಂಡ್ರೆ ನಮಗೆ ಅನಾರೋಗ್ಯ ಬಂದ್ರಾಗಿರ್ಬೋದು, ಅಥವಾ ಮಕ್ಕಳಿಗೆ ಏನಕ್ಕೆ ಆದ್ರೂ ಕೂಡ ಅವಶ್ಯಕತೆ ಇದ್ದಷ್ಟು ನಾವು ಇಟ್ಕೊಂಡು, ಉಳಿದಿದ್ರಲ್ಲಿ ಏನೆಲ್ಲವೂ ಅಲ್ಲ, ಇಷ್ಟಂತಾದ್ರೂ ನಾನು ಈಗ ಒಂದು 70,000 ನಾನು ಸಂಬಳ ತಗೊಂತೀನಿ ಅಂದ್ರೆ ನನಗೆ ಸಾಧ್ಯವಾದಷ್ಟು ಇಂತಿಷ್ಟನ್ನ ನಾನು ಬಡವರಿಗೆ, ಯಾರು ಕಷ್ಟದಲ್ಲಿರ್ತಾರ ಅವ್ರಿಗೆ ಕೊಟ್ಟಾಗ ಅಲ್ಲಿ ನಾನು ಆ ತತ್ವದ ಕ್ರಿಯೆಗೆ ಒಳಪಡ್ತೀನಿ. ಆಗ ಮಾತ್ರ ನಾನು ತಿಳ್ಕೊಂಡಂತ ಜ್ಞಾನ ಅಲ್ಲಿ ಸಾರ್ಥಕತೆ ಪಡೆಯುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಒಂದು ಮೋಳಿಗೆ ಮಹಾದೇವರು ಹೇಳ್ತಾರೆ. ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ. ನೀನ್ ಏನ್ ತಿಳ್ಕೊಂತೀಯ ಅದನ್ನ ಕ್ರಿಯೆಯಲ್ಲಿ ತರಬೇಕು. ಇನ್ನೊಂದು ನಾವು ಹೇಳಬೇಕು, ನಡೆದಂತೆ ನುಡಿದವರು ಶರಣರು, ನುಡಿದಂತೆ ನಡೆದವರು ಶರಣರು. ಅಂದ್ರೆ ಅವರು ಬರೀ ಬಾಯಿ ಮಾತಲ್ಲಿ ಹೇಳಿ ಬಾಯಿ ಮಾತಿನ ಶೂರರಾಗ್ಲಿಲ್ಲ. ಅವರು ನಡೆಯಲ್ಲಿ ತಂದ್ರು, ನುಡಿಯಲ್ಲಿ ತಂದ್ರು, ಇಡೀ ತಮ್ಮ ಜೀವಮಾನವನ್ನೇ ಅದರಲ್ಲಿ ಕೊಂಡೊಯ್ದ್ರು. ಅಂತಹ ಒಂದು ಪರಿಶುದ್ಧವಾದಂತಹ ಜೀವನವನ್ನ ಅವರು ಸಾಗಿಸಿದ್ರು. ಅದಕ್ಕೆ ನನ್ನನ್ನ ನಾನು ಅರಿಬೇಕಂದ್ರೆ ನನಗೆ ಮೊದಲು ಜ್ಞಾನ ಅಂತ ಯಾವುದು ಅಂತ ಗೊತ್ತಾಗುತ್ತೋ ಅದನ್ನ ನಾನು ಕ್ರಿಯೆಯಲ್ಲಿ ತರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮೋಳಿಗೆ ಮಹಾದೇವರು ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಾನು ಈಗ ಏನ್ ಅರ್ತಿದೀನೋ, ನನಗೇನ್ ಅರಿವಾಗಿದೆಯೋ ಆ ಅರಿವನ್ನ ನಾನು ಕ್ರಿಯೆಯಲ್ಲಿ ತಂದಾಗ ಮಾತ್ರ ನನ್ನ ಅರಿವಿಗೆ ಅರ್ಥ ಬರುತ್ತೆ ಅಂತ. ಬಸವಣ್ಣನವ್ರನ್ನ ನಾವು ಒಂದು ಜೀವನ ಚರಿತ್ರೆನ ಓದಿದಾಗ ಅರ್ಥ ಆಗುತ್ತೆ. ಅವರಿಗೆ ಒಂದು ಸಮಯದಲ್ಲಿ ಅವರಿಗೆ ಜ್ಞಾನೋದಯ ಆದಾಗ, ಅಂದ್ರೆ ಅವರಿಗೆ ಏನು ಯಾವುದು ನಿಜ ವಾಸ್ತವ ಏನ್ ಮಾನವ ಬದುಕಿನ ವಾಸ್ತವತೆ ಏನು ಅಂತ ಅರಿವಾದಾಗ ಅವ್ರು ಮನೆಯಲ್ಲಿ ಕುತ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ ಅವ್ರ ಹೆಂಡ್ತಿಗೆ ಹೋಗಿ, ನನಗೆ ನಿನಗೆ ಮನೇಲಿ ಕುತ್ಕೊಳಕ್ ಆಗ್ತಿಲ್ಲ, ನಾನು ಈಗ
ಎಲ್ಲರ ಮನೆಯಲ್ಲಿ ನನಗೆ ಮನೆ ಮನೆ ತಲುಪಿಸ್ಬೇಕು, ನನಗೆ ಅರಿವಾಯ್ತು ಆ ಅರಿವನ್ನು ನಾನು ಮನೆ ತಲುಪಿಸ್ಬೇಕು ಅಂತ ಅವರು ಎಲ್ಲಾರ ಮನೆಯಿಂದ ಯಾವುದೇ ಜಾತಿ ಭೇದ ಲಿಂಗ ಭೇದ ನೋಡದೆ ಎಲ್ಲಾ ಮನೆಯನ್ನ ನೋಡಿ ಅವರು ಶರಣ ಸಂಘವನ್ನ ಕಟ್ಟಿದ್ದವರು. ಅಂದ್ರೆ ಅರಿವು ನಮಗಾದಾಗ ನಾವು ಸುಮ್ನೆ ಕೂರ್ಬಾರ್ದು. ನಮ್ಮ ಅರಿವಿಗೆ ಅರ್ಥ ಬರ್ಬೇಕಂದ್ರೆ ಅದನ್ನ ಕ್ರಿಯೆಯಲ್ಲಿ ತರಬೇಕು. ಆಗ್ಲೇ ಅದಕ್ಕೆ ಅರ್ಥ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ತತ್ವ ಇರುವಂತಹ ಈ ಸಾಲು ನನಗೆ ಬಹಳ ಇಷ್ಟ ಆಯ್ತು. ಈ ತತ್ವವನ್ನ ಅದೇ ತತ್ವವನ್ನ ಹೆಚ್ಚು ಆ ಕ್ರಿಯೆಗೆ ಈ ಮೋಳಿಗೆ ಮಹಾದೇವಿಯವರಂದ್ರೆ ಅರಿತ ಜ್ಞಾನಕ್ಕೆ ಕ್ರಿಯೆಯಲ್ಲಿ ತರೋದಕ್ಕೆ ಬಹಳ ಅವರು ಪ್ರಸಿದ್ಧವಾದ ವಚನಗಳನ್ನ, ಅಂತಹ ಒಂದು ಮೌಲಿಕವಾದಂತಹ ವಚನಗಳನ್ನೇ ಅವರು ಕಟ್ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಈ ಒಂದು ವಚನದಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು, ಅರಿವು ನಮಗೆ ಆಯ್ತು ಅಂದ್ರೆ ಅದನ್ನ ನಾವು ಕ್ರಿಯೆಯಲ್ಲಿ ತರಬೇಕು. ಆಗ್ಲೇ ನಮಗೆ ಅದು ಸಾರ್ಥಕ ಪಡ್ಕೊಳ್ಳೋದು ಅನ್ನೋದನ್ನ ನಾವು ಮರಿಬಾರ್ದು. ಇನ್ನು ಇಷ್ಟು ನನಗೆ ಅರಿವಾಯ್ತು, ಅರಿವಾದ ತಕ್ಷಣ ನಾನು ಅದನ್ನ ಕ್ರಿಯೆಯಲ್ಲಿ ತರಬೇಕು. ಕ್ರಿಯೆಯಲ್ಲಿ ತಂದಾಗ ಅದಕ್ಕೆ ಅರ್ಥ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದರಂತೆ ನಾವು ಸಾಗಿದಾಗ ನಮಗೆ ಒಂದು ಏನು ನಾವು ಏನು ಗುರಿ ಇಟ್ಕೊಂಡಿರ್ತೀವಲ್ಲ ಅದನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಸನ್ಮಾರ್ಗದಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಆ ನಿಟ್ಟಿನಲ್ಲಿ ನಾವು ಸಾಗ್ಬೇಕಂದ್ರೆ ನಮಗಾದ ಅರಿವನ್ನ ಕ್ರಿಯೆ ರೂಪಕ್ಕೆ ನಾವು ತರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮೋಳಿಗೆ ಮಹಾದೇವಿಯವರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಇಷ್ಟ ಆಯ್ತು. ಅಂತರಂಗದ ಶುದ್ಧಿ ಹೇಳಿದ್ರು, ನಮಗೆ ಕನ್ನಡಿಯಾಗಿ ನಮ್ಮೊಳಗಿನ ಅರಿವನ್ನ ವಿಸ್ತಾರ ಮಾಡ್ಕೊಳ್ಲಿಕ್ಕೆ ಇಷ್ಟಲಿಂಗವನ್ನ ಕನ್ನಡಿಯಾಗಿ ಮಾಡ್ಕೊಳ್ಬೇಕಂತ ಹೇಳಿದ್ರು. ತದನಂತರದಲ್ಲಿ ಏನ್ ಹೇಳಿದ್ರು ಅವರು, ಬೇರೆ ಯಾರೋ ಮಾಡ್ತಾರಂತ ಮಾಡೋದಲ್ಲ, ನಿನಗೆ ಅನಿಸಿ ನಿನ್ನ ಅನುಭವದ ಮೂಲಕ ಮಾಡ್ಬೇಕು. ಹಂಗಾದಾಗ ಮಾತ್ರ ಅದು ನೀನು ಗುರಿ ಇಟ್ಕೊಂಡಿರ್ತೀಯ ಅಥವಾ ನೀನ್ ದೇವ್ರನ್ನ ಕಾಣ್ಬೇಕು ಅಂತ ಇಟ್ಕೊಂಡಿರ್ತೀಯ, ಅದು ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ತದನಂತರದಲ್ಲಿ ಏನ್ ಹೇಳಿದ್ರು ಅವರು, ಆಯ್ತು ನಿನಗೆ ಇಷ್ಟೆಲ್ಲ ಆದ ನಂತರ ಅರಿವಾದ ತಕ್ಷಣ ನೀನು ಜ್ಞಾನಿ ಅಂತ ಸುಮ್ನೆ ಕೂತ್ಕೊಳ್ಳೋದಲ್ಲ, ಆ ಜ್ಞಾನವನ್ನ ನೀನು ನಿನ್ನ ಕ್ರಿಯೆಯಲ್ಲಿ ತರಬೇಕು. ಆಗ ಮಾತ್ರ ನಿನಗೆ ಅದಕ್ಕೆ ಜ್ಞಾನಕ್ಕೆ ಅರ್ಥ ಸಿಗುತ್ತೆ ಅನ್ನೋದನ್ನ ಹೇಳಿದ್ರು. ಇಷ್ಟಾದ ತಕ್ಷಣ ಮುಂದೆ ಇನ್ನು ಅವ್ರ ಮುಂದಿನ ಹೆಜ್ಜೆಯನ್ನ ಯಾವುದನ್ನ ಇಟ್ರು, ಏನ್ ಹೇಳ್ತಾರೆ ಅವರು ಅಂತ ನಾವು ನೋಡೋದಾದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಯಾವ ಹಂತವಾಗಿ ಅವರು ಮೊದಲೇ ವಚನ ಹೇಳಿದ್ನಲ್ಲ, ನಿಮ್ಮ ಸಂಘದಿಂದ ಜ್ಯೋತಿಯ ಕಂಡೆ, ಅಮೃತದ ಕೊಡವ ಕಂಡೆ ಅಂತ. ನಾನು ಅಮೃತದ ಕೊಡವನ್ನ ಕಾಣೋದಿಕ್ಕೆ ನಾನು ಯಾವ ಹೆಜ್ಜೆಗಳನ್ನ ಇಟ್ಟೆ ಅಂತ ಮುಂದಿನ ಒಂದು ವಚನದಲ್ಲಿ ಹೇಳ್ತಾರೆ ಅವರು. ಬೀಜದೊಳಗಣ ವೃಕ್ಷದ ಹಣ್ಣ ಅದನಾರು ಮೆಲಬಹುದು, ಸಸಿಯೊಳಗಣ ಲತೆ ಪರ್ಣ ತಲೆದೋರದೆ, ನಸುಗಂಪಿನ ಕುಸುಮದ ಅದಾರು ಮುಡಿವರು, ಇಂತಿ ಅಂದಿನ ಅರಿವ ಕುರು ಹಿಟ್ಟು ಕೂಡುವನೇ ಲಿಂಗಾಂಗಿ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನಲ್ಲಿ ಇದು ಸ್ವಾನುಭಾವಿಯ ಸನ್ನಡ ಸ್ಥಳ ಅಂತ ಹೇಳ್ತಾರೆ ನೋಡ್ರಿ. ಸನ್ನದ ಸ್ಥಳ ಈ ಒಂದು ವಚನ ಎಷ್ಟು ನಮಗೆ ಯಾವುದೋ ಒಂದು ನಮಗೆ ಗೊತ್ತಿಲ್ಲದನ್ನ ನಮಗೆ ಹೋಲಿಕೆ ಕೊಟ್ರೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಶರಣರು ವಚನಗಳು ಯಾಕೆ ನಮಗೆ ಶ್ರೇಷ್ಠ, ಯಾಕೆ ಅವನ್ನ ನಾವು ಒಂದು ಸಂವಿಧಾನಕ್ಕೂ ಸಮನಾದಂತ ಅದನ್ನಂತ ನಾವು ಯಾಕೆ ಹೇಳ್ಬೋದು ಅಂದ್ರೆ, ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಅದು ಅರ್ಥ ಆಗುತ್ತೆ. ಅಂತಹ ಒಂದು ಯಾರು ಓದಿದ್ರುನು ನನಗೆ ಡಿಕ್ಷನರಿ ಇಲ್ದಲೆ ಒಂದು ನಾವು ಶಬ್ದಕೋಶ ಅಂತೀವಲ್ಲ, ಶಬ್ದಕೋಶ ಇಲ್ಲದೆ ನಾವು ಅರ್ಥ ಮಾಡ್ಕೊಳ್ಬೋದು ವಚನವನ್ನ. ಅಂತಹ ಒಂದು ತತ್ವವನ್ನ ವಚನಗಳು ಹೇಳ್ತವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಮೋಳಿಗೆ ಮಹಾದೇವಿಯವರು. ಬೀಜದೊಳಗನ ವೃಕ್ಷದ ಹಣ್ಣ ಅದನ್ನಾರು ಮೆಲ್ಲಬಹುದು. ನೋಡ್ರಿ, ಒಂದ್ ಬೀಜ ಇದೆ, ಒಂದು ವೃಕ್ಷದೊಳಗೆ ಬೀಜದೊಳಗೆ ಒಂದು ವೃಕ್ಷ ಇದೆ, ಅದನ್ನ ಯಾರು ಮೆಲ್ಲದಕ್ ಸಾಧ್ಯ ಇದೆಯಾ? ಅದಕ್ಕೆ ಹೆಂಗ್ ಮೆಲ್ಲದಕ್ ಸಾಧ್ಯ ಇದೆ ಅಂದ್ರೆ, ನೀನು ಹಂತವಾಗಿ ಆ ಬೀಜವನ್ನ ಭೂಮಿ ಒಳಗಡೆ ಬಿತ್ತಬೇಕು, ಬಿತ್ತಿ ನೀರು ಗೊಬ್ಬರ ಎಲ್ಲ ಹಾಕ್ಬೇಕು, ಅದನ್ನ ಪೋಷಣೆ ಮಾಡ್ಬೇಕು, ಅದರ ನಂತರ ಸಸ್ಯ ಆಗುತ್ತೆ. ಅದಕ್ಕೆ ಏನೇನ್ ಬೇಕು ಕಾಲಾನುಕಾಲಕ್ಕೆ ಆಗ್ತಾ ಹೋದಂಗೆಲ್ಲ ನೀನು ವೃಕ್ಷವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯೋ, ಅದೇ ರೀತಿ ನಿನ್ನ ಅಂತರಂಗದಲ್ಲಿ ಒಳ್ಳೆ ಆಲೋಚನೆಗಳನ್ನ ಬಿತ್ಕೋಬೇಕು. ತತ್ವ ಏನ್ ಹೇಳುತ್ತೆ ಅದನ್ನ ನೀನು ಬಿತ್ತಬೇಕು. ಆ ಬಿತ್ತಿದ ನಂತರ ಅದಕ್ಕೆ ಏನನ್ನ ಹಾಕ್ಬೇಕು, ಶ್ರದ್ಧೆ ಭಕ್ತಿ ಎಂಬ ನೀರು ಗೊಬ್ಬರವನ್ನ ಹಾಕಿ ಅದನ್ನ ಬೆಳೆಸ್ತಾ ಹೋದಂಗೆಲ್ಲ ಅದು ಕಾಲಾನುಕಾಲಕ್ಕೆ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗಿ ನಿನಗೆ ಒಂದು ಫಲವನ್ನ ಕೊಡ್ಲಿಕ್ಕೆ ಹೇಗ್ ಸಾಧ್ಯ ಇದೆಯೋ ಅದೇ ರೀತಿ ಕೂಡ ನೀನು ನಿನ್ನ ಅಂತರಂಗದಲ್ಲಿ ಆ ರೀತಿಯ ಒಂದು ಒಳ್ಳೆ ಆಲೋಚನೆಗಳ ಸಚ್ಚಿಂತನೆಯನ್ನ ಮಾಡೋದ್ರ ಮೂಲಕ, ನಿನ್ನ ಅರಿವನ್ನ ವಿಸ್ತಾರ ಮಾಡೋದರ ಮೂಲಕ, ಹುಟ್ಟಿದ ಮನುಷ್ಯರೆಲ್ಲರನ್ನ ಸಮಾನವಾಗಿ ಕಾಣುವುದರ ಮೂಲಕ, ಮನುಷ್ಯರಂತೆ ಕಾಣುವುದರ ಮೂಲಕ ನೀನೇನ್ ಮಾಡ್ಬೇಕು,
ಆ ಒಂದು ಹಾದಿಯಲ್ಲಿ ನೀನ್ ಸಾಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾರು ಮೆಲಬಹುದು, ಮೆಲೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಬೀಜದೊಳಗೆ ವೃಕ್ಷ ಇದೆ ಅಲ್ವಾ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮತ್ತೊಂದು ಹೇಳ್ತಾರೆ, ಸಸಿಯೊಳಗಿನ ಲತೆಪರ್ಣ ತಲೆದೋರದೆ ನಸುಗಂಪಿನ ಕುಸುಮದ ಅದ್ಯಾರು ಮುಡಿಯುವರು. ಒಂದು ಸಸಿಯೊಳಗೆ ಅಲ್ಲಿ ಕುಸುಮ ಬರುತ್ತೆ, ಈ ಕುಸುಮ ಬಂದ ತಕ್ಷಣನೇ ಅದನ್ನ ನಮಗೆ ಕಾಣಲ್ಲ, ಆದ್ರೆ ಅದು ಕುಸುಮ ಬರೋದಕ್ಕೆ ಟೈಮ್ ಬೇಕಲ್ವಾ. ಹಂತ ಹಂತವಾಗಿ ಅದಕ್ಕೆ ನಾವು ನೀರು ಗೊಬ್ಬರ ಹಾಕಿದಂಗೆಲ್ಲ ಅದು ಮೊಗ್ಗಾಗುತ್ತೆ, ಮೊಗ್ಗು ಹೂವಾಗುತ್ತೆ. ಆ ಹೂವನ್ನ ನಾನು ಮುಡಿಬಹುದು ಅಥವಾ ಅದನ್ನ ನೋಡಿ ಆನಂದ ಪಡ್ಬೋದು. ಅದೇ ರೀತಿ ನಿನ್ನೊಳಗೂ ಕೂಡ ಆ ಒಂದು ಕುಸುಮವನ್ನ ಅರಳಿಸ್ಕೊಳ್ಬೋದು. ಅದು ಹೇಗೆ ಅಂದ್ರೆ ಅದು ಹಂತ ಹಂತವಾಗಿ ನೀನು ಅರಿವಿನ ಮಾರ್ಗದಲ್ಲಿ ಸಾಗ್ಬೇಕು. ಆಗ ಮಾತ್ರ ನೀನು ಆ ಕುಸುಮವನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಬೀಜದೊಳಗೆ ವೃಕ್ಷ ಇರೋದನ್ನ ನೀನು ಮೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮುಂದಿನದು ಬಹಳ ಚೆನ್ನಾಗಿ ಹೇಳ್ತಾರೆ. ಮಲ್ಲಿಕಾರ್ಜುನಲ್ಲಿ ಇದು ಸ್ವಾನುಭಾವಿಯ ಸನ್ನದ ಸ್ಥಳ ಅಂತ. ಅಂದ್ರೆ ನನ್ನ ಅನುಭವದ ಮೂಲಕ ನಿನ್ನನ್ನ ನೀನು ಕಂಡುಕೊಳ್ಳೋದಂತ ನಾವೇನ್ ಹೇಳ್ತೀವಲ್ಲ, ತನ್ನನ್ನ ತಾನು ಅರಿಯದೆ ಶರಣ ತತ್ವದ ಒಂದು ವಿಶೇಷ. ತನ್ನನ್ನ ತಾನು ಅರಿಯದೆ ಅಂದ್ರೆ ಒಂದೇ ಸರಿಗೆ ನೀನು ಅರಿಯಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೊಳಗಿದೆ, ಅರಿವು ಇದೆ, ಆತ್ಮ ಇದೆ. ಅದನ್ನ ಹೇಗೆ ಹಂತ ಹಂತವಾಗಿ ಏನ್ ನಾವು ಸ್ಥಳಗಳು ನೋಡ್ತೀವಲ್ಲ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಅಂತ ಹಂತಗಳನ್ನ ನೀವು ದಾಟ್ಕೊಂಡು ಹೋದಂಗೆಲ್ಲ ನಿನಗೇನಾಗುತ್ತೆ, ನಿನ್ನಲ್ಲೇ ಇರುವಂತ ಅರಿವು ವಿಸ್ತಾರ ಆಗ್ತಾ ಹೋಗುತ್ತೆ. 1, 2, 3 ಇರುವಂತಹ ದಳ 4, 5 ಹೀಗೆ ಹೂವಿನ ಗುಚ್ಛವಾಗುತ್ತೆ ಅಂತ ಬಹಳ ಚೆನ್ನಾಗಿ ಮೋಳಿಗೆ ಮಹಾದೇವಿ ಅವರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಿನ್ನಲ್ಲಿ ನೀನಿಗೆ ಅನಿಸ್ಬೇಕು, ಅಲ್ಲಿ ನಿನ್ನ ಅಂತರಂಗ ಬೆಳಗ್ಬೇಕು ಅಂದ್ರೆ ಅದು ಹಂತ ಹಂತವಾಗಿ ಪಂಚಾಚಾರಗಳನ್ನ ನೀನು ಅನುಸರಣೆ ಮಾಡ್ಬೇಕು. ಯಾವ ಪಂಚಾಚಾರಗಳು? ಲಿಂಗಾಚಾರ, ಶಿವಾಚಾರ, ಸದಾಚಾರ, ಭೃತ್ಯಾಚಾರ ಮತ್ತೆ ಗಣಾಚಾರ. ಇವುಗಳನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡು ಇವನ್ನ ಪಾಲಿಸ್ತಾ ಬಂದಾಗ ಮತ್ತೆ ಇವನ ಸ್ಥಳಗಳನ್ನೆಲ್ಲ ನೀನು ನಿನ್ನನ್ನ ನೀನು ಅದ್ರೊಳಗಡೆ ಒಳಪಡಿಸ್ಕೊಂಡಂಗೆಲ್ಲ ಏನಾಗುತ್ತೆ, ನಿನ್ನೊಳಗಿನ ಅರಿವು ವಿಸ್ತಾರ ಆಗ್ತಾ ಹೋಗುತ್ತೆ. ನೀನು ಮೊಗ್ಗಾಗಿರುವಂತದ್ದು ಹೂವಾಗ್ತೀಯ, ಭವಿಯಾದಂತವನು ನೀನು ಭಕ್ತನಾಗ್ತೀಯ. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಿನ್ನೊಳಗೆ ನಿನ್ನ ಅರಿವನ್ನ ಇದೆ, ನಿನ್ನ ಅಂದ್ರೆ ನಮ್ಮ ಆತ್ಮದೊಳಗೆ ನಾವು ಜ್ಯೋತಿಯನ್ನ ಕಾಣ್ಬೋದು. ನೀವು ಪ್ರಯತ್ನ ಪಟ್ರೆ ನಿಮಗೆ ಅನುಭವಕ್ಕೆ ಬರುತ್ತೆ. ಅದು ನಾವು ಓದ್ತಾ ಹೋದಂಗೆಲ್ಲ ವಚನಗಳು ತಿಳಿದಂಗೆಲ್ಲ ನನಗಂತೂ ಅದು ಅನುಭವಕ್ಕೆ ಬಂದಿದೆ. ನನಗೆ ಒಂದು ಬೆಳಕಿನ ರೀತಿಯಲ್ಲಿ ನನಗೆ ವಚನಗಳು ನನಗೆ ಕಣ್ಣಿಗೆ ಕಟ್ಟಿದಂತೆ ನನಗೆ ಕಾಣಿಸ್ತೆ. ನನಗೆ ಒಂದರ ರೀತಿಯಲ್ಲಿ ಸುಸ್ತಾಗ್ಬಿಡುತ್ತೆ ನನಗೆ ವಚನಗಳು ಅಂದ್ರೆ ಅಂತಹ ಒಂದು ಶಕ್ತಿಯನ್ನ ಇದೆ ಈ ವಚನಕ್ಕೆ ಅನ್ನೋದಾದ್ರೆ, ನೀನು ಅದರಲ್ಲಿ ಅಧ್ಯಯನಶೀಲನಾಗ್ಬೇಕು, ನೀನು ಆ ಮಾರ್ಗದಲ್ಲಿ ನಡಿಬೇಕು, ನಿನ್ನನ್ನ ನೀನು ಕಂಡುಕೊಳ್ಬೇಕು ಅಂದ್ರೆ ಈ ರೀತಿಯಾದಂತಹ ಹಂತವಾದಂತಹ ಒಂದು ಪ್ರಯತ್ನವನ್ನ ಪಡಬೇಕು. ನೀನು ಒಮ್ಮೆಲೆ ನಾನು ಎಲ್ಲ ಕಂಡ್ಕೊಳ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ತಾಳ್ಮೆ ಬೇಕು, ಸಮಯವೂ ಬೇಕು ಅನ್ನೋಂಥದ್ನ ಬಹಳ ಚೆನ್ನಾಗಿ ಮೋಳಿಗೆ ಮಹಾದೇವರು ಈ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಅಂದ್ರೆ ಬೀಜದೊಳಗಿನ ವೃಕ್ಷ ಇರುತ್ತೆ, ಅದನ್ನ ಮೆಲ್ಲದಕ್ಕೆ ಸಾಧ್ಯ ಅದು ನೀನು ಪ್ರಯತ್ನ ಪಟ್ರೆ. ಮತ್ ಸಸಿಯೊಳಗೆ ಒಂದು ಕುಸುಮ ಇರುತ್ತೆ, ಅದನ್ನ ನೀನು ಮುಡಿಯೋದಿಕ್ ಸಾಧ್ಯ ಅದು ನೀನು ಪ್ರಯತ್ನ ಪಟ್ರೆ. ಅಂದ್ರೆ ಇದೆಲ್ಲವೂ ಕೂಡ ಸ್ವಪ್ರಯತ್ನದಿಂದ ಆಗ್ಬೇಕು. ಜೊತೆಗೆ ತಾಳ್ಮೆ, ಶ್ರದ್ಧೆ, ಸಮಯ ಕೂಡ ಬೇಕಾಗುತ್ತೆ. ಹಂತವಾಗಿ ನಿನ್ನನ್ನ ನೀನು ಅದಕ್ಕೆ ಒಳಪಟ್ಟಂಗೆಲ್ಲ ನೀನು ಆ ಹಂತವನ್ನ ತಲುಪಲಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವರು ಹೇಳ್ತಾರೆ. ಇನ್ನು ಮುಂದಿನ ವಚನದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಇಷ್ಟು ನೋಡ್ರಿ, ಒಂದು ಅಂತರಂಗ ಶುದ್ಧಿ ಇರ್ಬೇಕಂತ ಹೇಳಿದ್ರು, ಇಷ್ಟಲಿಂಗವನ್ನ ಕನ್ನಡಿಯಾಗಿ ಮಾಡ್ಕೊಳ್ಬೇಕಂತ ಹೇಳಿದ್ರು, ನಿನ್ನ ಸ್ವಪ್ರಯತ್ನದಿಂದ ನೀನು ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಅರಿವು ಆದ ತಕ್ಷಣ ಸುಮ್ನೆ ಕುತ್ಕೊಳ್ರಿ ಅಂತ ಹೇಳಿಲ್ಲ, ಅರಿವನ್ನ ಕ್ರಿಯೆಯಲ್ಲಿ ತರಬೇಕಂತ ಹೇಳಿದ್ರು. ಅದಾದ ತಕ್ಷಣ ಒಂದೇ ಸರಿಗೆ ನಿನಗೆ ಏನು ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಹಂತವಾಗಿ ನೀನ್ ತಲುಪ್ಬೇಕಂತ ಹೇಳಿದ್ರು. ಮುಂದಿನ ವಚನದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಎಸುವರ ಬಲ್ಲೆ ಬಾಣ ತಿರುಗಿ ಬಪ್ಪಂತೆ ಎಸುವರ ಕಾಣೆ. ನೋಡ್ರಿ, ನಾನು ಲೋಕದಲ್ಲಿ ಏನ್ ನೋಡಿದೀನಿ ಅನ್ನೋದನ್ನ ಹೇಳ್ತಾರೆ. ಪೂಜಿಸುವವರ ಬಲ್ಲೆ, ಪೂಜಿಸಿದ ಲಿಂಗ ಅಭಿಮುಖವಾಗಿ ಸರ್ವಾಂಗದಲ್ಲಿ ಭೇದಿಸುವವರ ಕಾಣೆ. ಆ ನುಡಿಗೆ ನಡೆ, ಆ ನುಡಿಗೆ ನುಡಿ, ಉಭಯದ ಭೇದಿಸುವವರ ಕಾಣೆ ಅಂತ ಹೇಳಿ ಮುಂದುವರೆದು ಹೇಳ್ತಾರೆ. ಈ ಭಯವು ಸಿದ್ಧಿಯಾಗಿ ಸಿದ್ಧಾಂತವಾದಲ್ಲಿ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಕ್ರೀಜ್ಞಾನ ನಿರತವಾದಂಗಲ್ಲದೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈ ವಚನದಲ್ಲೂ ಮತ್ತು ಏನ್ ಹೇಳ್ತಾರೆ ಅವರು, ಕ್ರಿಯೆ ಮತ್ತು ಜ್ಞಾನ ಅದಿದ್ರೇನೆ. ಈಗ ನೋಡ್ರಿ, ಬಾಣವನ್ನ ಬಿಡೋದ್ ನೋಡಿದೀವಿ, ಅದೇ ಬಾಣ ನಾವು ವಾಪಸ್ ತಗೊಳೋದ್ ಯಾರನ್ನ ನೋಡಿದ್ಲಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಅದು ವಾಪಸ್ ಬರುತ್ತಾ? ಅದೇ ರೀತಿ ಅವ್ರು ಹೇಳ್ತಾರೆ, ಪೂಜಿಸುವವ್ರನ್ನ ನೋಡಿದೀನಿ, ಪೂಜಿಸಿದ ಲಿಂಗ ಅಭಿಮುಖವಾಗಿ ಸರ್ವಾಂಗದಲ್ಲಿ ಭೇದಿಸುವವರ ಕಾಣೆ. ಅಂದ್ರೆ
ಬಾಹ್ಯ ಪೂಜೆಯನ್ನ ಅವ್ರು ಇಲ್ಲಿ ಅಲ್ಲಗಳೆದಿದ್ದಾರೆ. ಅಂದ್ರೆ ಶ್ರದ್ಧೆಯಿಂದ ಇದ್ದಾಗ ಮಾತ್ರ ನಮ್ಮ ಅಂಗಲಿಂಗ ಆಗೋದು ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಮೋಳಿಗೆ ಮಹಾದೇವರಿಗೆ ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಿನ್ನ ಅಂಗ ಲಿಂಗ ಆಗ್ಬೇಕಂದ್ರೆ ನಿನ್ನ ಅರಿವು ವಿಸ್ತಾರ ಆದ ತಕ್ಷಣ ಅದನ್ನ ಕ್ರಿಯೆಯಲ್ಲಿ ತರಬೇಕು. ನಾನಾ ಕ್ರಿಯೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಆದಾಗ ಮಾತ್ರ ಆ ನಾಣ್ಯ ಚಲಾವಣೆ ಆಗುತ್ತೆ. ಎರಡು ಮುಖಗಳಿಲ್ಲ ಅಂದ್ರೆ ಆ ನಾಣ್ಯನ ಒಂದು ಮುಖ ಚೆನ್ನಾಗಿದೆ, ನನಗೆ ಅರಿವಿದೆ, ಈ ಕಡೆ ಜ್ಞಾನ ಇಲ್ಲ ಅಂದ್ರೆ ಆ ನಾಣ್ಯ ಚಲಾವಣೆ ಆಗಲ್ಲ. ಅದೇ ರೀತಿ ಇಲ್ಲಿ ಮೋಳಿಗೆ ಮಹಾದೇವರು ಹೇಳ್ತಾರೆ, ನೀನು ಕ್ರಿಯೆ ಮತ್ತು ಜ್ಞಾನ ಎರಡೂ ಒಂದೇ ಆದಾಗ ಮಾತ್ರ ನಿನ್ನ ಮುಂದಿನ ಹೆಜ್ಜೆ ನಿನಗೆ ಸುಲಭವಾಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಬಹಳ ಸ್ಪಷ್ಟವಾಗಿ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವರು ನಮ್ಗೆ ಕಟ್ಕೊಟ್ಟಿದ್ದಾರೆ. ಇಷ್ಟ ಆದ ನಂತರ ಈಗ ನಿನ್ನ ಕ್ರಿಯೆ ಜ್ಞಾನಿಗೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಯಾವ ವಚನ ತೆಗೆದುಕೊಂಡ್ರು ಅವರು ಕ್ರಿಯೆ ಮತ್ತು ಜ್ಞಾನ ಅಂತಾನೆ ಹೇಳ್ತಾರೆ. ಮುಂದಿನ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, 6 ಮಣಿಗೆ ದಾರವನ್ನೇರಿಸಿ ಕುಣಿಕೆಗೆ ಮಣಿ ಇಲ್ಲದೆ ಅರಸುತ್ತಿದ್ದಾರಲ್ಲ ತತ್ವಜ್ಞರು. ನೋಡ್ರಿ, ಬಹಳ ಮುಖ್ಯ ಇದು. 6 ಮಣಿಗೆ ದಾರವನ್ನೇರಿಸಿ ಕುಣಿಕೆಗೆ ಮಣಿ ಇಲ್ಲದೆ ಅರಸುತ್ತಿದ್ದಾರಲ್ಲ ತತ್ವಜ್ಞರು. ಇದು ಆದಿಯ ಕ್ರಿ ಅನಾದಿಯ ಜ್ಞಾನ, ಈ ಉಭಯವ ಭೇದಿಸಿದಡೆ ಕುಣಿಕೆಯ ಮಣಿ ತಲುಪಿಗೇರಿತ್ತು ಎನ್ನಯ್ಯ ಪ್ರಿಯ, ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಲಿಂಗವು ಏಕವೆಂದಲ್ಲಿ. ಇಲ್ಲಿಗೆ ಈಗ ನಮ್ಮ ಪ್ರಮುಖವಾದ ಶರಣ ತತ್ವದ ಒಂದು ಪ್ರಮುಖವಾದ ತತ್ವಕ್ಕೆ ನಾವು ಬಂದು ಈ ವಚನದಲ್ಲಿ ಏನ್ ಹೇಳ್ತಾರೆ, ಒಂದು ಕುಣಿಕೆ, ಏನೋ ನಾನು ಅರಿವನ್ನ ಗಳಿಸ್ಕೊಂಡಿದೀನಿ, ಏನೋ ನಾನು ಜ್ಞಾನ ಗಳಿಸ್ಕೊಂಡಿದೀನಿ, ಅದಕ್ಕೆ ಅರಿವು ಎಂಬ ಕುಣಿಕೆ ಇಲ್ಲದೆ ತಡಕಡ್ತಿದ್ದಾರೆ. ಜ್ಞಾನ ಆಯ್ತು, ನಾನ್ ತಿಳ್ಕೊಂಡ್ಬಿಟ್ಟೆ ಅಂತ ತತ್ವಜ್ಞಾನಿಗಳೆಲ್ಲರೂ ನಾನ್ ತತ್ವಜ್ಞಾನಿ ಅಂತಾರೆ. ಆದ್ರೆ ಅವ್ರು ಏನ್ ಮರ್ತಿದ್ದಾರೆ, ಅರಿವು ಎಂಬ ಕುಣಿಕೆ ಇಲ್ಲದೆ ತಡಕಾಡುತ್ತಿದ್ದಾರೆ. ಅಂದ್ರೆ ಆ ಕುಣಿಕೆ ಇರ್ಬೇಕು. ಅಂದ್ರೆ ಮತ್ತು ಇನ್ನೊಂದೇನ್ ಹೇಳ್ತಾರೆ, ಆದಿಯ ಕ್ರಿ ಅನಾದಿಯ ಜ್ಞಾನ ಮತ್ತು ಕೂಡ ಅದನ್ನ ಹೇಳ್ತಾರೆ. ಅಂದ್ರೆ ನೀನು ಏನು ಗಳಿಸ್ಕೊಂಡಿದೀಯೋ ಅದಕ್ಕೆ ಅರ್ಥ ಕೊಡ್ಬೇಕಂದ್ರೆ ನೀನು ಅದನ್ನೆಲ್ಲವನ್ನು ನೀನು ಕ್ರಿಯೆಯಲ್ಲಿ ತರಬೇಕು. ಕೊನೆಯ ಈ ವಚನದ ಕೊನೆಯಲ್ಲಿ ಏನ್ ಹೇಳ್ತಾರ ಅವರು, ಮಲ್ಲಿಕಾರ್ಜುನ ಲಿಂಗವು ಏಕವೆಂದಲ್ಲಿ. ಅಂದ್ರೆ ಇಲ್ಲಿ ಏಕದೇವೋಪಾಸನೆ ಬಂತು. ಏಕದೇವೋಪಾಸನೆ ಬಂತು ಅಂದ್ರೆ ನಾವು ಏನು ಮುಂಚಿನ ಹೇಳಿದ್ವಲ್ಲ, ಕನ್ನಡಿ ಇಷ್ಟಲಿಂಗವನ್ನ ಕನ್ನಡಿಯಾಗಿ ನೋಡ್ಕೊಂಡು, ಈಗ ನನ್ನ ಮುಖವನ್ನ ನಾನು ನೋಡ್ಕೊಳ್ಳೋದಿಕ್ಕೆ ನನಗೆ ಒಂದು ಕನ್ನಡಿ ಸಾಕು. ನಾನು ಸುತ್ತ 10-20 ಕನ್ನಡಿಯನ್ನು ಇಟ್ಕೊಂಡ್ರೆ ನನ್ನನ್ನು ನಾನು ಸ್ಪಷ್ಟವಾಗಿ ನೋಡ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ನೀವೊಂದು ಕಲ್ಪನೆ ಮಾಡ್ಕೊಳ್ರಿ. ಒಂದು ಕನ್ನಡಿಯಲ್ಲಿ ನಾನು ನೋಡ್ಕೊಂಡಾಗ ನನ್ನನ್ನು ನಾನು ಎಷ್ಟು ಸ್ಪಷ್ಟವಾಗಿ ನೋಡ್ಕೊಳ್ಬಹುದು, ಅದೇ ರೀತಿ ನಾನು ಸುತ್ತ ನಾನು 10-20 ಕನ್ನಡಿಯನ್ನ ಇಟ್ಕೊಂಡಾಗ ನನ್ನನ್ನು ನಾನು ಸ್ಪಷ್ಟವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಯಾವ್ದು ಸಾಧ್ಯ ಅಂತ ನೀವೇ ನಿರ್ಧರಿಸಿ. ನಾನು ವಚನಕ್ಕೆ ಹೋಗ್ತೀನಿ. ಅಂದ್ರೆ ಈ ಏಕದೇವೋಪಾಸನೆಯನ್ನ ಸಾರುವಂತಹ ಒಂದು ಶಾಲನ ಈ ಒಂದು ವಚನದಲ್ಲಿ ಮೋಳಿಗೆ ಮಹಾದೇವರು ಹೇಳ್ತಾರೆ. ಇನ್ನೊಂದು ಮುಂದಿನ ವಚನದಲ್ಲಿ ಹೇಳ್ತಾರೆ, ಏಕದೇವೋಪಾಸನೆ 6 ದೇವರ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ, 3 ದೇವರ ನಿಮ್ಮ ಮೂಗಿನಲ್ಲಿ ಮುರಿದುಕೊಳ್ಳಿ, ಗುರು ತೋರಿದು ಒಂದೇ ದೇವರು ಸಾಕು. ನೋಡು, ಗುರು ತೋರಿದು ಒಂದೇ ದೇವರು ಸಾಕು ಎನ್ನಯ್ಯ ಪ್ರಿಯ ಇಮ್ಮಡೆ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಶರಣ ತತ್ವದಲ್ಲಿ ಬಹುದೇವೋಪಾಸನೆ ಇದೆಯಾ? ಇಲ್ಲ, ಏಕದೇವೋಪಾಸನೆ ಇದೆ. ಬಸವಣ್ಣನವರಂತೂ ಈ ಒಂದು ತತ್ವದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಈ ಒಂದು ತತ್ವದಲ್ಲಿ ಏಕದೇವೋಪಾಸನೆಯನ್ನ ಹೇಳಿದ್ರು. ಅದನ್ನೇ ಮೋಳಿಗೆ ಮಹಾದೇವರು ಹೇಳ್ತಾರೆ, ನಿನ್ನಲ್ಲಿ ಎಷ್ಟು ದೇವ್ರಿದಾವೋ ಅವನ್ನೆಲ್ಲಾ ಆಚೆಗಿಟ್ಬಿಡು, ನಮಗೆ ಯಾವೊಂದು ದೇವ್ರು ಸಾಕು, ಗುರು. ಯಾರಿಲ್ಲಿ ಗುರು? ಬಸವಣ್ಣನವರು ಕೊಟ್ಟ ಒಂದು ಗುರು ಸಾಕು ನನಗೆ, ಒಂದು ದೇವ್ರು ಸಾಕು, ಅದು ಬಿಟ್ರೆ ನಮಗೆ ಬೇರೆ ಯಾವುದು ಬೇಡ ಅನ್ನುವುದನ್ನ ಬಹಳ ಅವರು ಕೂಡ ಅಷ್ಟೇ ಬಸವಣ್ಣನವರಂತೆ ದೃಢ ಸಂಕಲ್ಪದಿಂದ ಈ ಮಾತನ್ನ ಹೇಳ್ತಾರೆ. ಬಸವಣ್ಣನವ್ರು ಏನ್ ಹೇಳಿದ್ದಾರೆ, 2-3 ಉಬ್ಬಿ ಮಾತನಾಡಬೇಡ, ಒಬ್ಬನೇ ದೇವರು ಕಾಣಿರೋ ಅಂತ ಹೇಳ್ತಾರೆ. ಅಂದ್ರೆ ಏಕದೇವೋಪಾಸನೆಯಲ್ಲಿ ನಾನು ಬಸವಣ್ಣನ ಅನುಯಾಯಿ, ಶರಣ ತತ್ವದ ಅನುಯಾಯಿ ಅಂದ್ರೆ ನಾನು ಏಕದೇವೋಪಾಸಕನಾಗಿರ್ಬೇಕು. ಯಾಕಂದ್ರೆ ಏನ್ ಹೇಳ್ತಾರೆ ಬಸವಣ್ಣನವರು, ನೀನು ಆದ್ರೆ ಹೋಲಿಸ್ತಾರೆ, ಕೈಯಲ್ಲಿ ಇಷ್ಟಲಿಂಗ ಹೊಡೆದು ನಾನು ಮತ್ತೊಂದು ದೇವರನ್ನ ನಾನು ಪೂಜಿಸ್ತೀನಿ ಅಂದ್ರೆ, ನೀನು ಮನೆಯಲ್ಲಿ ಒಬ್ಬ ಹೆಂಡತಿ ಇಟ್ಕೊಂಡು ಮತ್ತೊಂದು ಹೆಣ್ಣಿನ ಸವಾಸ ಮಾಡೋದು ನೀನ್ ಎಷ್ಟು ತಪ್ಪೋ, ಅದೇ ರೀತಿ ನಿನ್ ಕೈಯಲ್ಲಿ ಇಷ್ಟಲಿಂಗವನ್ನ ಹಿಡಿದು ಮತ್ತೊಂದು ದೇವರನ್ನ ಪೂಜಿಸೋದು ಅಷ್ಟೇ ತಪ್ಪು ಅಂತ ಬಸವಣ್ಣನವರು ಬಹಳ ಮುಲಾಜಿಲ್ಲದೆ ಅಷ್ಟು ಇದು ಒಂದು ರೋಷದಿಂದ ಹೇಳ್ತಾರೆ ಅವ್ರು. ಅಂದ್ರೆ ಒಂದು ಬಾಲ್ಯದಲ್ಲಿ ಅವ್ರ ಒಂದು ಘಟನೆಯನ್ನ ನಾವು ನೆನೆಸ್ಕೊಳ್ಬಹುದು, ಏಕದೇವೋಪಾಸನೆಗೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ. ಬಾಯಾರಿಕೆ ಆದಾಗ ಗುಂಡಿ ತೋಡಿದ್ದು, ಎಲ್ಲಾ ಕಡೆ ಸುತ್ತ ತೋಡಿರ್ತಾರೆ. ಅವಾಗ ಅವ್ರ ಅಪ್ಪಾಜಿ ಬಂದು ಕೇಳ್ತಾರೆ,
ಯಾಕಪ್ಪ ನೀನು ಅಪ್ಪ ಅಮ್ಮ ನೀವು ಪೂಜೆ ಮಾಡ್ತಿದ್ರಲ್ಲ, ನನಗೆ ಬಾಯಾರಿಕೆ ಆಗಿತ್ತು, ಅದಕ್ಕೆ ನಾನು ನೀರಿಗಾಗಿ ನಾನು ಗುಂಡಿ ತೋಡ್ದೆ ಅಂತ. ಅಲ್ಲೋ ಬಸವಣ್ಣ, ನೀನು ಒಂದತ್ರ ತೋಡಿದ್ರೆ ನಿನಗೆ ನೀರಾದ್ರೂ ಸಿಕ್ತಿತ್ತಲ್ಲೋ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಬಾಲಕ ಬಸವಣ್ಣ ಅವ್ರೇನ್ ದೊಡ್ಡವರಿಲ್ಲ, ಅವಾಗ ಬಹಳ ಚಿಕ್ಕವರು. ಅವಾಗ ಹೇಳ್ತಾರೆ, ಹೌದಪ್ಪ, ನೀನು ಒಂದು ದೇವರನ್ನ ಪೂಜೆ ಮಾಡಿದ್ರೆ ಇಷ್ಟೊತ್ತಿಗೆ ನೀನೇನು ಅನ್ಕೊಂತೀಯ ಅದ ದರ್ಶನ ಆಗ್ತಿತ್ತಲ್ಲ ಅನ್ನೋದನ್ನ ಹೇಳಿದ. ಈ ಒಂದು ಘಟನೆಯ ಉದ್ದೇಶ ಏನು, ಅಥವಾ ಅದು ತಾತ್ಪರ್ಯ ಏನು ಅಂದ್ರೆ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಅನ್ನೋದನ್ನ ಬಸವಣ್ಣನವರು ಹೇಳ್ತಾರೆ. ಬಸವಾದಿ ಶರಣರೆಲ್ಲರೂ ಕೂಡ ಅದೇ ರೀತಿಯಾಗಿ ಸಾಗಿದ್ರು. ನಾವು ಮಲ್ಲಮ್ಮ ಪ್ರಭುಗಳು ಗುಹೇಶ್ವರ ಅಂದ್ರು, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂದ್ರು. ಒಬ್ಬೊಬ್ರು ಏನೇ ಕರೆದ್ರು ಕೂಡ ಬಸವಣ್ಣನವರು ಕೂಡಲ ಸಂಗಮ ದೇವ ಅಂದ್ರು, ಈ ಮೋಳಿಗೆ ಮಹಾದೇವಿಯವರು ನಿಖಳಂಕ ಮಲ್ಲಿಕಾರ್ಜುನ ದೇವ ಅಂದ್ರು. ಎಲ್ಲವನ್ನ ಯಾರನ್ನ ಪ್ರತಿನಿಧಿಸುತ್ತೆ ಅಂದ್ರೆ ನಿರಾಕಾರಮಯವಾದಂತಹ ಶಿವನನ್ನ ಪ್ರತಿನಿಧಿಸುತ್ತೆ. ಅದಕ್ಕಾಗಿ ಬಸವಣ್ಣನವರು ಹೇಳಿದ್ರು, ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ರು. ಈ ತತ್ವವನ್ನ ನೋಡ್ರಿ, ಬೇರೆ ರಾಜ್ಯದಿಂದ ಬಂದಂತಹ ಒಬ್ಬ ಗಂಗಾದೇವಿ ಆದಂತಹ ಮೋಳಿಗೆ ಮಹಾದೇವಿಯವರು ಎಷ್ಟು ಕಟಿಬದ್ಧರಾಗಿ ಅನುಸರಿಸಿದ್ದಾರೆ. ಆ ಎಲ್ಲ ದೇವರನ್ನ ನೀವು ಆಚೆಗಿಟ್ಬಿಡಿ, ನಮ್ಗೇನ್ ಗುರು ಕೊಟ್ಟಿದಾನಲ್ಲ ಆ ದೇವರನ್ನ ಮಾತ್ರ ನಾವು ಪೂಜಿಸೋಣ ಅಂತ ಹೇಳ್ತಾ, ಈ ಒಂದು ವಚನದಲ್ಲಿ ಏಕದೇವೋಪಾಸನೆಗೆ ಹೆಚ್ಚು ಒತ್ತನ್ನ ಅವರು ಕೊಟ್ರು. ಈಗ ಮುಂದಿನದಲ್ಲಿ ನಾವು ಏನ್ ನೋಡೋದು, ಏಕದೇವೋಪಾಸನೆ ಆಯ್ತು, ಅರಿವಿನ ಅಂತರಂಗದ ಶುದ್ಧಿ ಆಯ್ತು, ನಾನು ಕನ್ನಡಿಯಾಗಿ ಇಷ್ಟಲಿಂಗವನ್ನ ಬಳಸ್ಕೊಂಡೆ, ನನ್ನನ್ನ ನಾನು ಪ್ರಯತ್ನದಿಂದ ನಾನು ಅರಿವಿನ ಮಾರ್ಗದಲ್ಲಿ ಹೋದೆ, ನನಗೆ ಅರಿವಾಯ್ತು. ಅರಿವಾದ ತಕ್ಷಣ ಅದಕ್ಕೆ ಅರ್ಥ ಬರ್ಬೇಕಂದ್ರೆ ನಾನು ಅದನ್ನ ಕ್ರಿಯೆಯಲ್ಲಿ ತರಬೇಕು. ಕ್ರಿಯೆಯಲ್ಲಿ ತಂದ ತಕ್ಷಣ ನಾನೇನ್ ಮಾಡ್ಬೇಕು, ಏಕದೇವೋಪಾಸನೆಯನ್ನ ಅನುಸರಿಸ್ಬೇಕು. ಇಷ್ಟು ಅನುಸರಿಸಿದ್ದೆ ಆದ್ರೆ ನನ್ನ ಮಾರ್ಗ ಈಗ ನಾನು ಶರಣ ಹಂತದಿಂದ ನಾನು ಐಕ್ಯ ಸ್ಥಳಕ್ಕೆ ಹತ್ರ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರು. ಅಂದ್ರೆ ಮುಂದಿನ ವಚನದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆಯ ನೇತಕ್ಕೆ ಪರುಷರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ, ಶುತ್ತು ನಿವೃತ್ತಿಯಾದಂಗೆ ಕಟ್ಟೋಗದ ಹೊರೆಯ ಹೊರಲೇತಕ್ಕೆ, ನಿತ್ಯ ಅನಿತ್ಯವ ತಿಳಿದು ಮರ್ತ್ಯ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತಿ ಇಲ್ಲ, ನಿಶ್ಚಯವ ತಾನರಿತು ಅತ್ತಣ ಇತ್ತಣ ಗೊತ್ತು ನಿಶ್ಚಯವಾಗಿ ನಿಂದಲ್ಲಿ ಆ ಬಚ್ಚ ಬಯಲು ಬೆಳಗ ನಿನ್ನ ನೀನೇ ನೋಡಿಕೋ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮತ್ತು ಈ ವಚನದಲ್ಲಿ ಅವರು ಏಕದೇವೋಪಾಸನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನಿನ್ ಕೈಯಲ್ಲೇ ಜ್ಯೋತಿ ಹಿಡಿದು ಕತ್ತಲೆಯ ನೇತಕ್ಕೆ, ಕತ್ತಲೆ ಯಾಕೆ ನೀನು ಯೋಚನೆ ಮಾಡ್ತಿದ್ಯಾ ಅಂದ್ರೆ, ನಿನಗೆ ಅರಿವಿನ ಕುರುಹಾದಂತ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ. ಅದ್ರ ಮೂಲಕ ನೀನು ಇದು ಇಷ್ಟಲಿಂಗ ಅಂದ್ರೆ ಅದು ಸಾಮಾನ್ಯ ಅಲ್ಲ, ಚೈತನ್ಯಾತ್ಮಕವಾದ ಮಂಗಳಕರವಾದಂತಹ ಶುಭಕರವಾದಂತಹ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಇಟ್ಕೊಂಡಂತಹ ಒಂದು ಇಷ್ಟಲಿಂಗವನ್ನು ಇದ್ದಾಗ ನಿನಗೆ ಬೇರೆ ಅದನ್ನ ಯಾಕೆ ನೀನು ಬಯಸ್ತೀಯ? ಆ ರೀತಿಯಲ್ಲಿ ಬಯಸ್ಬಾರ್ದು. ಅದರಲ್ಲೇ ನೀನು ಅಂದ್ರೆ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನೀನು ಕಂಡ್ಕೊಂಡ್ರೆ ನಿನಗೆ ಏನ್ ಲಭಿಸುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಬಚ್ಚ ಬಯಲು ಕಾಣಿಸುತ್ತೆ ಅಂತ ಕೇಳ್ತಾರೆ. ಅಂದ್ರೆ ನಮ್ಗೆ ಶೂನ್ಯ ಸಂಪಾದನೆ ಅಂತ ನಾವೇನ್ ಹೇಳ್ತೀವಲ್ಲ, ಈ ಶರಣ ತತ್ವದ ಮೂಲನೇ ನಾವು ಶೂನ್ಯ ಆಗೋದು. ಅಂದ್ರೆ ಬಯಲಲ್ಲಿ ಬಯಲಾಗೋದು ಅಂತೀವಲ್ಲ, ಆ ಬಯಲನ್ನ ನಾನು ಗಳಿಸಿದೆ ಅಂದ್ರೆ, ಆ ಬಯಲನ್ನ ನನಗೆ ಅನುಭವಕ್ಕೆ ಬಂತು ಅಂದ್ರೆ ಮುಗಿತಲ್ಲ. ಇದರಲ್ಲಿ ಇಷ್ಟಲಿಂಗವಾದ ಮೂಲಕನೇ ನಾನು ಲಿಂಗಾಂಗ ಸಾಧನ ಮಾಡ್ಕೊಂಡು ಅಥವಾ ಷಟ್ಸ್ಥಳಗಳನ್ನ ಏರ್ತಾ, ಅದ್ರ ಜೊತೆಗೆ ಪಂಚಾಚಾರಗಳನ್ನ ಅನುಸರಿಸ್ತಾ ನಾನು ಹೋಗ್ಬಿಟ್ರೆ ನಾನು ಶರಣ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಹತ್ರ ಆಗ್ಬೋದು. ಅದೊಂದೇ ಸಾಕು ಅನ್ನೋದನ್ನ ಬಹಳ ಚೆನ್ನಾಗಿ ಈ ಒಂದು ವಚನದಲ್ಲಿ ಅವರು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪ್ರತಿಯೊಂದನ್ನು ನಾವು ಬೇರೆ ಬೇರೆ ನಾವು ಪ್ರಯತ್ನ ಪಡಬಾರ್ದು, ಒಂದೇ ಮಾರ್ಗದಲ್ಲಿ ಸಾಗ್ಬೇಕು. ನಾವು ಯಾವ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಯೋಚನೆ ಮಾಡಿ ಒಂದೇ ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡ್ರೆ ಆ ಮಾರ್ಗದಲ್ಲೇ ನಾವು ಸಾಗಿದಾಗ ನಾವು ನಿಶ್ಚಿತವಾದಂತ ಒಂದು ಫಲ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಇನ್ನೂ ಒಂದು ವಚನ, ಸಮಯ ಇದೆ ಅಂತ ಭಾವಿಸ್ತೀನಿ, ಇನ್ನೊಂದು ವಚನವನ್ನು ನಾನು ಹೇಳ್ತೀನಿ. ಇಷ್ಟೆಲ್ಲ ಹೇಳಿದ ನಂತರ ಅವರು ಮೋಳಿಗೆ ಮಹಾದೇವರು ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ನಿನ್ನೊಳಗೆ ನೀನ್ ಅರಿವನ್ನ ವಿಸ್ತಾರ ಮಾಡ್ಕೊಂಡಿದ್ಯಾ, ಅದನ್ನ ಕ್ರಿಯೆಯಲ್ಲಿ ತರಬೇಕಂತ ಹೇಳಿದ್ರು. ಅವಾಗ ನೀನ್ ಏನಾದ್ರೂ ಹೇಳಿದ್ರೆ ಕೇಳ್ಬೇಕು ಅಂದ್ರೆ ನೀನ್ ಹೇಗಿರ್ಬೇಕು, ನೀನ್ ಹೇಗಿದ್ರೆ ಯಾರಾದ್ರೂ ಕೇಳ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಒಂದು ವಚನದಲ್ಲಿ ಹೇಳ್ತಾರೆ. ಒಂದೊಂದು ವಚನ ಹೇಳ್ಬಿಡ್ತೀನಿ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟರೆ ಮೆಚ್ಚುವರಲ್ಲದೆ, ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟರೆ ಮೆಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೂ ಮುತ್ತು ಕೊಟ್ಟರೆ ಮೆಚ್ಚುವರೇ, ಹುಡು ಎಂದುಟ್ಟವರಲ್ಲದೆ ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಓಹೇನೆಂಬುದು ಕೈಕೂಲಿ,
ಇಂತಿ ಉಭಯದಲ್ಲಿ ಲಕ್ಷಿತವಾದವಂಗೆ ಮರ್ತ್ಯ ಕೈಲಾಸವೆಂಬುದು ತನ್ನರಿವು ನಿಶ್ಚಯವಾದಲ್ಲಿ ಅದೇ ಲಕ್ಷ್ಯ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ ದೇವ. ನೋಡಿ ಒಂದು ವಚನ. ಈಗ ನಾನು ಏನಾದ್ರು ಹೇಳ್ತೀನಂದ್ರೆ ನಾನು ಬರೀ ಹೇಳ್ಬಿಟ್ರೆ ನನ್ನ ಮಾತು ಯಾರು ಕೇಳಲ್ಲ. ನನ್ನ ನಡೆ ನುಡಿ ಎರಡು ಒಂದಾದಾಗ ಮಾತ್ರ ನಾನು ಈ ಹಾದಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಇದೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಊರ್ವಶಿ ಕರ್ಪೂರ ಅಂದ್ರೆ ಊರ್ವಶಿ ಅಂದ್ರೆ ಅವಳು ದೇವಕನ್ಯೆ. ಅವಳು ಕರ್ಪೂರನ ಅಂದ್ರೆ ಸುಗಂಧ ಭರಿತವಾದಂತ ಒಂದು ತಾಂಬೂಲ ಆ ತರದ್ದು ಏನೋ ಒಂದು ಸುಗಂಧ ಬರುವಂತದ್ದು ತಿಂದು ಅವಳು ಮುತ್ತು ಕೊಟ್ರೆ ಅದನ್ನ ಎಲ್ಲರೂ ಒಪ್ಕೊಳ್ತಾರೆ. ಅಂದ್ರೆ ನಾನು ಈಗ ಇಲ್ಲಿ ನಾವು ಬೇರೆ ಅರ್ಥದಲ್ಲಿ ನಾವು ನೋಡಬಾರ್ದು. ನಾವು ಆಧ್ಯಾತ್ಮಿಕ ಅರ್ಥದಲ್ಲಿ ನಾವು ನೋಡೋದಾದ್ರೆ ನನ್ನಲ್ಲಿ ಒಂದು ಭಕ್ತಿ, ಶ್ರದ್ಧೆ, ಒಂದು ಆಧ್ಯಾತ್ಮಿಕ ಭಾವ ತುಂಬಿ ತುಳುಕಿದ್ದು ನಾನು ಅದನ್ನ ಯಾರತ್ರ ಆದ್ರೂ ಹೋಗಿ ಹೇಳಿದ್ರೆ ಅವ್ರು ನನ್ನ ಮಾತನ್ನ ಕೇಳ್ತಾರೆ. ನನ್ನಲ್ಲಿ ಇನ್ನೊಂದೇನು ಉದಾಹರಣೆ ಕೊಟ್ಟಿದ್ದವರು, ಹಂದಿ ಕರ್ಪೂರವತಿಂದ ಎಲ್ಲರಿಗೂ ಮುತ್ತು ಕೊಟ್ಟರೆ ಮೆಚ್ಚುವರೆ. ಅಂದ್ರೆ ಹಂದಿಯ ಒಂದು ಸ್ವಭಾವ ಏನು? ಕೊಳಕು. ನನ್ನಲ್ಲಿ ಕೊಳಕು ಮನಸ್ಥಿತಿಯನ್ನ ಇಟ್ಕೊಂಡು ನಾನು ಯಾರಿಗಾದ್ರೂ ಏನಾದ್ರು ಉಪದೇಶ ಮಾಡಕ್ ಹೋದ್ರೆ ಯಾರಾದ್ರೂ ಕೇಳ್ತಾರ? ಸಾಧ್ಯ ಇದೆಯಾ? ಇಲ್ಲ. ಅಂದ್ರೆ ಇಲ್ಲಿ ಏನ್ ಅರ್ಥ, ನಾವು ವಚನದ ಅರ್ಥ ಏನು ಅಂದ್ರೆ, ನಾನು ಏನಾದ್ರೂ ಹೇಳ್ಬೇಕು ಅಂದ್ರೆ ಅದನ್ನ ನಾನ್ ಮೊದಲು ರೂಢಿಸ್ಕೊಳ್ಬೇಕು. ನನ್ನಲ್ಲಿ ಎಲ್ಲಾ ಅಂಶಗಳನ್ನು ನಾನು ರೂಢಿಸ್ಕೊಂಡಾಗ ನನಗೆ ಅರಿವಿಲ್ಲದೆ ನನ್ನನ್ನ ನೋಡಿ ಅನುಸರಿಸೋರು ಬಹಳ ಜನ ಇರ್ತಾರೆ. ನಾನು ಬಾಯ್ ಬಿಟ್ಟು ಹೇಳಲೇಬೇಕಂತೇನಿಲ್ಲ. ನನ್ನ ನಡೆ ನೋಡಿ ಒಂದು ಚೀನಾ ಗಾದೆ ಇದೆ, ನೀನು ನನಗೆ ತೋರಿಸು, ನಾನು ಮರೆಯುತ್ತೇನೆ. ನೀನು ನನ್ನಿಂದ ಮಾಡಿಸು, ನೀನು ಮಾಡಿ ತೋರಿಸು, ನಾನು ಸ್ವಲ್ಪ ದಿನಗಳ ಕಾಲ ನೆನಪಿಟ್ಕೊಳ್ತೇನೆ. ನೀನು ನನ್ನಿಂದ ಮಾಡಿಸು, ನಾನು ಸುದೀರ್ಘವಾಗಿ ನೆನಪಿಟ್ಕೊಳ್ತೇನೆ ಅಂತ. ಅಂದ್ರೆ ಯಾವುದನ್ನೇ ಆಗ್ಲಿ ನಾವು ಫಸ್ಟ್ ಅದನ್ನು ಅನುಸರಿಸ್ಬೇಕು. ಅನುಸರಿಸಿ ನಾನು ಹೇಳಿದಾಗ ನನ್ನ ಮಾತಿಗೆ ಅಲ್ಲಿ ಅರ್ಥ ಬರುತ್ತೆ. ಅಂದ್ರೆ ನೀನು ಸದ್ಗುಣಿ ಆಗಿರ್ಬೇಕು, ನೀನು ಎಲ್ಲರನ್ನ ಸಮಾನತೆಯಿಂದ ಕಾಣ್ಬೇಕು, ಒಬ್ಬರ ಮನಸ್ಸಿಗೆ ನೋವು ಮಾಡಬಾರ್ದು, ಒಬ್ಬರನ್ನ ಭೇದ ಭಾವ ಮಾಡಬಾರ್ದು, ಒಬ್ಬರ ಹಣವನ್ನ ನೀನು ತಿನ್ಬಾರ್ದು, ಬೇರೆಯವ್ರಿಗೆ ಏನ್ ಸೇರುತ್ತೋ ಅದನ್ನ ನೀನು ಗಳಿಸ್ಬಾರ್ದು. ಈ ರೀತಿಯಾಗಿದ್ದು ನೀನು ಅದೇ ಮಾರ್ಗದಲ್ಲಿ ಸಾಗಿದಾಗ ನಿನ್ನಿಂದ ಜನ ಬರ್ತಾರೆ. ಬಸವಣ್ಣನಿಂದ ಯಾಕೆ ಅಷ್ಟು ವಿದೇಶದಿಂದನೂ ಬಂದ್ರಲ್ಲ, ಬೇರೆ ದೇಶದಿಂದ ಬಂದ್ರು, ಬೇರೆ ರಾಜ್ಯದಿಂದ ಬಂದ್ರು. ಯಾಕೆ ಬಂದ್ರು ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ ಆ ರೀತಿಯಾಗಿತ್ತು. ಏನ್ ಹೇಳ್ತಿದ್ರು ಅದೇ ಅವ್ರ ವ್ಯಕ್ತಿತ್ವ ಆಗಿತ್ತು. ಅದಕ್ಕೆ ಮನಸ್ಸೋತ್ರು. ಈಗ ನಾವು ಬಸವಣ್ಣನವ್ರನ್ನ ನಿಜವಾಗ ನಾವು ನೋಡಿಲ್ಲ, ಆದ್ರೆ ನಮ್ಮೊಳಗೆ ಬಸವಣ್ಣ ಬಂದೋಗ್ಬಿಡ್ತಾರೆ. ಹೇಗೆ ಅಂದ್ರೆ ಅವರ ವಿಚಾರಧಾರೆಗಳು, ಅವರ ಚಿಂತನೆಗಳು ಹಂಗಿದಾವೆ. ಅಂತ ಒಂದು ವಿಶೇಷ ವ್ಯಕ್ತಿತ್ವ ನಾವು ರೂಢಿಸ್ಕೊಳ್ಬೇಕಂದ್ರೆ ನಾವು ಮೊದಲು ಆ ಮಾರ್ಗದಲ್ಲಿ ಸಾಗ್ಬೇಕು. ಅದು ಏನ್ ಹೇಳುತ್ತೆ ಅದನ್ನ ನಾವು ಅನುಸರಿಸ್ಬೇಕು. ಆಗಿದ್ದಾಗ ಮಾತ್ರ ನಾವು ನಮ್ಮ ಒಂದು ಮಾತಿಗೆ ಅರ್ಥ ಬರುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ, ಬಹಳ ಸ್ಪಷ್ಟವಾಗಿ ಮೋಳಿಗೆ ಮಹಾದೇವಿ ಅವರು ಈ ಒಂದು ವಚನದಲ್ಲಿ ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಮೋಳಿಗೆ ಮಹಾದೇವಿಯವರು, ಕಾಶ್ಮೀರದ ರಾಣಿಯಾದಂತ ಮೋಳಿಗೆ ಮಹಾದೇವಿ ಗಂಗಾದೇವಿಯವರು ನಮ್ಮ ಕನ್ನಡ ನಾಡಿಗೆ ಬಸವ ಕಲ್ಯಾಣಕ್ಕೆ ಬಂದು ಮೋಳಿಗೆ ಮಹಾದೇವಿಯಾಗಿ ಯಾವ ತತ್ವವನ್ನ, ಏನು ವಚನದ ತಿರುಳು ಏನಂದ್ರೆ ಅಂತರಂಗದ ಶುದ್ಧಿ ಇರ್ಬೇಕು. ಮತ್ತೆ ನಮಗೆ ಅಂತರಂಗದ ಶುದ್ಧಿ ಇದ್ದ ತಕ್ಷಣ ಏನ್ ಹೇಳಿದ್ರು ಅವರು, ಶ್ರದ್ಧೆ ಇರ್ಬೇಕು, ಸನ್ಮಾರ್ಗ ಇರ್ಬೇಕು, ಮತ್ತೆ ಭಕ್ತಿ ಇರ್ಬೇಕು. ಎಲ್ಲದಕ್ಕಿಂತ ಮಿಗಿಲಾಗಿ ಏಕದೇವೋಪಾಸಕರಾಗಿರ್ಬೇಕು. ಅದರ ಜೊತೆಗೆ ನಾನು ಕಂಡುಕೊಂಡಂತಹ ಅರಿವು, ನಾನು ದರ್ಶಿಸಿದಂತಹ ಅರಿವು ಕ್ರಿಯೆಯಲ್ಲಿ ಬರಬೇಕು. ಇದೇ ಅವರ ವಚನಗಳ ತಾತ್ಪರ್ಯ ಅಂತ ಹೇಳ್ತಾ, ಇದುವರೆಗೂ ನನಗೆ ಇಷ್ಟು ಹೇಳಲು, ಒಂದು ಮೋಳಿಗೆ ಮಹಾದೇವಿಯ ಕುರಿತು ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ, ಇಷ್ಟು ಸಾವಧಾನವಾಗಿ ತಾವೆಲ್ಲರೂ ಕೇಳಿದ್ದಕ್ಕೆ, ಹಾಗೆ ನನಗೆ ಇಂಥ ಒಂದು ನಿಮ್ಮೆಲ್ಲರೊಟ್ಟಿಗೆ ಭಾಗಿಯಾಗಿ ಈ ಒಂದು ವಚನ ವಿಶ್ಲೇಷಣೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಸುಧಾ ಪಾಟೀಲ್ ಮೇಡಮ್ ಅವರಿಗೂ, ನನ್ನನ್ನು ಪರಿಚಯಿಸಿದಂತಹ ಜಯಶ್ರೀ ಮೇಡಮ್ ಅವರಿಗೂ, ಹಾಗೆ ಈ ಒಂದು ದತ್ತಿ ಉಪನ್ಯಾಸವನ್ನ ಏನು ಹೆಸರಲ್ಲಿ ಕೊಟ್ಟಿದೀವಲ್ಲ, ಶ್ರೀ ಬಸವರಾಜ್ ಕುಲ್ಕೋಳಿ ಸರ್ ಅವ್ರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಅತ್ಯಂತ ಸುದೀರ್ಘವಾಗಿ, ಸವಿಸ್ತಾರವಾಗಿ, ಎಳೆಯಾಗಿ, ಅತಿ ಸರಳವಾದಂತಹ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಶಬರಿಮನ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಶರಣಾರ್ಥಿಗಳನ್ನ ತುಂಬಾ ಅದ್ಭುತವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರೆ ನಮಗೆಲ್ರಿಗೂ ಕೂಡ ಬಹಳ ಇಷ್ಟ ಆಯ್ತು. ತತ್ವನೇ ಹಂಗಿದೆ ಮೇಡಮ್, ಅದು ನಾನು ಹೇಳೋದೇನು ವಿಶೇಷ ಅಲ್ಲ. ಓಕೆ ತತ್ವನೇ ಹಂಗಿದೆ.
ನೀವು ಕೂಡ ನಿಮ್ಮ ಯಾವುದೇ ಇಡೀ ಉಪನ್ಯಾಸದಲ್ಲಿ ಎಲ್ಲಿಯೂ ಕೂಡ ಭಾಷೆಯ ಏರಿಳಿತವೂ ಕೂಡ ಕಂಡು ಬರಲಿಲ್ಲ. ನಿಜಕ್ಕೂ ಬಹಳ ಅದ್ಭುತ ವಿಶೇಷ ಅನ್ಸುತ್ತೆ. ನೀವು ಕೂಡ ಆ ಬಸವ ತತ್ವವನ್ನ ಎಷ್ಟ್ರ ಮಟ್ಟಿಗೆ ನೀವು ಅಳವಡಿಸ್ಕೊಂಡಿದ್ದೀರಾ ಅನ್ನೋದನ್ನ ಕೇಳಿ ಬಹಳ ಖುಷಿ ಆಗತ್ತೆ, ಹೆಮ್ಮೆ ಅಂತ ಅನ್ಸುತ್ತೆ ಮೇಡಮ್. ನಿಮ್ಮಂತವ್ರು ಕೂಡ ಮಾದರಿ ನಮ್ಮಂತವರಿಗೆ ಅಂತಂತೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಶರಣಾರ್ಥಿಗಳು ಮೇಡಮ್. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಹಾಗೂ ಅನುಭವವನ್ನ ಹಂಚ್ಕೊಳ್ಬೇಕು ಅಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳವ್ರನ್ನ ಕೇಳ್ಕೊಳ್ತೇನೆ. ಹಲೋ ಸರ್. ಓಂ ಶ್ರೀ ಗುರು ಬಸವಲಿಂಗಮ್ಮ. ಸಬ್ರಿನಾ ವಯಸ್ಸಿನಲ್ಲಿ ಚಿಕ್ಕವನ ಆಗಿದ್ರು ಕೂಡ ನಾ ಮಾತಾಡ್ತೇನೆ ರೀ. ಹಲೋ, ಕೇಳ್ತಲ್ರಿ? ಕೇಳ್ಸಕತ್ತೈತ್ರಿ, ಮಾತಾಡ್ರಿ. ಬಹುಶಃ ಕಲ್ಯಾಣ ಕ್ರಾಂತಿಯೊಳಗೆ ಸಾಕಷ್ಟು ಮಹತ್ತರವಾದಂಥ ಬದಲಾವಣೆಗಳನ್ನು ನಾವು ಕಂಡದ್ದು ಎಲ್ಲಿ ಅಂತಂದ್ರೆ ಅದು ಬಹುಶಃ ನಮ್ಮ ಇವರು ಹೇಳಿದ ಹಾಗೆ ಬೇರೆ ಬೇರೆ ರಾಜ್ಯ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದರು ಅಂತಕ್ಕಂಥ ಒಂದು ಮಹತ್ತರವಾದಂಥ ವಿಷಯ. ವಿಶೇಷವಾಗಿ ಮಹಾದೇವ ಭೂಪಾಲ ಮತ್ತು ಮಹಾದೇವಿ ಅವರು ಬಂದಂಥ ಕಾಲಘಟ್ಟ ಮತ್ತು ಇಡೀ ಕಲ್ಯಾಣ ಕ್ರಾಂತಿಯನ್ನು ಕಣ್ಣಾರೆ ಕಂಡಂಥ ದಂಪತಿಗಳಂದ್ರೆ ಅದು. ಅಲ್ಲಿ ಕಲ್ಯಾಣದೊಳಗೆ ಅನುಭವ ಮಂಟಪಕ್ಕೆ ಬೆಂಕಿ ಹಚ್ಚಿದಾಗ ಅಲ್ಲೇ ಪಕ್ಕದ ಊರಾದಂಥ ಈಗ ಅದಕ್ಕೆ ಮುಳಿಗೆ ಮಾರಯ್ಯ ಅಂತಲ್ಲ, ಅದು ಅಲ್ಲಿ ಪಕ್ಕದ ಒಂದು ಮುಳುಕೂರು ಅಂತಕ್ಕಂಥ ಒಂದು ಊರಿದೆ. ಅಲ್ಲಿ ಅವ್ರ ಗದ್ದಿಗೆ ಅವ್ರ ತಂಗಿ ಆದಂಥ ಬೋಂತಾದೇವಿ ಅಥವಾ ನಿಜದೇವಿ ಅವನ ಈ ಚಳುವಳಿಯನ್ನು ಅವ್ರು 6,000 ಅಂತ ಹೇಳಿದ್ರು, 96,000 ಅಂತ ತಿಳ್ಕೊಂಡು ಪುರಾಣಿಕರು ಕೂಡ ಹೇಳ್ತಾರೆ. ಒಟ್ಟಾರೆ ವಚನ ಸಾಹಿತ್ಯದೊಳಗೆ ಗಂಡ ಹೆಂಡತಿ ದಂಪತಿಗಳಾಗಿ ಬಂದು ರಾಜ ಮಾರ್ಗವನ್ನು, ರಾಜ್ಯ ಏನಿತ್ತಲ್ಲ ಅದನ್ನೆಲ್ಲವನ್ನು ತೊರೆದು ಸರಳ ಬದುಕನ್ನು ಸಾಗಿ ತಮ್ಮ ಅನುಭವವನ್ನು ನೀಡಿದರು. ವಿಶೇಷವಾಗಿ ಇವತ್ತು ನಾವು ಡಾಕ್ಟರ್ ಬಸವರಾಜ್ ಕುಲ್ಲೋಳಿಯವರ ಒಂದು ಅನುದಾನ ಮತ್ತು ಅದರ ಜೊತೆಗೆ ಸಬ್ರಿನಾ ಮೇಡಮ್ ಅವರ ಅತ್ಯುತ್ತಮವಾದಂಥ ಉಪನ್ಯಾಸ. ಎಷ್ಟು ನಿರರ್ಗಳವಾಗಿ 1 ತಾಸು 10 ನಿಮಿಷ ಮಾತಾಡಿದ್ರು ಅವರು. ನಾನು ಅವ್ರಿಗೆ 50 ನಿಮಿಷ ಮಾತಾಡಿದ್ದೆ, ಅವ್ರು ಇನ್ನೂ 1 ತಾಸು ಮಾತಾಡ್ತಿದ್ರು. ಅಷ್ಟೊಂದು ತಯಾರಿ ಆಗೈತಿ. ಅವ್ರು ಇನ್ನೂ ಹೆಚ್ಚಿನ ಉಪನ್ಯಾಸಗಳನ್ನ ಮಾಡಲಿ. ಅಕ್ಕನ ಅರಿವಿನ ಎಲ್ಲ ಸದಸ್ಯರು ಪ್ರತಿ ಶನಿವಾರ ಮತ್ತು ಪ್ರತಿ ರವಿವಾರ ಇದರೊಳಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ವೀರಲಕ್ಷ್ಮಿ ಮೇಡಮ್ ನೆಕ್ಸ್ಟ್ ಅವ್ರು. ಹಾಂ ಸರ್, ಓಕೆ ಸರ್. ಮತ್ತೆ ಯಾರಾದರೂ ಅನುಭವವನ್ನು ಹಂಚ್ಕೊಳ್ಳೋದಿದ್ರೆ ಅವ್ರ ಹೆಸರು ಹೇಳಿ ಸೂಚಿಸ್ಬೋದು. ಶಾರದಮ್ಮ ಮೇಡಮ್ ಮಾತಾಡ್ತಾರೆ ಅಂತ ಕೇಳಿ. ಗೌರಮ್ಮ ಮೇಡಮ್. ಶಾರದಮ್ಮ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇಷ್ಟೊತ್ತಿನವರೆಗೆ ಶಬರಿನ ಸಹೋದರಿ ಮೂಳಿಗೆ ಮಹಾದೇವಿ ಕುರಿತು ಬಹಳ ಚೆನ್ನಾಗಿ ಮಾತನಾಡಿದ್ರು. ಅವಳ ವಚನಗಳನ್ನ ನಿರ್ವಚಿಸಿ ಅವಳ ತತ್ವ, ಆದರ್ಶ, ಸಿದ್ಧಾಂತಗಳನ್ನ ನಮ್ಮೆದುರಿಗೆ ತೋರಿಸಿ ಕೊಟ್ರು. ಅದಕ್ಕೆ ಪೂರಕವಾಗಿ ಒಂದೆರಡು ಮಾತುಗಳನ್ನ ನಾನು ಹೇಳಬಯಸ್ತೇನೆ. ಮೂಳಿಗೆ ಮಹಾದೇವ ಭೂಪಾಲ ಮತ್ತು ಮೂಳಿಗೆ ಮಹಾದೇವಿ ರಾಜ ದಂಪತಿಗಳಾಗಿದ್ದರು ಅನ್ನೋದಕ್ಕೆ ನಮ್ಗ ಯಾವುದೇ ರೀತಿಯ ಕುರುಹುಗಳು ಸಿಗುವುದಿಲ್ಲ. ಅವರ ವಚನಗಳಲ್ಲಿಯೇ ಈ ರಾಜತ್ವಕ್ಕೆ ಒಂದು ಅರಸೊತ್ತಿಗೆಗೆ ಸಂಬಂಧಿಸಿದಂತಹ ಕೆಲವು ಶಬ್ದಗಳನ್ನ ನಾವು ನೋಡ್ತೀವಿ. ಮಾರಯ್ಯನವರ ಒಂದು ವಚನದಲ್ಲಿ ಆನೆ ಕುದುರೆ ಬಂಡಿ ಭಂಡಾರವಿರ್ದಡೇನು ಅಂತ ಬರ್ತದ. ಅಂದ್ರೆ ಅವರು ಹಿಂದೆ ಅರಸರಾಗಿದ್ರು ಅನ್ನೋದಕ್ಕ. ಆಮೇಲೆ ಮೂಳಿಗೆ ಮಹಾದೇವಿಯ ಒಂದು ವಚನದಲ್ಲಿ 38ನೇ ವಚನದಲ್ಲಿ ತುಕುಲ ಮುಂತಾದ ವಸ್ತ್ರಗಳಲ್ಲಿ, ಹೇಮ ಮುಂತಾದ ಆಭರಣಗಳಲ್ಲಿ, ಮೌತಿಕ ರತ್ನ ಮುಂತಾದ ಪಾಷಾಣಗಳಲ್ಲಿ, ಚಂದನ ಗಂಧ ಛತ್ರೆ ಚಾಮರ ತುರಂಗಗಳು ಅಂತ ಬರ್ತೆ. ಇವೆಲ್ಲ ಶಬ್ದಗಳು ಬರ್ತಾವ. ಅದರಿಂದ ಅವರು ರಾಜ ದಂಪತಿಗಳಾಗಿದ್ದರು. ಬಸವಣ್ಣನವರ ಒಂದು ಕಾಯಕ ದಾಸೋಹ ತತ್ವಕ್ಕೆ ತಲೆಬಾಗಿ ದೂರದ ಕಾಶ್ಮೀರದಿಂದ ಬಂದರು ಅನ್ನುವಂಥದ್ದು. ಆ ಮಾಂಡವ್ಯಪುರದಿಂದ ಬಂದರು ಅಂತ ಹೇಳ್ತಾರೆ. ಆ ಮಾಂಡವ್ಯಪುರ ನಾನು ನೋಡಿದೆ, ಗೂಗಲ್ದಲ್ಲಿ ಸರ್ಚ್ ಮಾಡಿದರೆ ಮಾಂಡವ್ಯಪುರ
ಅನ್ನುವಂಥ ಒಂದು ಸ್ಥಳ ರಾಜಸ್ಥಾನದಲ್ಲಿ ಬರುತ್ತೆ. ಆದರೆ ಹಿಂದೆ ಇತಿಹಾಸದ ಘಟನೆಗಳು, ಇತಿಹಾಸದ ವಿಷಯಗಳು ಸಾಕಷ್ಟು ನಮಗೆ ಪರಿಚಯ ಇಲ್ಲ. ಯಾಕಂದ್ರೆ ಇತಿಹಾಸವನ್ನ ನಾವು ಸರಿಯಾಗಿ ತಿಳಿದುಕೊಂಡಿಲ್ಲ ಮತ್ತು ಅದನ್ನ ರಕ್ಷಿಸಿಕೊಂಡಿಲ್ಲ ಅಂದಮೇಲೆ ಅವರು ಅವರ ವಚನಗಳೇ ನಮಗ ಈಗ ಒಂದು ಆಧಾರ ಆಗ್ತದ. ಅದಕ್ಕೆ ಅವ್ರ ವಚನಗಳಲ್ಲಿ ಇವೆಲ್ಲ ರಾಜ ಸತ್ತೆಗೆ ಸಂಬಂಧಿಸಿದಂತಹ, ಅರಸೊತ್ತಿಗೆಗೆ ಸಂಬಂಧಿಸಿದಂತಹ ಶಬ್ದಗಳು ಬರುವುದರಿಂದ ಅವರು ರಾಜ ದಂಪತಿಗಳಾಗಿದ್ದರು ಅನ್ನುವಂಥದ್ದೊಂದು ಸಂಗತಿ ಇರುತ್ತೆ. ಹಾಗೆ ಮೂಳಿಗೆ ಮಹಾದೇವಿ ವೇದಶಾಸ್ತ್ರ ಪುರಾಣಗಳನ್ನು ಕೂಡ ಅವಳು ತನ್ನ ವಚನದಲ್ಲಿ ಲೇವಡಿ ಮಾಡಿದ್ದಾಳೆ. ನುಡಿದ ನುಡಿಯೆಲ್ಲವೂ ಮಹಾಪ್ರಸಂಗವಾದ ಮತ್ತೆ ಲೆಕ್ಕವಿಲ್ಲದ ವೇದ, ಸಂಖ್ಯೆ ಇಲ್ಲದ ಶಾಸ್ತ್ರ, ಕಡೆ ನಡು ಮೊದಲಿಲ್ಲದ ಪುರಾಣವ ನೂದಲೇತಕ್ಕೆ ಅಂತ ಹೇಳ್ತಾಳೆ. ಕಡೆ ನಡು ಮೊದಲಿಲ್ಲದ ಪುರಾಣ ಅಂತ ಹೇಳ್ತಾರೆ. ಅಂದ್ರೆ ಅವರು ವೇದಶಾಸ್ತ್ರ ಪುರಾಣಗಳನ್ನು ಕೂಡ ನಿರಾಕರಿಸಿದ್ರು ಮೂಡಿಗೆ ಮಹಾದೇವಿ ಅಂತ. ಆಮೇಲೆ ಇನ್ನೊಂದು ಪ್ರಸಂಗವನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬಸವಣ್ಣನವರು ಅವರು ಒಂದು ಅರಸನ ಭೂಪಾಲನಾದಂಥವ್ರು ಬಂದು ಇಲ್ಲಿ ಕಟ್ಟಿಗೆಯನ್ನ ಕಡಿದು ಮಾರಿ ಕಷ್ಟದ ಜೀವನವನ್ನು ಮಾಡ್ತಾರ ಅಂತ ತಿಳ್ಕೊಂಡು ಒಮ್ಮೆ ಅವ್ರ ಮನೆಗೆ ಬಂದು ಒಂದು 2 ಹೊನ್ನಿನ ಚೀಲವನ್ನ ಬಿಟ್ಟು ಹೋಗ್ತಾರ. ಅದು ಪ್ರಸಂಗ ಬರ್ತದ. ಆ ಹೊನ್ನಿನ ಚೀಲವನ್ನ ಬಿಟ್ಟು ಹೋದದ್ದಕ್ಕ ಮಾರಯ್ಯನವರಿಗೆ ಬಹಳ ಸಿಟ್ಟು ಬರ್ತದ. ಆಮೇಲೆ ನಾವು ಬಡವರ ಅಂತ ಇದು ಕನಿಕರವೋ ಅಥವಾ ನಮ್ಮ ಆಸೆ ಇನ್ನೂ ಹಿಂಗದೆಂಬ ಭ್ರಮೆ ಬಸವಣ್ಣನವರಿಗೆ ಇದೆಯೋ ಅಂತ ನಾನು ನನ್ನ ಸಾಮರ್ಥ್ಯವನ್ನ ತೋರಿಸ್ಬೇಕು ಅಂತ ಅವರು ತಮ್ಮ ಮನೆಗೆ ಜಂಗಮರನ್ನ ಪ್ರಸಾದಕ್ಕೆ ಕರೀತಾರ. ಪ್ರಸಾದಕ್ಕೆ ಕರೆದು ಪ್ರಸಾದ ನಂತರ ಅವರಿಗೆ ಕಾಣಿಕೆಯಾಗಿ ಮೂಳಿಗೆಯ ಹೊರೆಯಲ್ಲಿರುವ ಒಂದೊಂದು ಕಟ್ಟಿಗೆಯನ್ನ ಹಿಡಿದು ಕೊಡ್ತಾರ. ಆ ಕಟ್ಟಿಗೆಗಳೆಲ್ಲ ಬಂಗಾರವಾಗಿ ಪರಿವರ್ತನೆ ಆಗ್ತಾವ. ಆಗ ಬಸವಣ್ಣವರ ಭ್ರಮೆ ನಿರಸನವಾಗುತ್ತದೆ. ಆಮೇಲೆ ಶರಣೆ ಮಹಾದೇವಮ್ಮನಿಗೆ ಈ ಬಸವಣ್ಣವರದ ಅಥವಾ ಮಾರಯ್ಯನವ್ರದ್ದು ಬಸವಣ್ಣನವರ ಈ ಭ್ರಮೆ ಈ ಒಂದು ಇವರಿಬ್ಬರ ಅಭಿಮಾನದ ಅತಿರೇಕ ಸರಿ ಕಾಣುವುದಿಲ್ಲ ಅವರು. ಅದಕ್ಕೆ ಅವರು ತಮ್ಮ ಒಂದು ವಚನದಲ್ಲೇ ಹೇಳ್ತಾರೆ, ಇದಕ್ಕೆ ಪಣಕ್ಕೆ ಯಾಕೆ ಹಚ್ಚಬೇಕು, ಕಟ್ಟಿಗೆಗಳನ್ನ ಚಿನ್ನವಾಗಿ ಪರಿವರ್ತಿಸಿ ತೋರಿಸುವ ಹಮ್ಮು ಬಿಮ್ಮುಗಳೇಕೆ ನಿಮ್ಗೆ ಅಂತ ಕೇಳ್ತಾಳೆ. ಇದು ಶರಣರಿಗೆ ಸಲ್ಲುವ ಮಾತಲ್ಲ ಅಂತ ಒಂದು ವಚನದೊಳಗೆ ಹೇಳ್ತಾಳೆ. ಕಾಷ್ಟವ ಸುವರ್ಣವ ಮಾಡಿದೆನೆಂಬ ಘಾತುಕತನವೇ ನಿಮ್ಮ ಭಕ್ತಿ, ಸಕಲ ದೇಶ ಕೋಶ ವಾಸ ಭಂಡಾರ ಸವಾಲಾಕ್ಷ ಮುಂತಾದ ಸಂಬಂಧ ಸ್ತ್ರೀಯರು ಬಿಟ್ಟು ಬಂದೇನೆಂಬ ಕೈಕೂಲಿಯೇ ನಿಮ್ಮ ಭಕ್ತಿ ಅಂತ ಹೇಳ್ತಾರೆ. ಆಮೇಲೆ ಕೈಲಾಸ ಹೋಗ್ತೀನಿ ಅಂತ ನನಗೆ ಕೈಲಾಸದ ಒಂದು ಇದನ್ನು ತೋರಿಸು, ನೆಲೆಯನ್ನ ತೋರಿಸು, ಮಾರ್ಗವನ್ನ ತೋರಿಸು ಅಂದಾಗ ಕೈಲಾಸವೇನು ಕೈಕೂಲಿ ಅಂತ ಹೇಳ್ತಾಳೆ. ಇವನ್ನೆಲ್ಲ ಸಬ್ರಿನಾ ಅವರು ಕವರ್ ಮಾಡಿದ್ದಾರೆ. ಹಾಗೆ ಈ ಒಂದು ಅತಿರೇಕದ ಅಭಿಮಾನವನ್ನ ಅವರು ಸ್ತ್ರೀಯರ ಬಿಟ್ಟು ಬಂದೆನೆಂಬ ಕೈಕೂಲಿ, ಬಸವಣ್ಣ ಪ್ರಭುದೇವರು ಮುಂತಾದ 770 ಅಮರಗಣಗಳ ಭಾವವಿದ್ದಂತೆ ನಿಮ್ಮ ಅಗಡವೇ ಕಯ್ಯ, ಅವರಿಗೆ ನೀನು ಸರಿಸಮನಾಗಿ ನಿಲ್ಲುವಂತಹ ಒಂದು ಅಗಡ ಯಾಕೆ ಮಾಡ್ತೇವೆ, ನಿಮ್ಮ ಅರಿವಿಂಗೆ ಇದಿರಿನಲ್ಲಿ ಕೂಡಿಯನೆಂಬ ಭಿನ್ನ ಭಾವ ಉಂಟೇಯ ಅಂತ ಹೇಳ್ತಾರೆ. ನಿಮ್ಮ ಭಾವವ ನಿಮ್ಮಲ್ಲಿಗೆ ತಿಳಿದುಕೊಳ್ಳಿ, ನಿಮ್ಮ ಕೂಟಕ್ಕೆ ಎನ್ನ ನಾಚಿಕೆಯ ಬಿಡಿಸಿದ ತೆರನ ತಿಳಿದುಕೊಳ್ಳಿ, ಶಕ್ತಿಯ ಮಾತೆಂದು ಧಿಕ್ಕರಿಸಬೇಡಿ ಅಂತ ತನ್ನ ಹೇಳು ಮಾತನ್ನ ಧಿಕ್ಕರಿಸಬೇಡಿ, ಹೊರಗೆ ಕೂಡಿಯನೆಂಬುದು ನಿಮ್ಮ ಅರಿವಿಂಗೆ ಹಾನಿ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ, ನಿಮ್ಮ ಶರಣರ ನೆಲೆಯ ನೀವೇ ನೋಡಿಕೊಳ್ಳಿ ಅಂದ. ಕೈಲಾಸಕ್ಕೆ ಹೋಗುವ ಮಾರ್ಗವನ್ನ ನೀನೇ ಹುಡ್ಕೋಬೇಕು, ನಿನ್ನ ಅರಿವಿನಿಂದ ನೀನು ಕಂಡುಕೋಬೇಕು ಅನ್ನುವಂಥದ್ದನ್ನ ಆದರ್ಶ ಸತಿಯಾಗಿ ಆ ಗಂಡನಿಗೆ ಈ ರೀತಿ ಮಾರ್ಗದರ್ಶನವನ್ನ ಮಾಡುವಂತ ಕೆಲಸ ನಮ್ಮ ಶರಣೆಯರು ಮಾಡಿದರು. ಈ ಎಲ್ಲ ಕ್ರಿಯೆಗಳಿಗೆ ಇಂಥ ಒಂದು ದಿಟ್ಟ ವ್ಯಕ್ತಿತ್ವಕ್ಕೆ ಬಸವಣ್ಣನವರ ಪ್ರಭಾವ ಬಹಳ ಇತ್ತು. ಆ ಬಸವಣ್ಣನವರ ವಚನ ಚಳವಳಿಯ ಮೂಸೆಯಲ್ಲಿ ಇಂಥ ಅತಿರೇಕದ ಒಂದು ಚಿತ್ರಣಗಳು, ಸ್ತ್ರೀ ಮಾದರಿಗಳು ನಮ್ಮೆದುರಿಗೆ ಕಾಣ್ತಾ ಇವೆ ಅನ್ನುವಂಥದ್ದು. ಸುಮಾರು 70 ವಚನಗಳನ್ನ ರಚಿಸಿದ್ದು ಮೂಳಿಗೆ ಮಹಾದೇವಿ. ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ ಅನ್ನುವಂಥ ಒಂದು ಅಂಕಿತ ನಾಮವನ್ನ ಇಟ್ಟುಕೊಂಡು ಬರೆದಂಥದ್ದು. ಮೂಳ್ಕೆರಿಗೆ ನಾನು ಹೋಗಿದ್ದೆ, ಸರ್ ಪ್ರಸ್ತಾಪ ಮಾಡಿದ್ರು. ಅಲ್ಲಿ 3 ಜನರ ಒಂದು ಗದ್ದುಗೆಗಳದಾವ, ಸಾಕಷ್ಟು ವಿಸ್ತಾರವಾದಂತಹದ್ದು ಇದೆ.
ಅಲ್ಲಿ ಬಸವ ಕಲ್ಯಾಣದ ಸಮೀಪನೇ ಬರ್ತದ ಅದು. ಅಂತ ರಾಜ ದಂಪತಿಗಳು ಕಾಶ್ಮೀರದಿಂದ ಬೇರೆ ಬೇರೆ ದೂರದಿಂದ ಬಂದವರು, ಅಫ್ಘಾನಿಸ್ತಾನದಿಂದ ಬಂದರು, ಬಸವಣ್ಣವರ ತತ್ವ ಆದರ್ಶಗಳಿಗೆ ಮಣಿದು ಇಂಥ ಒಂದು ಅಪರೂಪದ ರಾಜ ದಂಪತಿಗಳು ಎಲ್ಲವನ್ನ ತೊರೆದು ತಮ್ಮ ರಾಜ ಕೋಶ ಎಲ್ಲವನ್ನ ತೊರೆದು ಜಂಗಮ ಸೇವೆ ಲಿಂಗ ಪೂಜೆಯಲ್ಲಿ ನಿರತರಾಗಿ ಕಲ್ಯಾಣದ ಕ್ರಾಂತಿಯ ನಂತರವೂ ಕೂಡ ಅವರು ಬಾಳಿದರು ಅನ್ನುವಂಥದ್ದನ್ನ ನಾವು ಓದ್ತೀವಿ. ಬಹಳ ಚೆನ್ನಾಗಿ ಸಬ್ರೀನಾ ಅವರು ಮೂಳಿಗೆ ಮಹಾದೇವಿಯ ಬಗ್ಗೆ ಮಾತಾಡಿದರು. ಅವರ ಚೊಚ್ಚಲ ಉಪನ್ಯಾಸ ನಮ್ಮ ವೇದಿಕೆಯಲ್ಲಿ ಮಾಡಿದರು ಅಂತ ಅಂದ್ಕೋತೇನೆ. ಮುಂದೆ ಅವರು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಹೊರಲಿ, ಹೆಚ್ಚು ಹೆಚ್ಚು ಉಪನ್ಯಾಸಗಳು ಅವರಿಂದ ಬರಲಿ ಅನ್ನುವಂಥದ್ದು. ಅವರು ನಮ್ಮ ಧರ್ಮವನ್ನು, ನಮ್ಮ ತತ್ವವನ್ನ, ಬಸವಣ್ಣನವರ ಸಿದ್ಧಾಂತಗಳನ್ನ, ಬಸವ ಧರ್ಮವನ್ನ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಯಾರ ಅನ್ನೋದು ನೋಡಿ ನನಗೆ ಬಹಳ ಖುಷಿ ಆಯ್ತು. ನಮ್ಗ ಕುರಾನದ ಬಗ್ಗೆ ಮಾತಾಡುವಂತಂದ್ರೆ ಬಹಳ ಅದ್ರ 10 ನಿಮಿಷ ಮಾತಾಡ್ತೀವಿ, ಅದರ ಹೆಚ್ಚಿಗೆ ನಮ್ಗೆ ಮಾತಾಡಕ್ ಬರಂಗಿಲ್ಲ. ಆದ್ರೆ ಅವರು ಇಷ್ಟೋ ತನಕ ನಮ್ಮ ಬಸವಣ್ಣನವರ ಧರ್ಮವನ್ನ, ನಮ್ಮ ಮೂಳಿಗೆ ಮಹಾದೇವಿಯ ಒಂದು ವಚನಗಳನ್ನ ನಿರ್ವಚನ ಮಾಡಿ ನಮ್ಮ ಎದುರಿಗೆ ಇಟ್ಟಾರ. ಅವರಿಗೆ ಅವರ ವ್ಯಾಪಕ ಓದಿಗೆ ಹಾಗೂ ಅವರ ಅಪಾರ ಜ್ಞಾನ ಸಂಗ್ರಹಕ್ಕೆ ನಾನು ತಲೆ ಬಾಗ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳಮ್ಮ. ಅತ್ಯಂತ ಉತ್ತಮವಾದಂತಹ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ. ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಸಿದ್ದಪ್ಪ ಪಡ್ನಡ್ ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಸಬ್ರೀನಾ ಮೇಡಮ್ ಅವರು ಬಹಳ ವ್ಯಾಪಕವಾಗಿ ವಿಸ್ತೃತವಾಗಿ ಮಾತಾಡಿದ್ರು. ಬಹಳ ಸುಂದರವಾದ ಮಾತ. ಮೇಡಮ್ ಅವ್ರದ್ದು ಒಂದು ಅಪ್ರಿಷಿಯೇಟ್ ಮಾಡುವಂತದೇನಂದ್ರ, ಅವರು ಚರಿತ್ರೆಯನ್ನ ಹಿಂಜಿಕೋತೆ ಹೋಗ್ಕೊಂಡಿರ್ಲಿಲ್ಲ. ಬಹಳ ಜ್ಞಾನದ ವಚನಗಳನ್ನ ಮಾತ್ರ ತಗೊಂಡ್ ಕಿಸಿಂದ ಬಹಳಷ್ಟು ಸುಂದರವಾಗಿ ವಿವರಿಸಿದ್ರು. ಅಲ್ಲಿ ನಮಗ್ ಬೇಕಾಗಿದ್ದೇ ಅದೇ. ಅವರು ಅಲ್ಲಿ ಹುಟ್ಟಿದ್ರು, ಇಲ್ಲಿ ಹೋದ್ರು, ಅದನ್ನೆಲ್ಲ ಕತೆ ಹೇಳೋಕ್ಕಿಂತಲೂ ನಮಗೆ ಅವರ ವಚನದಲ್ಲಿರುವಂತ ಜ್ಞಾನದ ಮಾತವನ್ನ ಬಹಳ ಸುಂದರವಾಗಿ ವಿವರಿಸಿದ್ರು. ಬೀಜದಲ್ಲಿ ಹಣ್ಣು, ಅದು ಎಷ್ಟು ಸುಂದರವಾದ ವಿಚಾರ, ಅದನ್ನು ವಿವರಿಸಿದ್ರು. ಮತ್ತೆ ಬಹಳಷ್ಟು ಕನ್ನಡಿ ಒಳಗೆ ನಮ್ಮ ರೂಪವನ್ನು ನೋಡ್ಕೊಂಡಾಗ ನಮಗೆ ಹೇಗೆ ಸರಿಯಾಗಿ ನಾವು ನಮ್ಮ ಪರಿಪೂರ್ಣವಾಗಿ ನಮ್ಮ ರೂಪವನ್ನು ನೋಡ್ಕೊಳಕ್ ಹೇಗೆ ಸಾಧ್ಯ ಆಗಿಲ್ಲ ಅನ್ನುವಂತ ವಚನ ಹೇಳಿದ್ರು. ಮತ್ತು ಅರಿವು, ಆಚರಣೆ ಅದು ಕೂಡಿದಾಗ ಮಾತ್ರ ಅದು ಜ್ಞಾನ ಆಗ್ತದ. ಅರಿವು ಜ್ಞಾನ ಮತ್ತು ಅದು ಆಚಾರ ಆದಾಗ ಜ್ಞಾನ ಅಂತ ಅನ್ನೋದನ್ನ ಬಹಳ ವಿವರವಾಗಿ ಹೇಳಿದರು. ಮತ್ತು ಜ್ಞಾನವನ್ನ ಪಡೆದುಕೊಂಡಂದ, ಜ್ಞಾನವನ್ನ ತಿಳ್ಕೊಂಡಂದ ಅದನ್ನ ಹಾಗೆ ಉಳಿಸ್ಕೊಳ್ಳೋದಲ್ಲ, ಅದನ್ನ ಎಲ್ಲರಲ್ಲಿ ಹಂಚ್ಕೋಬೇಕು, ಆ ಜ್ಞಾನ ಪ್ರಸಾರ ಆಗಬೇಕು ಅನ್ನುವಂತ ವಿಚಾರದ ವಚನಗಳನ್ನು ಹೇಳಿದ್ರು. ಅಮ್ಮವರು ಬರೇ ಒಬ್ಬರು ವಚನ ಅಲ್ಲ, ಎಷ್ಟು ಮಂದಿ ಅಲ್ಲಂಪ್ರಭುವನ್ ತಗೊಂಡ್ರು, ಅಕ್ಕಮಹಾದೇವಿ ವಚನ ತಗೊಂಡ್ರು, ಚನ್ನಬಸವಣ್ಣನ ವಚನ ತಗೊಂಡ್ರು. ಹೀಗೆ ಬಹಳಷ್ಟು ಜನರ ಶರಣರ ವಚನಗಳನ್ನ ಅಲ್ಲಿ ವಿವರಿಸಿ ಹೇಳಿದ್ರು. ಬಹಳ ಸುಂದರವಾದ ಉಪನ್ಯಾಸ, ಅಗದಿ ನೆನಪಿಡುವಂತ ಅಗದಿ ಇದು ಉಪನ್ಯಾಸ. ಇದು ಮತ್ತೊಮ್ಮೆ ಕೇಳುವಂತ ಉಪನ್ಯಾಸ. ಅವರಿಗೆ ತುಂಬಾ ಧನ್ಯವಾದಗಳು. ಇಂಥ ಉಪನ್ಯಾಸಕರನ್ನ ವೇದಿಕೆಯಲ್ಲಿ ಪರಿಚಯಿಸಿ ಅವರಿಂದ ಉಪನ್ಯಾಸ ನೀಡಿದ್ದಕ್ಕಾಗಿ ವೇದಿಕೆಗೂ, ಪಟ್ಟಣ ಶೆಟ್ಟರಿಗೂ, ಶಶಿಕಾಂತ್ ಪಟ್ಟಣ ಸರ್ಗೂ ಮತ್ತು ಎಲ್ಲ ವೇದಿಕೆ ಎಲ್ಲ ಸದಸ್ಯರಿಗೂ ಮತ್ತು ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟದ್ದಕ್ಕೂ ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಸರ್. ತಮಗೂ ಕೂಡ ಒಳ್ಳೆ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಶರಣಾರ್ಥಿ. ನಾನು BR ಪೊಲೀಸ್ ಪಾಟೀಲ್ ಮಾತಾಡೋದ್ರಿ. ಸರ್ ಮಾತಾಡಿ ಸರ್. ನನ್ಗೆ ಮಾತಾಡ್ಲೇಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಮಾತಾಡಿ ಸರ್, ದಯವಿಟ್ಟು ಮಾತಾಡಿ. ಸಬ್ರೀನಾ ಅವರ ಉಪನ್ಯಾಸ ಬಹಳ ಚಲೋ ಇತ್ತು ಅಂತ ಹೇಳಿ ಬಿಡೋದಲ್ಲ. ಅವ್ರಿಗೆ ಮತ್ತೆ ಇಂಥ ಅವಕಾಶಗಳು ಸಿಕ್ಕರೆ ಇದನ್ನ ಅವರು ಬೇರೆ ಧರ್ಮದವರಿಗೂ ಕೂಡ ಮುಟ್ಟಿಸ್ಲಿಕ್ಕೆ ಸಹಾಯ ಆದೀತು ಅಂತ ನಾನು ಭಾವಿಸ್ಕೋತೀನಿ. ವಚನ ಚಳವಳಿಯ ಸತ್ಫಲ ಗೋಚರಿಸಿದ್ದು ಸಾಮಾನ್ಯರ
ತಿಳಿವಿನ ಮಟ್ಟವನ್ನು ಅಸಾಮಾನ್ಯ ಮಟ್ಟಕ್ಕೆ ಏರಿಸಿದ್ದು. ಬಸವಣ್ಣ ಮತ್ತು ಬಸವಾದಿ ಶಿವಶರಣರು ನಮಗಿಂತ ವೈಚಾರಿಕತೆಯಲ್ಲಿ ಮತ್ತು ಆಚರಣೆಯಲ್ಲಿ, ಅರಿವು ಮತ್ತು ಅರಿವಿನ ಆಚರಣೆಯಲ್ಲಿ ನಮಗಿಂತ 1000 ವರ್ಷ ಅವರು ಮುಂದಿದ್ದರು ಅಂತ ಅದನ್ನು ನಮಗೆ ಅರ್ಕಿಸ್ಕೊಳ್ಳೋದು ಕಷ್ಟ ಆಯಿತು ಅಂತ. ಹಾಗಾಗಿ ಪ್ರಜ್ಞೆಯ ಮಟ್ಟದಲ್ಲಿ ಯಶಸ್ವಿಯಾದಂಥ ವಚನ ಕ್ರಾಂತಿ, ಶರಣರ ಕ್ರಾಂತಿ, ಪರಿಸರ ಮಟ್ಟದಲ್ಲಿ ಅದು ಯಶಸ್ವಿ ಆಗಲಿಲ್ಲ ಅನ್ನೋದು ಬಹಳ ದೊಡ್ಡ ದುರಂತ. ಸಂಪರ್ಕ ಮತ್ತು ಸಂವಹನ ವ್ಯವಸ್ಥೆ ಇಷ್ಟು ಮಟ್ಟದಲ್ಲಿ ಇರಲಿಲ್ಲ ಆಗ. ಇಷ್ಟು ಮಟ್ಟದಲ್ಲಿ ಅಲ್ಲ, ಇದರ ಒಂದು 1001 ಭಾಗ ಸಹಿತ ಇರಲಿಲ್ಲ ಅಂದಾಗ್ಯೂ ಕೂಡ ದೇಶ ವಿದೇಶಗಳಿಂದ ಜನ ಕಲ್ಯಾಣದ ಕಡೆ ಮುಖ ಮಾಡಿದರು ಅನ್ನೋದಾದರೆ ಆ ಕ್ರಾಂತಿ ಎಷ್ಟು ಪ್ರಖರವಾಗಿತ್ತು. ಶರಣರ ವಚನಗಳ ಆ ಪರಿಭಾಷೆ, ಅದರ ಜೊತೆಗೆ ಅದರ ಸರಳತೆ, ಅದು ಉಚ್ಚಾರಣೆ ಮತ್ತು ಆಚರಣೆ ಎರಡರಲ್ಲೂ ಕೂಡ ಅದು ಸರಳ ಆಗಿತ್ತು ಅನ್ನೋ ಕಾರಣ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳಿದರು, ಭಾಳ ಸಲ ಹೇಳಿದರು ಅದನ್ನು ಒತ್ತಿ ಒತ್ತಿ. ಎಷ್ಟು ಸರಳವಾದ ಭಾಷೆಯಲ್ಲಿ ಗಹನವಾದ ವಿಚಾರವನ್ನು ಅವರು ಹೇಳ್ತಾ ಇದ್ರು. ಹೇಳೋದಷ್ಟೇ ಅಲ್ಲ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಚನ್ನಬಸವಣ್ಣವರು ವಚನದ ಉದಾಹರಣೆಯನ್ನು ಕೊಟ್ಟು ಅವರು ಹೇಳಿದರು. ಅದೇ ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ ಅನ್ನುವಂಥ ಮಹಾದೇವಿ ಅವರ ವಚನದ ಉದಾಹರಣೆಯನ್ನು ಕೂಡ ಅವರು ಕೊಟ್ಟರು. ನನಗೆ ಅನಿಸೋದೇನು ಅಂತಂದ್ರೆ, ಇವತ್ತು ನಮಗೆ ಅರಿಯುವ ಮಾರ್ಗಗಳು ಹಲವದವ. ಎಲ್ಲಿ ನಾವು ಕೈ ಇಡ್ತೀವಿ ಅಲ್ಲಿ ನಮಗೆ ಆಕರ ಸಿಗ್ತದೆ. ಇವತ್ತು ಇಂಥದ್ರಲ್ಲಿ ತಿಳ್ಕೊಂಡು ನಾವೇನು ಮಾಡಿದ್ದೀವಿ ಅಂದ್ರೆ, ತಿಳ್ಕೊಂಡದ್ದನ್ನು ಅಲ್ಲಿ ತಿಳಿವಿನ ಮಟ್ಟದಲ್ಲಿ ಅಷ್ಟೇ ಬಿಟ್ಟಿದ್ದೀವಿ, ಆಚರಣೆಯ ಮಟ್ಟದಲ್ಲಿ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಕರ್ಮಠತನ, ವಿರೋಧಾಭಾಸ, ಧರ್ಮದ ಹೆಸರಿನೊಳಗೆ ಇವತ್ತು ಹೆಚ್ಚು ಆಗ್ತಾ ಇರೋದಲ್ಲ. ಇದು ವಿಷಾದಕರ. ಧರ್ಮ ಇರೋದು ದಾರಿ ತೋರಿಸ್ಲಿಕ್ಕೆ ವಿನಃ ದಿಕ್ಕು ತಪ್ಪಿಸೋದಕ್ಕೆಲ್ಲ. ಅದರ ದುರಂತ ಏನು ಅಂದ್ರೆ, ಕೆಲವು ಧರ್ಮಗಳು ತಮ್ಮ ಕರ್ಮಠತನದಿಂದಾಗಿ ಅಥವಾ ಕಟ್ಟವಾದಿಗಳು ಅಂತೇನು ಹೇಳ್ತಾರಲ್ಲ, ಕಟ್ಟರವಾದಿಗಳು ಅಂತ, ಆ ಕಟ್ಟರವಾದಿಗಳಿಂದಾಗಿ ಏನಾಗ್ತದೆ ಅಂತಂದ್ರೆ ದಾರಿ ತಪ್ತಾ ಇದೆ, ದಾರಿ ತಪ್ಪಿಸ್ತಾ ಇದೆ. ಹಿಂಸೆಯನ್ನು ಯಾವ ಧರ್ಮನೂ ಬೋಧನೆ ಮಾಡಿಲ್ಲ, ಕೊಲ್ಲು ಅಂತ ಯಾವ ಧರ್ಮನೂ ಹೇಳಿಲ್ಲ. ಆದರೆ ಇಂಥವ್ರನ್ನ ಕೊಲ್ಲಬೇಕು ಅಂತ ಒಂದು ಧರ್ಮ ಹೇಳ್ತದ ಅಂತ ಅದನ್ನ ಪ್ರಚಾರ ಮಾಡೋದಷ್ಟೇ ಅಲ್ಲ, ಅದನ್ನ ಆಚರಣೆಗೆ ತರೋದಕ್ಕೆ ಹೇಸೋದಿಲ್ಲಲ್ಲ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಕಾಲಘಟ್ಟ ಇದು. ಯೇಸು ಕ್ರಿಸ್ತ ಕೂಡ ತಾನು ಹೇಳ್ತಾನೆ, ತನ್ನನ್ನು ಶಿಲುಬೆಗೆ ಏರಿಸಲು ಬಂದವರು ನಿಲ್ಲಿಸಿ ಮೊಳೆ ಹೊಡಿತಾ ಇರುವಾಗಲೂ ಕೂಡ ಆತ ಯಾರಿಗೂ ಬೈಲಿಲ್ಲ, ಆಕ್ರಂದಿಸಲಿಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ, ಓ ಗಾಡ್ ಪ್ಲೀಸ್ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಎಂಥ ಅದ್ಭುತವಾದಂಥ ಧರ್ಮದ ಆಚರಣೆ ಇದು. ಬಸವಣ್ಣ ಕೂಡ ಅದನ್ನೇ ಹೇಳ್ತಾರೆ, ತನಗೆ ಮುನಿವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಆಗೇನು ಪರರಿಗಾದ ಚೇಗೇನು ಅಂತ. ಇಂಗ್ಲಿಷ್ನೊಳಗೆ ಒಂದು ಮಾತಿದೆ, ರಿಫಾರ್ಮ್ ದೈ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್ ಈಸ್ ರಿಡ್ ಆಫ್ ಅ ಸ್ಕೌಂಡ್ರಲ್ ಅಂತ. ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ತನು ಮತ್ತು ಮನ ಸಂತೈಸಿಕೊಳ್ಳದೆ ಪಾವಿತ್ರ್ಯ ತರೋದು ಸಾಧ್ಯ ಇಲ್ಲ. ಅಂಥ ಪಾವಿತ್ರ್ಯವನ್ನು ತರೋ ಪ್ರಯತ್ನ ಮಾಡಿದ್ದು ನಮ್ಮ ಶರಣರು. ಅವರು ತಮ್ಮ ತನು ಮತ್ತು ಮನ ಶುದ್ಧೀಕರಣಗೊಳಿಸಿಕೊಳ್ಳೋದ್ರ ಮೂಲಕ, ಹಾಗೆ ಬಸವಣ್ಣನವರು ಹೇಳಿದಂಗೆ ದೇಹವನ್ನೇ ಅವರು ದೇವಾಲಯ ಮಾಡಿಕೊಳ್ಳೋದ್ರ ಮೂಲಕ ಆ ಒಂದು ಧರ್ಮಕ್ಕೆ ಪಾವಿತ್ರ್ಯವನ್ನು ತಂದುಕೊಟ್ರು.
ಧರ್ಮವನ್ನು ಆಚರಣೆಗೆ ತರುವಲ್ಲಿ ಯಶಸ್ವಿ ಆದರು. ಅಂಥ ಧರ್ಮ ಹೆಚ್ಚು ಹೆಚ್ಚು ಬೆಳಿಬೇಕು, ಉಳಿಬೇಕು ಅನ್ನೋದಲ್ಲ. ಇದು ಕೇವಲ ನಾವು ಲಿಂಗಾಯತರು, ಬಸವಣ್ಣನ ಧರ್ಮ ಇದು ನಮ್ಮ ಧರ್ಮ ಅಂತ ಅಲ್ಲ. ಬಸವಣ್ಣನ ಧರ್ಮ ಯಾವ ಜಾತಿಗೂ ಸಂಬಂಧಿಸಿದ್ದಲ್ಲ. ಅದು ಯುಗಕ್ಕೆ ಮೆತ್ತಿದ ಬಯಲು. ಎಲ್ಲ ಇಡೀ ವಿಶ್ವದ ಎಲ್ಲರಿಗೂ ಕೂಡ ಅನ್ವಯ ಆಗುವಂಥ, ಎಲ್ಲರೂ ಪಾಲಿಸಬಹುದಾದಂಥ ಧರ್ಮ. ಯಾಕೆಂದರೆ ಬಸವಣ್ಣನ ಧರ್ಮದಲ್ಲಿ ದೇವರು ಅಂತ ಅನ್ನೋದು ಏನು ಅಂತಂದ್ರೆ ತಾನೇ ತನ್ನನ್ನು ತಿದ್ದುಕೊಳ್ಳೋದ್ರ ಮೂಲಕ ದೇವರಾಗೋದು. ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಹೇಳಿದ ಹಂಗೆ ಇಡೀ ವಿಶ್ವವನ್ನೇ ವ್ಯಾಪಿಸಿರುವಂಥ ಒಂದೇ ಒಂದು ಶಕ್ತಿ ಅದಲ್ಲ. ಆ ಶಕ್ತಿನೇ ದೇವರು ಅಂತ ಹೇಳಿದಂಥ ಧರ್ಮ ವಿಶ್ವಧರ್ಮ. ಅಂಥ ವಿಶ್ವಧರ್ಮದ ಬಗ್ಗೆ ಇಷ್ಟು ತಿಳ್ಕೊಂಡು ಮಾತಾಡಿದಾರಲ್ಲ ಶಬರಿನ ಅವರು, ಅವರಿಗೆ ಅಕ್ಕನ ಅರಿವು ಮತ್ತು ಬಸವ ತಿಳುವಳಿಕೆ ಕೇಂದ್ರದ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣು ಶರಣಾರ್ಥಿ. ಶರಣಾರ್ಥಿಗಳು ಸರ್. ತಾವು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಯನ್ನ ಹಂಚ್ಕೊಂಡ್ರಿ. ತಮಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದ. ಧನ್ಯವಾದ. ಸಂವಾದ ಯಾರು ಇರ್ತಿದ್ರೆ ಶರಣ ಸಮರ್ಪಣೆ ತಗೋರಿ ಮೇಡಮ್. ವೀರಾಕ್ಷಿ ಮೇಡಮ್. ಹಲೋ ಮೇಡಮ್. ಈಗ ಶರಣೆ ಬಸಮ್ಮ ಬರ್ಮಶೆಟ್ಟಿ ಅವರು ಶರಣು ಸಮರ್ಪಣೆಯನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್, ಮಾತಾಡ್ರಿ. ಕೇಳಿಸ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ 359ರ ಮಾಲಿಕೆಯಲ್ಲಿ ದತ್ತಿ ಉಪನ್ಯಾಸ ಶರಣರಾದ ಶ್ರೀ ಬಸವರಾಜ್ ಕುಲ್ಲೋಳಿ ಪುಣೆ ಇವರ ಹೆಸರಿನಲ್ಲಿ ಏರ್ಪಡಿಸಲಾದ ಉಪನ್ಯಾಸದಲ್ಲಿ ಉಪಸ್ಥಿತರಿರುವ ಎಲ್ಲ ಬಸವ ಭಕ್ತರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿ ಶುಭ ಕೋರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಾನಕೋಗಿಲೆ ಎಂದೇ ಹೆಸರಾದ ಶರಣೆ ಶ್ರೀಮತಿ ವಿದ್ಯಾ ಮಗ್ದುಮ್ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಎಲ್ಲರನ್ನೂ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೇದಿಕೆಯ ಬಗ್ಗೆ ಮೆಚ್ಚುಗೆಯ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಇಂದಿನ ದತ್ತಿ ದಾನಿಗಳಾದ ಶ್ರೀ ಬಸವರಾಜ್ ಕುಲ್ಲೋಳಿ ಪುಣೆ ಅವರ ಪರಿಚಯ ಮತ್ತು ಇವತ್ತಿನ ಉಪನ್ಯಾಸಕರಾದ ಶರಣೆ ಶ್ರೀಮತಿ ಡಿ ಶಬ್ರಿನಾ ಮೆಹಮದ್ ಅಲಿ ಶಿಕ್ಷಕಿ, ಲೇಖಕಿ, ಚಳ್ಳಿಕೆರೆ ಅವರ ಸವಿಸ್ತಾರ ಪರಿಚಯ ವೇದಿಕೆಗೆ ಮಾಡಿದ ಶರಣೆ ಶ್ರೀಮತಿ ಜಯಶ್ರೀ ಆಲೂರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಇಂದಿನ ಉಪನ್ಯಾಸಕರಾದ ಶ್ರೀಮತಿ ಡಿ ಶಬ್ರಿನಾ ಮಹಮ್ಮದ್ ಅಲಿ ಶಿಕ್ಷಕಿ, ಲೇಖಕಿ, ಚಳ್ಳಿಗೆರೆ ಅವರು ಮೋಳಿಗೆ ಮಹಾದೇವಿ ಕಾಶ್ಮೀರದ ಮಹಾರಾಣಿಯಾದ ಅವಳು ಶರಣರ ಸನ್ನಿಧಿಗೆ ಬಂದು ಶರಣೆ ಹೇಗೆ ಆದಳು ಎಂದು ಸವಿಸ್ತಾರವಾಗಿ ಸರಳ ಸ್ಪಷ್ಟ ನುಡಿಗಳಲ್ಲಿ ಮನಮುಟ್ಟುವಂತೆ ಉಪನ್ಯಾಸ ನೀಡಿದ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ವೇದಿಕೆಯ ರೂವಾರಿಗಳು ಮಾರ್ಗದರ್ಶಕರು ಆದ ಶರಣರಾದ ಡಾಕ್ಟರ್ ಪಟ್ಟಣ್ ಸರ್ ಅವರು ಅಪರೂಪದ ಸಾಧಕರನ್ನು ಮತ್ತು ಉಪನ್ಯಾಸಗಳನ್ನು ನಮಗೆ ಒದಗಿಸುತ್ತಿರುವ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿರುವ ಶ್ರೀಮತಿ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಎಂದಿನಂತೆ ಇಂದಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಶರಣೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ.
ಇಂದಿನ ಕಾರ್ಯಕ್ರಮದಲ್ಲಿ ಸಂಯೋಜಕರುಗಳಾದ ಶರಣರಾದ ಶ್ರೀ ಗುರುರಾಜ್ ಕಲಬುರ್ಗಿ, ಶ್ರೀ ಅಮರೇಶ್ ನಾಶಿ, ಶ್ರೀ ಬಸವರಾಜ್ ಕುರುಗೋಡ್, ಶರಣೆಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಕಲಬುರ್ಗಿ, ಶ್ರೀಮತಿ ಮುದ್ಯಾ ಹುಂಡೇಕರ್, ಶ್ರೀಮತಿ ಉಮಾದೇವಿ ಪಟ್ಟಣ್ ಶೆಟ್ಟಿ ಇವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂಘಟಕರುಗಳಾದ ಹಿರಿಯರಾದ ಶರಣೆ ಶ್ರೀಮತಿ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಶ್ರೀಮತಿ ಗೌರಮ್ಮಕ್ಕ ನಾಶಿ, ಶರಣೆ ಶ್ರೀಮತಿ ಸುಧಾ ಪಾಟೀಲ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಗೆ ವಚನ ಮಂಗಳ ಮಾಡಲಿರುವ ಶರಣೆ ಶ್ರೀಮತಿ ವಿಜಯಾ ಗೌಡ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂವಾದದಲ್ಲಿ ಪಾಲ್ಗೊಂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಶರಣರಾದ ಶ್ರೀ ಸಿದ್ದಪ್ಪ ಪಡ್ನಾಳ್, ಶರಣರಾದ ಶ್ರೀ BR ಪೊಲೀಸ್ ಪಾಟೀಲ್, ಶರಣೆಯಾದ ಶರಣೆ ಶಾರದಮ್ಮ ಪಾಟೀಲ್ ಅವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಅಚ್ಚುಕಟ್ಟಾಗಿ ಶರಣ ಸಮರ್ಪಣೆ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಡೋದಕ್ಕಾಗಿ ತಮಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಶರಣಾರ್ಥಿಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಚನ ಮಂಗಳ. ಶರಣೆ ವಿಜಯಗೌಡ ಅವರು ವಚನ ಮಂಗಳವನ್ನ ನೆರವೇರಿಸ್ಕೊಡ್ಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತೀನಿ. ಅವ್ರು ಇಲ್ಲ ಅನಿಸ್ತೈತ್ರಿ. ಪ್ರೇಮಕ್ಕ ವಚನ ಮಂಗಳ ಮಾಡ್ತೀರಿ? ಪ್ರೇಮಕ್ಕ ಅಣಿಗೇರಿ ಮೇಡಮ್ ಅವರು ವಚನ ಮಂಗಳವನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಲೋ ಪ್ರೇಮಕ್ಕ ಅದಿರಿ? ಇದ್ರೆ ಸುಮಂಗ್ಲಾ ಅಣ್ಣಿಗೇರಿ ಅವ್ರು. ಹಾ ಇಲ್ಲ ಓಕೆ ಮೇಡಮ್. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಅಲ್ಲಮ ಪ್ರಭುದೇವರ ವಚನವನ್ನ ಹೇಳಬಯಸುತ್ತೇನೆ. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾತೀತ, ತಾಳೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಾಮರುಳೇ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಾಮರುಳೇ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಾಮರುಳೇ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಸುಶೋಭ್ಯವಾಗಿ ವಚನ ಮಂಗಳ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಡೋದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಶರಣಾರ್ಥಿಗಳು.